जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमनन् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् पूज्य ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಯಾಕೆಂದರೆ ಇವತ್ತು ಬೆಳಗಿಂದ ಸಂಜೆ ತನಕ ನೀವು ಇಂಗ್ಲೀಷ್ನ ಸಂವಾದಗಳನ್ನು ಕೇಳಿದ್ದೀರಿ, ನಾನು ಕೇಳಿಸ್ಕೊಂಡೆ. ನಾನು ಒಂದು ಕಡೆ ಹೇಳಿದೆ, ಅದು ಎಲ್ಲ ಕಡೆ ಅದನ್ನು ನಾನು ನೆನಪಿಸ್ಬೇಕು. ಏನಂದರೆ, ತುಳು ಈಸ್ ಮೈ ಮದರ್ ಟಂಗ್ ಆ್ಯಂಡ್ ಕನ್ನಡ ಈಸ್ ಮೈ ಫಾದರ್ ಟಂಗ್ ಆ್ಯಂಡ್ ಸಂಸ್ಕೃತ್ ಈಸ್ ಮೈ ಟಂಗ್. ಅದರಿಂದ ನನಗೆ ಈ ಮೂರಲ್ಲಿ ಯಾವುದರಲ್ಲಿ ಮಾತಾಡಲಿಕ್ಕೆ ಇಷ್ಟ. ಇಂಗ್ಲೀಷ್ ಈಸ್ ನೈದರ್ ಮೈ ಟಂಗ್ ನಾರ್ ಮೈ ಫಾದರ್ ಟಂಗ್. ಹಾಗಾಗಿ ನನಗೆ ಅದು ಒಂದು ಪರಕೀಯ ಭಾಷೆಯ ಕಾರಣತೆ ಅದನ್ನು ಮಾತಾಡಲಿಕ್ಕೆ ಇಷ್ಟ ಆಗೋಲ್ಲ. ಆದರೆ ಅನಿವಾರ್ಯವಾದಲ್ಲಿ ಮಾತಾಡ್ತೇನೆ. ಯಾಕಂದರೆ ಯಾರೋ ವಿದೇಶಿಯರು ಬರ್ತಾರೆ ಮನೆಗೆ ಪಾಠ ಹೇಳಿ ಅಂತ, ಅವರಿಗೆ ಬೇರೆ ಭಾಷೆ ಬರೋಲ್ಲ. ಅದರ ಒಂದು ತಮಾಷೆ ಹೇಳಬೇಕು ನಾನು ನಿಮಗೆ. ಈಗ ನಮ್ಮ ಮನೆಯಲ್ಲಿ ಕೆಲವು ರಷ್ಯನ್ಸ್ ಮಧು ಸಿದ್ಧಾಂತವನ್ನು ಪಾಠ ಕೇಳ್ತಾ ಇದ್ದಾರೆ. ಅವರು ರಷ್ಯಾದಿಂದ ಬಂದವರು. ಅವ್ರ ಪಾಪ ಅದರ ಹೆಸರು, ಒಬ್ಬನ ಹೆಸರೇನು ಗೊತ್ತಾ? ನರಸಿಂಹನ್ ಅಂತ. ಈಸ್ ಎ ರಷ್ಯನ್. ಇನ್ನೊಬ್ಬ ಅವನು ಇಂಟರ್ನ್ಯಾಷನಲಿ ಫೇಮಸ್ ಆರ್ಟಿಸ್ಟ್. ಅವನ ಹೆಸರು ಉಜ್ವಲ ನೀಲಮಣಿ ಅಂತ. ರಷ್ಯನ್ ನೇಮ್ ಗೊತ್ತಿಲ್ಲ ನನಗೆ. ಅವರೆಲ್ಲ ಉಡುಪಿಯಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ಕೂತು ನನ್ನ ಹತ್ರ ಮಧು ಸಿದ್ಧಾಂತ ಪಾಠ ಕೇಳ್ತಾ ಇದ್ದಾರೆ. ನಾನು ಹೇಗೆ ಪಾಠ ಹೇಳಬೇಕು ಅವರಿಗೆ? ರಷ್ಯನ್ ನನಗೆ ಬರೋಲ್ಲ. ನಾನು ಇಂಗ್ಲೀಷ್ನಲ್ಲಿ ಪಾಠ ಮಾಡ್ತಿದ್ದೆ ಪ್ರಾರಂಭದಲ್ಲಿ. ಸೊ ಅವರಿಗೂ ಫಾರಿನ್ ಟಂಗು, ನನಗೂ ಫಾರಿನ್ ಟಂಗು, ಇಬ್ಬರು ನಡೀತೆ ಅಂತ ಅವರಿಗೆ ಮಾಡ್ತಿದ್ದೆ ನಾನು. ಅವ್ರು ಏನು ಹೇಳಿದ್ರು ಗೊತ್ತಾ? ಆಚಾರ್ಯರೇ, ಇಂಗ್ಲೀಷು ನಮ್ಮ ಮಾತೃಭಾಷೆಯಲ್ಲ, ನಿಮ್ಮ ಮಾತೃಭಾಷೆಯಲ್ಲ, ಸಂಸ್ಕೃತದಲ್ಲಿ ಪಾಠ ಮಾಡಿ ಅಂದರು ರಷ್ಯನ್ಸ್. ಸಂಸ್ಕೃತದಲ್ಲಿ ಚೆನ್ನಾಗಿ ಪ್ರಶ್ನೆ ಹಾಕ್ತಿದ್ರು, ನಾನು ಸಂಸ್ಥೆಯಲ್ಲೇ ಉತ್ತರ ಕೊಡ್ತಿದ್ದೆ. ಇಟ್ ವಾಸ್ ಎ ಪ್ರೆಷರ್. ರಷ್ಯನ್ಸಿಗೆ ಹಿಂಗೆ ಸಂಸ್ಥೆಯಲ್ಲಿ ಪಾಠ ಹೇಳೋದು ಉಂಟಲ್ಲ, ಇಟ್ಸ್ ಎ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗ್ತಿತ್ತು. ಅವರು ಅದಕ್ಕೋಸ್ಕರ ಅಲ್ಲಿ ಉಡುಪಿಯಲ್ಲಿ ಮತ್ತೊಬ್ಬಳು ಹೆಣ್ಮಗಳಿದ್ದಾಳೆ, ಅವಳು ಶೀ ಸಂಸ ರಷ್ಯನ್. ಅವಳು ಕೃಷ್ಣ ಮಠದ ಹತ್ತಿರ ಬಾಡಿಗೆ ಮನೆ ತಗೊಂಡು ಅವಳು ದಿನ ಹೋಗಿ ಕೃಷ್ಣನ ದರ್ಶನ ಮಾಡದೆ ಅವಳು ಬಾಯಾರಿಕೆ ತಗೊಳ್ಳೋಳು. ಇದು ಏನು ವಿಚಿತ್ರ ಅಂತ ನೋಡಿ. ನಮ್ಮವರು ಉಡುಪಿಯಲ್ಲೇ ಇದ್ದವರು ಕೃಷ್ಣ ದರ್ಶನ ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ಅದೇ ಹತ್ತಿರ ಇದ್ದದ್ದು ಯಾವ ಸಸಾರ. ಅವ್ರ ಬಾಬು ರಷ್ಯಾದಿಂದ ಬಂದು ಉಡುಪಿಗೆ ಗೊತ್ತು ಕೃಷ್ಣ ದರ್ಶನ ಮಾಡದೆ ನೀರು ಬಿಟ್ಟೋಲ್ಲ, ಆಮೇಲೆ ಪಾಠಕ್ಕೆ ಬರ್ತಾರೆ. ಹೀಗೆ ಸುಮಾರು ಒಂದು 5-6 ಮಂದಿ ಇದ್ದಾರೆ. ನಿಮಗೆ ಅವರ ದೀಕ್ಷೆಯ ಬಗ್ಗೆ ಹೇಳಬೇಕು ನಾನು. ಒಂದು ದಿವಸ ನನ್ನ ಜೊತೆಗೆ ಅವರು ಯಾವುದೋ ಒಂದು ಸ್ವಲ್ಪ ದೂರ ಪಾವಂಜೆ ಅಂತ ಅದು ಹತ್ತಿರದ ಒಂದು ಊರಲ್ಲಿ ಏನೋ ವಿಶೇಷ ಇತ್ತು, ಅಲ್ಲಿ ಹೋಗಿದ್ದೆ. ನನ್ನ ಜೊತೆಗೆ ಪಾಠ ಕೇಳಲಿಕ್ಕೆ ಅವರು ಅಲ್ಲಿ ಬಂದಿದ್ದರು. ಅವತ್ತು ಮಧ್ಯಾಹ್ನ ಆ ಮನೆಯಲ್ಲಿ ಏನೋ ಒಂದು ಈರುಳ್ಳಿಯ ಪದಾರ್ಥ ಮಾಡಿದ್ರು. ಗಾರ್ಲಿಕ್ಕು ಓನಿಯನ್ ಎಲ್ಲ ಹಾಕಿದ್ರು ಕಾಣುತ್ತೆ, ನನಗೂ ಗೊತ್ತಿಲ್ಲ, ನನಗೆ ಬಡಿಸಲಿಲ್ಲ ಅವರು. ಅವ್ರಿಗೆ ಬಡಿಸಿಬಿಟ್ಟಿದ್ದಾರೆ ಫಾರಿನರ್ಸ್ ಅಂತ. ಅವರು, ವಾಟ್ ಈಸ್ ದಿಸ್? ಆರ್ ಯು ನಾಟ್ ವೈಷ್ಣವಾಸ್? ಆರ್ ಯು ಟೇಕಿಂಗ್ ಓನಿಯನ್ ಆ್ಯಂಡ್ ಗಾರ್ಲಿಕ್ ಅಂತ ಹೇಳಿದ್ರು. ಇದೇನು ನೀವು ವೈಷ್ಣವರಾಗಿ ಗಾರ್ಲಿಕ್ ತಿಂತೀರಾ, ಓನಿಯನ್ ತಿಂತೀರಾ? ನಾವು ತಿನ್ನೋಲ್ಲ ಅಂತಾರೆ ಅವರು. ಕಡೆಗೆ ಅದನ್ನು ತೆಗೆದು ಬೇರೆ ಎಲೆ ಹಾಕಿ ಅವರಿಗೆ ಊಟ ಹಾಕಿದ್ರು. ಸೊ ಅಂದರೆ ಒಂದು ದೀಕ್ಷೆ, ಒಂದು ಕನ್ವಿಕ್ಷನ್ನು ವಿದೇಶಿಯರಿಗೆ. ಅವರು ಬಂದದ್ದು ಯಾಕೆ ಗೊತ್ತಾ? ಮೊದಲು ಅವರಿಗೆ ಕಾಂಟ್ಯಾಕ್ಟ್ ಆದದ್ದು ವಿತ್ ಇಸ್ಕಾನ್. ಅವ್ರಿಗೆ ಇಸ್ಕಾನ್ನ ಮೂಲಕ ಪರಿಚಯ ಆಯಿತು ವೈಷ್ಣವ ಧರ್ಮ. ಸೊ ಇಸ್ಕಾನಿಗೆ ಸೇರಿದ್ರು ಅವರು ಮೊದಲು. ಇಸ್ಕಾನಿಗೆ ಸೇರಿದಾಗ ಅವರಿಗೆ ನೋಡಿ ಆಶ್ಚರ್ಯ ನೋಡಿ, ಇಸ್ಕಾನ್ನಲ್ಲಿ ಇದ್ದು ಪಾಠ ಕೇಳ್ತಾ ಇದ್ದಾಗ ಅವರಿಗೆ ಒಂದು ಸಂಗತಿ ತಿಳಿಯಿತು. ಇಸ್ಕಾನ್ ಈಸ್ ನಾಟ್ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ಮಧ್ವ. ದರ್ ಇಸ್ ಸಮ್ ಡಿಸ್ಟಾರ್ಷನ್.
ಅದು ಮಧ್ವಾಚಾರ ಸಿದ್ಧಾಂತಕ್ಕಿಂತ ಭಿನ್ನವಾಗಿದೆ ಅಂತ ಅವರಿಗೆ ಅನಿಸಿ ಅದನ್ನು ಬಿಟ್ಟು ಬಂದರು. ಯಾಕಂದ್ರೆ ವಿ ವಾಂಟ್ ಓನ್ಲಿ ಮಧ್ವಾಸ್ ಫಿಲಾಸಫಿ, ನನಗೆ ಮಧ್ವರ ಸಿದ್ಧಾಂತ ಬೇಕು ಅಂತ ಒಂದು ಕೂತ್ಬಿಟ್ಟಿದ್ದಾರೆ ಉಡುಪಿಯಲ್ಲಿ. ಆಮೇಲೆ ನನ್ನ ಹತ್ರ ಪಾಠ ಕೇಳಿ ಸರ್ವಮೂಲ ಗ್ರಂಥಗಳನ್ನು ರಷ್ಯನ್ನಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಧ್ವ ವಿಜಯವನ್ನು ಆಲ್ರೆಡಿ ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್ ಇಂಟು ರೂಸಿ. ಏನು ಆಸಕ್ತಿ, ಯಾವ ದೇಶ ಯಾವ ಲೋಕ ಒಂದೂ ಗೊತ್ತಿಲ್ಲ, ಆದರೆ ಸೆಳೆತ ಸಾತ್ವಿಕ ಗುಣದ ಸೆಳೆತ. ಆವಾಗ ಡಿಸ್ಕಷನ್ ಬಂತ ಸತ್ವ, ಶುದ್ಧ ಸತ್ವ, ರಜಸ್ಸು, ತಮಸ್ಸು ಅಂತ ಜನಾರ್ದನರು ಹೇಳ್ತಿದ್ರು. ಅಂದರೆ ಶುದ್ಧ ಸತ್ವದ ಸೆಳೆತ ಯಾವ ದೇಶದಿಂದ ಎಲ್ಲಿಗೆ ಅಲ್ಕೊಂಡು ಹೋಗುತ್ತೆ. ಇಲ್ಲಿ ಆಗ ಮಾತಾಡಿದ್ರಲ್ಲ ಪಾಲ್, ಅವರ ಹೆಸರು ಈಗ ಪಾಲ್ ಅಂತ ಕರೀತಾರೆ ಅವರನ್ನು, ಮಿಸ್ಟರ್ ಪಾಲ್ ಅಂತ ಅವರ ಹೆಸರು. ಹಿಂದೆ ನಮ್ಮ ಮನೇಲಿ 6 ತಿಂಗಳು ಪಾಠ ಹೇಳ್ತಾ ಇದ್ರು. ಭಾಗವತ ತಾತ್ಪರ್ಯ, ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ. ಅವಾಗ ಅವರ ಹೆಸರೇನು ಅಂದರೆ ಪ್ರದ್ಯುಮ್ನ ದಾಸ್. ನಾನು ಕೇಳಿದೆ, ವಾಟ್ ಈಸ್ ಯುವರ್ ಅಮೇರಿಕನ್ ನೇಮ್? ಐ ಡೋಂಟ್ ವಾಂಟ್ ಟು ಹೆಲ್ಪ್. ಅದನ್ನು ನೆನಪು ರಿಕಲೆಕ್ಟ್ ಇದೆ ನನಗೆ. ಅದು ನೆನಪು ಮಾಡ್ಕೊಳ್ಳೋದು ಇಷ್ಟೇ ಇಲ್ಲ, ನಾನು ಆ ಹೆಸರು ಹೇಳೋಲ್ಲ. ಮೈ ನೇಮ್ ಈಸ್ ಪ್ರದ್ಯುಮ್ನ ದಾಸ್, ದಟ್ ಇಸ್ ಆಲ್. ಹೀಗೆ 6 ತಿಂಗಳು ಭಾಗವತ ಪಾಠ ಹೇಳ್ತಾ ಇದ್ರು. ಇಸ್ಕಾನ್ನಲ್ಲಿದ್ರು ಅವ್ರು ಮೊದಲು. ಆಮೇಲೆ ಎಲ್ಲ ಧರ್ಮಗಳಲ್ಲೂ ಇರುತ್ತಲ್ಲ, ಸಾಮಾನ್ಯ ಧರ್ಮ ಇದ್ದಲ್ಲಿ ಎಲ್ಲ ಒಂಚೂರು ರಾಜಕೀಯವೂ ಇರುತ್ತೆ. ಇಸ್ಕಾನಿನ ರಾಜಕೀಯಕ್ಕೆ ಬೇಸತ್ತು ಅದನ್ನು ಬಿಟ್ಬಿಟ್ರು. ಆದರೆ ಇವತ್ತಿಗೂ ಆಚಾರ್ಯ ಮಧ್ವರ ಗ್ರಂಥಗಳನ್ನು ಮೊನ್ನೆ ಬಂದಿದ್ದರು ನ್ಯೂಯಾರ್ಕಿಗೆ, ನನ್ನ ಹತ್ರ ಡಿಸ್ಕಷನ್ ಮಾಡ್ತಾ ಅವರು ಗೀತಾ ಭಾಷೆದ ಬಗ್ಗೆ ಡಿಸ್ಕಸ್ ಮಾಡಿದ್ರು 1.5 ಗಂಟೆ. ಆಚಾರ್ಯರು ಗೀತಾ ಭಾಷೆದ ಬಗ್ಗೆ. ಇವತ್ತಿಗೂ ಆಚಾರ್ಯರ ಬಗ್ಗೆ ತುಂಬ ಆಧಾರ ಇಟ್ಕೊಂಡಿದ್ದಾರೆ, ಬಟ್ ಇಸ್ಕಾನ್ ಬಿಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಒಂದೊಂದು ಸರ್ತಿ ನಮ್ಮಲ್ಲಿ ಕೆಲವರಿಗೆ ವಿದೇಶಕ್ಕೆ ಹೋದರೆ ಮೈಲಿಗೆ ಅಂತ ಪುತಿಯ ಶ್ರೀಗಳವರು ತುಂಬ ಅನುಭವಿಸಿದ್ದಾರೆ, ತುಂಬ ಯಾತ್ರೆ ಅನುಭವಿಸಿದ್ದಾರೆ. ಫ್ರೀಯಾಗಿ ಕೊಡಬಾರ್ದು, ಕೃಷ್ಣನ ಪೂಜೆ ಮಾಡಬಾರ್ದು. ಕೃಷ್ಣನೇ ಹಡಗಿನಲ್ಲಿ ದ್ವಾರಕೆಗೆ ಹೋಗಿದ್ದು. ಅವನು ಮೊದಲು ಸಮುದ್ರಯಾನ ಮಾಡಿ ಅಲ್ಲಿ ಊರಿನವ್ರನ್ನ ಕರ್ಕೊಂಡು ಹೋದ ಕೃಷ್ಣನೇ. ಮೊದಲು ಸಮುದ್ರಯಾನ ಮಾಡಿದವ ಕೃಷ್ಣ. ಅವನು ಭಕ್ತರು ಮಾಡಬಾರದಂತೆ, ಏನು ಕಥೆ ಹೇಳಿ. ಆಮೇಲೆ ಹನುಮಂತ ಸಮುದ್ರಯಾನ ಮಾಡಿದ, ಕೃಷ್ಣ ಸಮುದ್ರಯಾನ ಮಾಡಿದ, ರಾಮ ಸಮುದ್ರಯಾನ ಮಾಡಿದ. ಅವನು ಪೂಜೆ ಮಾಡುವವರು ಹೋಗಬಾರ್ದು ಅಂದರೆ ಹಾಗೆ. ವಿಷಯ ಏನು ಅಂದರೆ ಅವರಿಗೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಭಾರತದಲ್ಲಿ ಇರುವವರಿಗಿಂತ ಹೆಚ್ಚು ಕೃಷ್ಣ ಭಕ್ತರು ಇಲ್ಲಿದ್ದಾರೆ. ಇನ್ನೊಂದು ತಮಾಷೆ, ದೇಶ ಭಾಷೆ ಯಾವುದೂ ಬ್ಯಾರಿಯರ್ ಅಲ್ವೇ ಅಲ್ಲ. ಒಂದು ತಮಾಷೆ ಅಂದರೆ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ರು, ನಮ್ಮ ತಾಡಪತ್ರಿಯವರು ಪುಸ್ತಕ ಪ್ರಿಂಟ್ ಆಗೋ ಮುಂಚೆ ಅಲ್ಲಿ ಒಬ್ಬರು ಪುಸ್ತಕ ಪ್ರಿಂಟ್ ಮಾಡಿದ್ರು. ಅಮೆರಿಕಕ್ಕೆ ಯಾಕೆ ಹೋಗಬಾರ್ದು ಅಂದರೆ, ಎಲ್ಲಿ ಹೆಚ್ಚು ಜಿಂಕೆಗಳಿವೆಯೋ ಅದು ಪುಣ್ಯ ಭೂಮಿ ಅಂತ. ಭಾರತಕ್ಕಿಂತ ಹೆಚ್ಚು ಜಿಂಕೆ ಇರೋದು ಅಮೆರಿಕ. ಅದು ಗೊತ್ತಿಲ್ಲ ಅವರಿಗೆ, ಅವರು ಭಾರತ ಅಮೆರಿಕ ವಿಷಯವೇ ಗೊತ್ತಿಲ್ಲ. ಪುಸ್ತಕ ಪ್ರಿಂಟ್ ಮಾಡಿರ್ತಾರೆ, ಹೆಚ್ಚು ಜಿಂಕೆ ಇರುವಲ್ಲಿ ಇರಬೇಕು, ಅದರಿಂದ ಅಮೆರಿಕಕ್ಕೆ ಹೋಗಬಾರ್ದು. ಎಷ್ಟು ಫೂಲಿಶ್ ನೋಡಿ. ಹಾಗಾಗಿ ಆಚಾರ್ಯ ಮಧ್ವರು ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಭಗವಂತನ ಪ್ರತಿಮೆ ಶಾಲೆಗ್ರಾಮ ಇದೆಯೋ ಅದರ ಸುತ್ತಮುತ್ತ 10 ಯೋಜನೆ ಅದು ವೈಷ್ಣವ ಭೂಮಿ ಆಗುತ್ತೆ ಅಂತ. ಎಲ್ಲಿ ಹೋದರೂ ನೀವು ಅದನ್ನು ವೈಷ್ಣವ ಭೂಮಿಯಾಗಿ ಕನ್ವರ್ಟ್ ಮಾಡ್ಬೋದು, ಅಥವಾ ಎಲ್ಲಿ ಇದ್ದು ಅದನ್ನು ಪಾಪ ಭೂಮಿಯಾಗಿ ಮಾಡ್ಬೋದು. ನಮ್ಮ ಕೈಲಿರೋದು ಪಾಪ ಭೂಮಿ ಪುಣ್ಯ ಭೂಮಿ ಅಂತ. ಆಮೇಲೆ ಕೆಲವು ಪಂಡಿತರು ಶುರು ಮಾಡಿದ್ರಲ್ಲಿ ಅದು ಕರ್ಮಭೂಮಿ, ಇದು ಭೋಗ ಭೂಮಿ ಅಂತ. ನಾನು ಕೇಳಿದೆ, ಕರ್ಮಭೂಮಿ ಅಲ್ವಾ ಅದು? ಅಲ್ಲಿ ಭೋಗ ಭೂಮಿ ಅಲ್ಲ ಅಲ್ವಾ? ಅಲ್ಲಿ ಭೋಗ ಮಾಡಿದ್ರೆ ಹೊಟ್ಟೆ ತುಂಬೋಲ್ವಾ? ಅಲ್ಲಿ ಮಕ್ಕಳು ಹುಟ್ಟೋಲ್ವಾ? ಮತ್ತೆ ಭೋಗ ಭೂಮಿ ಅದು ಭೋಗ. ಹಾಗಾದರೆ ಮತ್ತೆ ಏನು ಬರೀ ಕರ್ಮಭೂಮಿ? ಅಲ್ಲಿ ಅರ್ಥ ಏನು ಅಂದರೆ, ಅದು ಕರ್ಮ ಪ್ರಧಾನವಾದ ಭೂಮಿ, ಇದು ಭೋಗ ಪ್ರಧಾನ ಭೂಮಿ. ಆದರೆ ಇಲ್ಲಿ ಕರ್ಮ ಮಾಡಿದ್ರೆ ಫಲ ಇಲ್ಲ ಅಂತಲ್ಲ, ಇಲ್ಲಿ ಇದೆ, ಅಲ್ಲಿ ಇದೆ. ಸೊ ಈ ವಿಷಯಗಳೆಲ್ಲ ಸರಿಯಾಗಿ ತಿಳ್ಕೊಳ್ಳದೆ ನಮ್ಮ ಪಂಡಿತರದ್ದು ದೊಡ್ಡ ಸಂಗತಿ ಇದೆ ಅಂದರೆ, ಫಿಲಾಸಫಿ ಲೈಕ್ ಎ ಬರ್ಡ್, ಇಟ್ ಹ್ಯಾಸ್ 2 wings. One wing is ಸೈಕಾಲಜಿ, ಅಂದರೆ ವಿಂಗ್ ಇಸ್ ಇದು ನ್ಯೂಮರಾಲಜಿ. ಅನೇಕ ಜನ ಸಂಸ್ಥೆ ಪಂಡಿತರಿಗೆ ಸೈಕಾಲಜಿ ಗೊತ್ತಿಲ್ಲ, ನ್ಯೂಮರಾಲಜಿ ಗೊತ್ತಿಲ್ಲ. ಆದ್ದರಿಂದ ಅವರು ವೇದಾಂತವನ್ನು ತಪ್ಪಾಗಿ ಇಂಟರ್ಪ್ರೆಟ್ ಮಾಡಿ ಜನ ತಲೆ ಕೆಡಿಸ್ತಾ ಇದ್ದಾರೆ. ಈ ಮನುಷ್ಯ ಆಚಾರ್ಯ ಮಧ್ವರ ಇಡೀ ಸಿದ್ಧಾಂತ ನಿಮಗೆ ಅರ್ಥ ಆಗಬೇಕಾಗಿದ್ದರೆ, ಅಥವಾ ಇಂಡಿಯನ್ ಫಿಲಾಸಫಿ ಅರ್ಥ ಆಗಬೇಕಾಗಿದ್ದರೆ, ಅದರ ಹಿಂದೆ ನಮಗೆ ಸೈಕಾಲಜಿ, ಮನಃಶಾಸ್ತ್ರ ಅನ್ನೋದು. ಇಂಡಿಯನ್ ಫಿಲಾಸಫಿ ಇಸ್ ನಥಿಂಗ್ ಬಟ್ ಮನಃಶಾಸ್ತ್ರ. ಅದು ಪೂರ್ತಿ ಸೈಕಾಲಜಿ. ಅದು ನ್ಯೂಯಾರ್ಕ್ನಲ್ಲಿ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ನಲ್ಲಿ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಒಬ್ಬರು ಇದ್ದಾರೆ. ಅವರ ಆಫೀಸ್ನಲ್ಲಿ ಮೇಲಿನಿಂದ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡೋ ಪೇಂಟಿಂಗ್ ಇದೆ. ಅವರು ಅಮೇರಿಕನ್, ಅವರು ಇಂಡಿಯನ್ ಅಲ್ಲ ಡಾಕ್ಟ್ರು. ನಮ್ಮ ಡಾಕ್ಟ್ರು ಯಾರು ಸೈಕ್ಯಾಟ್ರಿಸ್ಟ್ ಅದನ್ನು ಫೋಟೋ ಹಾಕೋಲ್ಲ, ಮೂಢನಂಬಿಕೆ ಅಂತ ಜನ ಹಾಕೋಲ್ಲ. ಅಲ್ಲಿ ಅವ್ರು ಹಾಕಿ
ಹಾಕಿದ್ದಾರೆ. ಯಾಕೆ ಅಲ್ಲಿ ಹಾಕಿದ್ದೀನಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಕೃಷ್ಣ ವಾಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್. ಅರ್ಜುನನಿಗೆ ಸೈಕೋಥೆರಪಿ ಮಾಡಿದ, ಅದರಿಂದ ಯುದ್ಧ ಆಯಿತು, ಆಮೇಲೆ ಧರ್ಮ ಸ್ಥಾಪನೆ ಆಯಿತು. ಅದರಿಂದ ಅವ್ರು ಏನು ಹೇಳಿದ್ರು ಗೊತ್ತಾ, ಕೃಷ್ಣ ವಾಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ಅಂಡ್ ವಿ ಆರ್ ದ ಶಿಷ್ಯಾಸ್ ಆಫ್ ಕೃಷ್ಣ. ನಾವೆಲ್ಲ ಕೃಷ್ಣನ ಹೆಸರು ಹೇಳಿ ದುಡ್ಡು ಮಾಡುವರು ಅಂತ ಹೇಳಿದ್ರು. ಇದು ಅಮೇರಿಕನ್ ಡಾಕ್ಟರ್ ಹೇಳಿದಂಥ ಮಾತು. ಆದರೆ ನಮ್ಮ ಜನಕ್ಕೆ ಒಂದು ತಮಾಷೆ, ಇಲ್ಲಿಯ ನಾಣ್ಯಗಳಲ್ಲಿ ವಿ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಹಾಕ್ತಾರೆ. ಅಲ್ಲಿ ಹಾಗೆ ಹಾಕಿಬಿಟ್ರೆ ಸೆಕ್ಯುಲರಿಸಮ್, ಅದು ಹಾಕಬಾರದು, ದೇವರ ಹೆಸರು ಎತ್ತಬಾರದು ಭಾರತದಲ್ಲಿ. ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಗೀತೆಯ ಉಲ್ಲೇಖ ಮಾಡಬಾರ್ದು, ಗೀತೆಯನ್ನು ಕೋಟ್ ಮಾಡಬಾರ್ದು, ಸೀತಾ ಮತ್ತು ರಾಮ ಅನ್ನೋ ಶಬ್ದಗಳನ್ನು ಟೆಕ್ಸ್ಟ್ ಬುಕ್ನಲ್ಲಿ ಯೂಸ್ ಮಾಡಬಾರ್ದು. ಇದು ಸೆಕ್ಯುಲರಿಸಮ್ ಅಂತ ನಾನು ಹೇಳಿದೆ. ಮೊದಲು ಹೀಗೆ ಆಗಿತ್ತು ನಮ್ಮ ದೇಶದಲ್ಲಿ. ಹಿರಣ್ಯಕಶಿಪು ದೇಶ ಆಳ್ತಿದ್ದಾಗ ಶಾಲೆ ಮಾಡಿದ್ರು, ಅಲ್ಲಿ ಧರ್ಮದ ವಿಷಯ ದೇವರ ವಿಷಯ ಪಾಠ ಮಾಡಬಾರದು ಅಂತಹ ಮಾಡಿದ್ರು. ಆ ಎರಡನೇ ನಮಗೆ ಸೆಕ್ಯುಲರ್ ಗೌರ್ಮೆಂಟ್ ಬಂದದ್ದು ಕಾಂಗ್ರೆಸ್ ಸರ್ಕಾರ ಬಂದಬೇಕು. ಹಿರಣ್ಯಕಶಿಪುವಿನ ಶುಭ ಸಂಪ್ರದಾಯ ಪ್ರವರ್ತನೆ. ಇಂಥ ದುರಂತದಲ್ಲಿ ಇದೆ ನಮ್ಮ ದೇಶ. ಈಗ ಸ್ವಲ್ಪ ನಾವು ಆಮೋದಿಗಳಾಗಬಹುದು, ಯಾಕಂದ್ರೆ ಮೋದಿ ಬಂದಿದೆ, ಹೋಪ್ಸ್ ಹುಟ್ಟಿದೆ ನಮಗೆ, ಭಾರತಕ್ಕೂ ಫ್ಯೂಚರ್ ಬರಬಹುದು ಅಂತ. ಆದರೆ ಪಾಪ ಅವರು ಏಕಾಂಗಿ, ಅವರನ್ನು ಹೇಗೆ ಸೋಲಿಸುವುದು ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ಎಲ್ಲ ರಾಜಕಾರಣಿಗಳು. ಅವರಿಗೆ ದೇವರು ರಕ್ಷೆ ಕೊಟ್ಟರೆ ಅವರಿಗೆ ಚೇಂಜ್ ಸಂಸ್ಥೆ ಏನೋ ಬದಲಾವಣೆ ಬರುತ್ತೆ. ಅವರು ಅಮೆರಿಕೆಗೆ ಬಂದಾಗ ಹೇಗೆ ಜನರನ್ನು ಅಟ್ರಾಕ್ಟ್ ಮಾಡಿದ್ರು ನಿಮಗೆ ಗೊತ್ತಿದೆ. ಬಹಳ ಸಿನ್ಸಿಯರ್ ಮನುಷ್ಯ, ಬಹಳ ಪ್ರಾಮಾಣಿಕ, ಅವರಿಗೆ ಯಾವ ಲೋಭವೂ ಇಲ್ಲ. ದೇಶಕ್ಕಾಗಿ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ರಕ್ಷೆ ಅವರ ಮೇಲೆ ಇರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ನಾನು ಇಲ್ಲಿ ಬಂದು ಕೂತಾಗ ಏನು ಮಾತಾಡಬೇಕು ಅಂತ ಏನು ಪ್ಲಾನ್ ಬರಲಿಲ್ಲ. ಶ್ರೀಗಳವರು ಏನು ಹೇಳಲಿಲ್ಲ, ಏನು ಮಾತಾಡಬೇಕು ಸಬ್ಜೆಕ್ಟ್ ಕೊಟ್ಟಿಲ್ಲ. ನಾನು ಕೇಳಿದ್ರಿ ಯಾರು ಏನು ಮಾತಾಡ್ತೀನಿ ಅಂತ, ನನಗೆ ಗೊತ್ತಿಲ್ಲ. ಕೂತಾಗ ಮಧ್ವಾಚಾರ್ಯ ಏನು ನುಡಿಸ್ತಾರೋ ಅದು ಮಾತಾಡ್ತಾರೆ, ನಾನು ಏನು ಯೋಚನೆ ಮಾಡಿಲ್ಲ ಅಂತ ಹೇಳಿದೆ. ಹಾಗಾಗಿ ನೆನಪಾದ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದೆ. ಪ್ರಾಯ ನಮ್ಮ ಹಿಂದೆ ಒಂದು ಪ್ರಸ್ತಾವ ಬಂದಿತ್ತಲ್ವ, 3 ಮತಗಳ ವಿಶ್ಲೇಷಣೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಯಾಕೆಂದರೆ ಬಹಳ ಜನಕ್ಕೆ ಕಳೆದ ಬಾರಿ ನಾನು ಇಲ್ಲಿಗೆ ಬಂದಾಗ 2001ರಲ್ಲಿ ಐ ಹ್ಯಾಡ್ ವೆರಿ ಬಿಟರ್ ಎಕ್ಸ್ಪೀರಿಯನ್ಸ್. ಒಂದು ಮನೆಯಲ್ಲಿದ್ದೆ ನಾನು. ಆ ಮನೆಯ ಹುಡುಗ ಅವನ ಶಾಲೆಯಲ್ಲಿ ಅವನ ಕ್ಲಾಸ್ಮೇಟ್ಸು ತಮಾಷೆ ಮಾಡಿದ್ರಂತೆ ಅವನನ್ನು. ಅವಳು ವಿ ನೋ ವಾಟ್ ಈಸ್ ಇಸ್ಲಾಂ, ವಿ ನೋ ವಾಟ್ ಈಸ್ ಕ್ರಿಶ್ಚಿಯಾನಿಟಿ ಅಂಡ್ ಯು ಟೆಲ್ ಮಿ ವಾಟ್ ಈಸ್ ಹಿಂದೂಯಿಸಮ್ ಅಂತ ಆ ಹುಡುಗರಂತ. ಪಾಪ ಅವರಿಗೆ ಗೊತ್ತಿಲ್ಲ ಹಿಂದೂಯಿಸಮ್ ಏನೊಂದು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಒಂದು ಬಂದ್ರೆ ಹಿಂದೂಯಿಸಮ್ ಏನಪ್ಪ, ವಿಷ್ಣು, ಶಿವನು, ದುರ್ಗೆಯೋ, ಗಣಪತಿಯೋ, ಯಾರನ್ನು ದೇವರು ಅಂತ ಹೇಳಬೇಕು, ಯಾವುದು ಟೆಕ್ಸ್ಟ್ ನಮ್ಮದು ಮೂಲ ಗ್ರಂಥ ಗೊತ್ತಿಲ್ಲ. ಅವನು ಈ ಗಾಟ್ ಅಪ್ಸೆಟ್. ಆಮೇಲೆ ಮನೆ ಬಂದ, ಡ್ಯಾಡ್ ವಾಟ್ ಈಸ್ ಹಿಂದೂಯಿಸಮ್ ಅಂದ. ಡ್ಯಾಡ್ ಆಲ್ಸೋ ಡಸಂಟ್ ನೋ. ಅವರು ಯು ಟೆಲ್ ಮಿ ಇನ್ ಯುವರ್ ಒಪಿನಿಯನ್ ವಾಟ್ ಈಸ್ ಹಿಂದೂಯಿಸಮ್ ಅಂತ ಕೇಳಿದ್ರು. ನನ್ನ ಎದುರು ನಡೆದ ಘಟನೆ ಇದು. ಅವ್ನು ಏನು ಹೇಳಿದ ಗೊತ್ತಾ, ತುಂಬಾ ದುಃಖ ಆಗಿದೆ ನನಗೆ ಆ ಉತ್ತರ ಕೇಳಿ. ಆ ಹುಡುಗ ಸಿನ್ಸಿಯರ್ ಆಗಿ, ಅವ್ರಿಗೆ ಗೊತ್ತಿಲ್ಲ ಒಬ್ಬ, ವಾಟ್ ಈಸ್ ಹಿಂದೂಯಿಸಮ್, ಐ ಥಿಂಕ್ ಇಟ್ ಈಸ್ ಎ ಬ್ರಾಂಚ್ ಆಫ್ ಇಸ್ಲಾಂ ಅಂದ. ಎಷ್ಟು ಅಜ್ಞಾನ. ನಾವು ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯಿಂದ ಏನು ಅಂತ ಹೇಳಿಕೊಡ್ಲಿಲ್ಲ, ನಾವು ಕಲೀಲಿಲ್ಲ, ಮಕ್ಕಳಿಗೆ ಹೇಳಿಕೊಡ್ಲಿಲ್ಲ. ಇವತ್ತು ಆ ಜಾಗೃತಿ ಬರ್ತಾ ಇದೆ ಇಡೀ ವಿಶ್ವದಾದ್ಯಂತ. ಆದರೆ ಒಂದು ಕಾಲದಲ್ಲಿ ನೋಡಿ, ಆ ಹುಡುಗನಿಗೆ ಇದು 13 ವರ್ಷದ ಕೆಳಗೆ, ಲಾಸ್ಟ್ 2001ರಲ್ಲಿ ನಾನು ಬಂದಾಗ ಇದೆ ಟ್ರೇಡ್ ಸೆಂಟರ್ ಬಿತ್ತಲ್ಲ, ಆವಾಗ ನಾನು ಪ್ರತ್ಯಕ್ಷದರ್ಶಿ ಅದಕ್ಕೆ. ಸರಿ, ಆಮೇಲೆ ನಾನು ಇಲ್ಲಿ ಇದ್ದಷ್ಟು ದಿವಸವೂ ಆಚಾರ್ಯರೇ ಹಿಂದೂಯಿಸಮ್ ಅಂದ್ರೆ ಏನೋ ಮಾತಾಡ್ರಿ, ನಮ್ಗೆ ಯಾರಿಗೂ ಗೊತ್ತಿರಲಿ ಹಿಂದೂಯಿಸಮ್. ವಸ್ತುತಃ ಬಹಳ ತಮಾಷೆ ಏನು ಅಂದರೆ, ಹಿಂದೂಯಿಸಮ್ ಅನ್ನುವ ಶಬ್ದವೇ ತಪ್ಪು. ಹಿಂದೂಗಳು ನಾವು ಅಂತ ಹೇಳಿದರೆ ಅರ್ಥ ಏನು ಅಂದರೆ, ಅದು ಸರ್ಕಾರ ಮಾಡಿದ ತಪ್ಪು. ಯಾಕೆಂದ್ರೆ ಅವರಿಗೆ ಭಾಷಾ ಜ್ಞಾನವೂ ಇಲ್ಲ ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ. ಅದು ರಿಲಿಜನ್ ಅಂದರೆ ಹಿಂದೂ ಅಂತ ಬರೀತಾರೆ, ಫಿಲಪ್ ಮಾಡಬೇಕಲ್ಲ ಫಾರ್ಮ್. ರಿಲಿಜನ್ ಹಿಂದೂ, ಕ್ಯಾಸ್ಟು ಏನೋ ಸೈನ್ಸು, ಬ್ರಾಹ್ಮಣ, ಕ್ಷತ್ರಿಯ. ಹಿಂದೂ ಅಂತಂದರೆ ಅದು ರಿಲಿಜನ್ ವಾಚಕ ಶಬ್ದವೇ ಅಲ್ಲ. ಹಿಂದೂ ಅಂದರೆ ಇಂಡಿಯನ್ ಅಂತ ಅರ್ಥ.
ಯಾಕೆಂದರೆ ಸಿಂಧೂ ಕಣಿವೆಯಿಂದ ಮೊದಲು ಬಂದರು ಗ್ರೀಕರು, ಆಮೇಲೆ ಪರ್ಷಿಯನ್ಸ್ ಎಲ್ಲ ಇಂಡಿಯಾಕ್ಕೆ. ಭಾರತಕ್ಕೆ ಹಿಂದೂ ಕಣಿವೆ ಮೂಲಕ ಬಂದಾಗ ಅವ್ರಿಗೆ ಹಿಂದೂ ಖೈಬರ್ ಕಣಿವೆಯಲ್ಲಿ ಬಂದರು ಸಿಂಧೂ ನದಿಯ ಮೂಲಕ. ಸೊ ಇದು ಸಿಂಧೂ ನದಿಯ ಸಂಸ್ಕೃತಿ ಅಂತ ಅವರು ಸಕಾರಕ್ಕೆ ಹಕಾರ ಹೇಳ್ತಾರೆ. ಸಪ್ತ ಅಂದ್ರೆ ಹಪ್ತ ಅಂತಾರೆ, ಸೋಮ ಅಂದ್ರೆ ಹೋಮ ಅಂತಾರೆ. ಹಾಗೆ ಅವರು ಸಿಂಧುವಿಗೆ ಹಿಂದೂ ಅಂತ ಕರೆದ್ರು. ಇಸ್ ಎ ಫಾರಿನ್ ವರ್ಡ್, ಅದು ಇಂಡಿಯನ್ ಶಬ್ದವೇ ಅಲ್ಲ. ನಾವು ಹಿಂದೂಗಳು ಅನ್ನೋದು ಅವರು ಉಚ್ಚಾರ ಮಾಡ್ಲಿಕ್ಕೆ ಬಾರದೆ ಸಿಂಧು ಅಂತ ಹೇಳೋದಕ್ಕೆ ಹಿಂದೂ. ಸೊ ಸಿಂಧೂ ನದಿಯ ತೀರದ ಸಂಸ್ಕೃತಿ ಅಂತ ಅವರು ಹಿಂದೂಗಳು ಅಂತ ಕರೆದ್ರು. ಅದ್ರ ಮೇಲೆ ಬ್ರಿಟಿಷರು ಬಂದರು. ಅದು ಹಿಂದೂ ಅನ್ನೋ ಬಹುವಚನ ಆಯ್ತು ಹಿಂದೂಸ್ ಹೋಗಿ ಇಂಗ್ಲಿಷರಿಗೆ ಹೆಚ್ಚು ಉಚ್ಚಾರ ಮಾಡ್ಲಿಕ್ಕೆ ಬರಲಿಲ್ಲ. ಅದು ಹಿಂದೂಸ್ ಹೋಗಿ ಇಂಡಸ್ ಆಯ್ತು, ಎಚ್ ಸೈಲೆಂಟ್ ಆಯಿತು. ಇಂಡಸ್ ಆಗಿ ಇಂಡಿಯಾ ಆಯಿತು. ಅಂದರೆ ಅದು ಒಂದು ಪುಣ್ಯ. ಅದು ಹೆಚ್ಚು ಉಚ್ಚಾರ ಮಾಡಿ ಬರ್ತಿದ್ದ ಬ್ರಿಟಿಷರಿಗೆ ನಮ್ದು ಹಿಂಡಿಯಾ ಆಗ್ತಿತ್ತು. ಆದ್ದರಿಂದ ಇಂಡಿಯಾ ಅದು ಅವರಿಗೆ ಉಚ್ಚಾರ ಮಾಡಿ ಬರ್ತಾ ಇದ್ದದ್ದು ನಮ್ಮ ಭಾಗ್ಯ, ಇಂಡಿಯಾ. ಸೊ ಇವತ್ತು ಭಾರತ ಅಂತಂದರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ವಾಟ್ ಈಸ್ ದಟ್? ಭಾರತ ಅಂದರೆ ಏನು? ಇಂಡಿಯಾ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಎಲ್ಲಿ ತನಕ ನೀವು ಬೆಂಗಳೂರಿನಲ್ಲಿ, ನೀವು ಬಹಳ ಜನಕ್ಕೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಅಲ್ಲಿ ಹೋದರೆ ಅಲ್ಲಿ ಶುದ್ಧ ಕನ್ನಡ ಮಾತಾಡ್ತಾರೆ. ಸಂಜೆ ವಾಕಿಂಗಿಗೆ ಹೋಗುವಾಗ ಬ್ಯಾಗ್ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ ಪರ್ಚೇಸ್ ಮಾಡಿ ಮನೆಗೆ ಬರುವುದು. ದಿಸ್ ಈಸ್ ಪರ್ಫೆಕ್ಟ್ ಕನ್ನಡ. ಕನ್ನಡ ಮಾತಾಡಿದ್ರೆ ಬರೋಲ್ಲ ಅವರಿಗೆ. ನನ್ನ ಸ್ನೇಹಿತರೊಬ್ಬರು ರೋಬರ್ಟ್ ಝೈದಂಬೋಸ್ ಅಂತ, ಅವರು ಈಸ್ ಎ ಡಚ್. ಅವ್ರು ನನ್ನ ಹತ್ರ ಪಾಠ ಕೇಳಿಕೊಂಡು ಒಂದು 6 ತಿಂಗಳು ನಮ್ಮ ಮನೆಯಲ್ಲಿದ್ದರು. ಫಸ್ಟ್ ಬಂದಾಗ ಅವರು ಇದೆಲ್ಲ ನೋಡಿ, ನಾವೆಲ್ಲರೂ ಕನ್ನಡಿಗರು ತಿಳ್ಕೊಳ್ಬೇಕಾದ ಸಂಗತಿ. ಫಸ್ಟ್ ಅವರು ಬೆಂಗಳೂರಿಗೆ ಬಂದರು. ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದದ್ದು ಅವರು ಜರ್ಮನಿಯಲ್ಲಿ MA ಮಾಡಿದ್ರು ಇಂಡಾಲಜಿ ಮೇಲೆ. MA ಮಾಡಲಿಕ್ಕೆ ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಹಿ ಟುಕ್ ಕನ್ನಡ. ಒನ್ ಆಫ್ ದಿ ಇಂಡಿಯನ್ ಫಿಲಾಸಫೀಸ್ ಹಿ ಟುಕ್ ಜೈನಿಸಮ್. ಸೊ ಜೈನಿಸಮ್ ಮತ್ತು ಕನ್ನಡ ತಗೊಂಡು ಜರ್ಮನಿಯಲ್ಲಿ ಇಂಡಾಲಜಿ MA ಮಾಡಿದರು. ಸ್ವಚ್ಛವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ, ಸ್ವಚ್ಛವಾಗಿ ಕನ್ನಡದಲ್ಲಿ ಬರೀತಾರೆ. ಆಮೇಲೆ ಅವ್ರಿಗೆ ಖಂಡಿತು ಕನ್ನಡ ಇರತಕ್ಕಂಥ ಭಾಗ ಕರ್ನಾಟಕಕ್ಕೆ ಹೋಗಬೇಕು. ಆಮೇಲೆ ಜೈನಿಸಮಲ್ಲಿ ಜೈನ ಸಂಸ್ಕೃತಿ ಇದೆ, ಮೂಡುಬಿದಿರೆ ಇಲ್ಲೆಲ್ಲ ನೋಡಬೇಕು, ಜೈನ ಸಂಸ್ಥೆ ಇರತಕ್ಕಂಥದ್ದನ್ನು ನೋಡಬೇಕು, ಶ್ರವಣಬೆಳಗೊಳ ಅಲ್ಲೆಲ್ಲ ವಿಸಿಟ್ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಾಗ ಯಾರು ಜೈನರು ಕಾಣಿಸ್ಲಿಲ್ಲ. ಅದು ತುಂಬ ಜನ ಅಂಗಾರಕಾಕ್ಷದವ್ರು ಕಾಣಿಸಿಲ್ಲ. ಅರೆ ಇದೇನಿದೆ ಅಂಗಾರಕಾಕ್ಷದ, ಅಂಗಾರಕಾಕ್ಷತೆ ಇದೆ, ವಾಟ್ ಇಸ್ ದಿಸ್ ಅವ್ರು ಯಾರಿದ್ರೆ ಅವ್ರು ಮಾಧ್ವರು. ಅವರಿಗೆ ಗೊತ್ತಿಲ್ಲ, ಅದು ಅಲ್ಲಿ ಬರುವ ಗೊತ್ತೇ ಇರಲಿಲ್ಲ. ಮಧ್ವ ಸಿದ್ಧಾಂತ ಅಂತ ಒಂದು ಈ ದೇಶದ ಏನಂದ್ರೆ ಗೊತ್ತಿಲ್ಲ. ಅವರು ಜೈನ ಸಿದ್ಧಾಂತ ಸ್ಟಡಿ ಮಾಡ್ಲಿಕ್ಕೆ ಬಂದವರು. ದೇ ಆರ್ ಆಲ್ ಮಧ್ವಾಸ್. ವಾಟ್ ಈಸ್ ದಟ್ ಮಧ್ವಾಯಿಸಮ್? ಹೇಳಿದ್ರು ಮಧ್ವಾ ಸೇಸ್ ದಟ್ ವರ್ಲ್ಡ್ ಈಸ್ ರಿಯಲ್. ದಟ್ ಈಸ್ ಇಂಟ್ರೆಸ್ಟಿಂಗ್. ಇಫ್ ವರ್ಲ್ಡ್ ಈಸ್ ಅನ್ರಿಯಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ದಟ್ ಈಸ್ ಬೆಟರ್. ಐ ಲೈಕ್ ಇಟ್. ಅದು ಖುಷಿ ಆಯ್ತು ಅವರಿಗೆ. ಮಧ್ವಾಚಾರ್ಯ ಸಿದ್ಧಾಂತ ಒಂದು ಉಂಟಲ್ವಾ. ನಾನು ತಿಳ್ಕೊಂಡೆ ಭಾರತದವರಿಗೆ ಭವಿಷ್ಯವೇ ಇಲ್ಲ, ಯಾಕಂದ್ರೆ ವರ್ಲ್ಡ್ ಇಸ್ ಅನ್ರಿಯಲ್. ಅವರಿಗೆ ಯಾವ ಭವಿಷ್ಯವಿಲ್ಲ ಅಂತ ತಿಳ್ಕೊಂಡಿದ್ದೆ. ಈಗ ಭಾರತೀಯರಿಗೆ ಒಂದು ಭವಿಷ್ಯ ಉಂಟು ಅಂತ ಸಂತೋಷಪಟ್ಟ ಮೇಲೆ ಹಿ ವಾಂಟೆಡ್ ಟು ನೋ ವಾಟ್ ಈಸ್ ಮಧ್ವಾಸ್ ಫಿಲಾಸಫಿ. ಸರಿ, ಅಲ್ಲಿ ವಿದ್ಯಾಮಾನ್ಯ ತೀರ್ಥರು, ಹೊತ್ತಿಗೆ ಶ್ರೀಗಳವರಿಗೂ ಗುರುಗಳು, ನನಗೂ ಗುರುಗಳು. ವಿದ್ಯಾಮಾನ್ಯ ತೀರ್ಥರು ಅಲ್ಲಿ ವಿದ್ಯಾಪೀಠದಲ್ಲಿದ್ದರು. ಅಲ್ಲಿ ಹೋದ್ರೆ ಇವರು ವಿದ್ಯಾಮಾನ್ಯ ತೀರ್ಥರು ಅವರು ಮದುವಿನಂಥ ಒಬ್ಬ ಸನ್ಯಾಸಿ. ಹೆಚ್ಚಿನ ಸ್ವಾಮಿಗಳಿರ್ತಾರೆ, ಅವರು ಚೈಲ್ಡಿಶ್ ಆಗಿರ್ತಾರೆ. ಆದರೆ ವಿದ್ಯಾಮಾನ್ಯ ತೀರ್ಥರು ಈ ವಾಸ್ ಟೋಟಲಿ ಚೈಲ್ಡ್ ಲೈಕ್. ಈ ವಾಸ್ ನಾಟ್ ಚೈಲ್ಡಿಶ್ ಅಟ್ ಆಲ್. ಮಗುವಿನಂಥ ಹೃದಯ. ಅವರ ಹತ್ರ ಹೋದರು. ಅವ್ರಿಗೆ ಪಾಪ ಇಂಗ್ಲೀಷ್ ಬರೋಲ್ಲ. ಏನು ಬಂದದ್ದು ಅಂತ ಕೇಳಿದರು. ಇವರು ನನಗೆ ಕನ್ನಡದಲ್ಲಿ ಹೇಳಿದ್ರು, ನನಗೆ ಮಧ್ವ ಸಿದ್ಧಾಂತ ಕಲಿಬೇಕು ಅಂತ. ಪಾಪ ವಿದ್ಯಾಮಾನ್ಯ ತೀರ್ಥರಿಗೆ ನನ್ನ ಮೇಲೆ ಒಂದು ಪ್ರೀತಿ. ನೀನು ಉಡುಪಿಗೆ ಹೋಗು, ಅಲ್ಲಿ ಬನ್ನಂಜೆ ಇದ್ದಾನೆ, ಅವ್ರಿಗೆ ಹೋಗು ಅಂತ ಕಳಿಸೋದು. ಸೊ ಈ ಡಿಬೇಟ್ ಉಡುಪಿಗೆ ಬಂದಲ್ಲಿ ಯಾರು ಹೇಳಿದ್ರು, ಬನ್ನಂಜೆ ಯಾರೋ ಕರ್ಕೊಂಡು ನಮ್ಮ ಮನೆಯಲ್ಲಿ ಬಿಟ್ಟು ಅವನ ಬಣ್ಣ ನೋಡಿ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಪ್ರಾರಂಭ ಮಾಡಿದೆ. ಅವನು ಹೇಳಿದ ಗೊತ್ತಾ, ನಾನು ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದಿದ್ದೇನೆ. ಇದ್ಯಾವ ಕೆಳನಾಡು? ನಮ್ಮ ಮಲೆನಾಡು ಮತ್ತು ಪಾತಾಳದಿಂದ ಬಂದರು. ನೋಡಿ, ಅವನು ಶುದ್ಧ ಕನ್ನಡ. ಕೆಳನಾಡು ಅಂದ್ರೆ ನೆದರ್ಲ್ಯಾಂಡ್. ಅದನ್ನು ಕನ್ನಡ ಕನ್ವರ್ಟ್ ಮಾಡಿ ಹೇಳಿದ್ದಾರೆ. ಮತ್ತು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾನು ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ಹೀಗೆ ಎಲ್ಲ ಆಯಿತು. ಅವನು ಮಧ್ವ ಸಿದ್ಧಾಂತ ಕಲಿಬೇಕು. ಆವಾಗ ನಾನು ಮನೆಯಲ್ಲಿ ಕೂತು ಫಸ್ಟ್ ಮೀಟಿಂಗ್ನಲ್ಲೇ ಒಂದು 2 ವಿಷಯ ಹೇಳಿದ. ಅದು ನಿಮಗೆಲ್ಲರಿಗೆ ಹೇಳಬೇಕು. ನಾನು ಮೊದಲು ಹೇಳಿದ, ಅವ್ನು ಮೈಸೂರಿನಲ್ಲಿದ್ದ.
ಮೈಸೂರಿನಲ್ಲಿ ಮನೆ ಮಾಡಿಕೊಂಡು ಮೈಸೂರಿನಲ್ಲಿ ಒಬ್ಬ ಕನ್ನಡದ ಮಹಿಳೆಯನ್ನೇ ಮದುವೆಯಾಗಿದ್ದ. ಅದು ದುರಂತ ಆಯಿತು, ಅದು ಬಿಡಿ, ಯಾಕತ್ತೆ ನಮಗೆ ಬೇಡ. ಅವನು ಅಲ್ಲಿಂದ ಒಂದು ಸರ್ತಿ ರಿಕ್ಷಾದಲ್ಲಿ ಮನೆ ಕಡೆ ಹೋಗ್ತಾ ಇದ್ದ. ಇದು ಅವನು ನನಗೆ ಹೇಳಿದ ಕಥೆ. ಮೈಸೂರಿನ ರಿಕ್ಷಾದ ಹೋಗಬೇಕು, ಅವನು ಸರಸ್ವತಿಪುರಂನಲ್ಲಿ ಅವನ ಮನೆ, ಅದು ಎಡಕ್ಕೆ ತಿರುಗುದು. ಸೊ ಅವನು ರಿಕ್ಷಾದವನ ಹತ್ರ ಹೇಳಿದಂತೆ ಎಡಕ್ಕೆ ತಿರುಗು. ಅವನು ರಿಕ್ಷಾ ನಿಲ್ಲಿಸಿ, ನೀವು ಎಂಥದ್ದು ಹೇಳುವುದು, ಲೆಫ್ಟಿಗೆ ತಿರುಗಬೇಕಾ? ನೀವು ಕನ್ನಡ ಮಾತಾಡಿದ್ರೆ ಅರ್ಥ ಆಗುವುದಿಲ್ಲ, ಕೆಟ್ಟ ಇಂಗ್ಲಿಷ್ನಲ್ಲೇ ಹೇಳಬೇಕು. ನಿಮಗೆ ಕನ್ನಡಿಗರಿಗೆ ಸ್ವಚ್ಛ ಕನ್ನಡ ಮಾತಾಡಿದ್ರೆ ಅರ್ಥ ಆಗೋಲ್ಲ, ಕೆಟ್ಟ ಇಂಗ್ಲೀಷಲ್ಲಿ ಮಾತಾಡಬೇಕು. ನಿಮಗೆ ಅದು ಅಭಿಮಾನ ಇಲ್ಲದ ಜನ ನೀವು ಅಂತ ನನ್ನ ಹೇಳಿ, ನನಗೆ ಕೈಯ ಬೈತಿ ಎಲ್ಲ ಕನ್ನಡಿಗೂ ಹಂಚುತ್ತಾ ಇದ್ದೀನಿ ನನ್ನ ಬೈಗಳನ್ನು. ಒಂದು ಮಾತು ಅದು. ಅವನು ಎರಡನೇ, ಅವನು ಚೆನ್ನಾಗಿ ಸಂಸ್ಕೃತ ಮಾತಾಡ್ತಾನೆ, ಚೆನ್ನಾಗಿ ಕನ್ನಡ ಮಾತಾಡ್ತಾನೆ, ಇಂಗ್ಲೀಷ್ ಅಂತೂ ಮಾತಾಡ್ತಾನೆ, ಡಚ್ ಅವನ ಮಾತೃಭಾಷೆ, ಒಂದು 10-12 ಭಾಷೆ ಮಾತಾಡ್ತಾನೆ. ಸರಿ, ನಮ್ಮನೆಯಲ್ಲಿ ಪಾಠ ಕೊಟ್ಟು ಅದನ್ನು ಮುಂಚೆ ನೋಡಿದ ಘಟನೆ ಹೇಳ್ತೇನೆ ತಮಗೆ. ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಂತೆ. ಆ ದೇವಸ್ಥಾನದ ಸುತ್ತ ಸಂಸ್ಕೃತ ಶ್ಲೋಕಗಳನ್ನು ಹಾಕಿದ್ದು, ಏನೇನೋ ಸುಭಾಷಿತಗಳು. ಅವನು ಪೂಜೆಯವರ ಹತ್ರ ಕೇಳಿದಂತೆ, ಇದೆಲ್ಲ ಏನು? ಅವರು ಪೂಜೆಯವರ ಅದನ್ನ ಅರ್ಥ ಏನು ಅಂತ ಕೇಳಿದ್ದವನು. ಅದಕ್ಕೆ ಅಪ್ಪೋ ಹಿಂದಿ ಮಾಲೂಮ್ ಹೈ ಕ್ಯಾ ಅಂತ ಕೇಳಿದ ಪೂಜೆಯವರು. ಅದಕ್ಕೆ ಇವನು ಹೇಳಿದಂತೆ, ಸಂಸ್ಕೃತಂ ಜಾನಾಮಿ ಸಂಸ್ಕೃತೇನ ಇವ ಭಣ್ಯತಾಂ. ಅಷ್ಟೈದುಗಳು ಪೂಜೆಯವರು ಓಡಿ ಹೋದರು. ಇದು ಅವನು ಹೇಳಿದ ಕಥೆ ವಿಷಯತ್ತು. ಯಾಕೆಂದ್ರೆ ನಿಮ್ಮ ಪೂಜೆಯವರಿಗೆ ಸಂಸ್ಕೃತ ಬರೋಲ್ಲ, ನಾನು ಸಂಸ್ಕೃತ ಕೇಳಿದ್ರೆ ಓಡಿ ಹೋದ್ರು ಅವರು. ಅಲ್ಲ, ವಿದೇಶಿಯರು ನಮ್ಮನ್ನು ಹೇಗೆ ಜಡ್ಜ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಬೇಕು. ನಾವು ವಿದೇಶಿಯರು ಇಂಡಿಯಾಕ್ಕೆ ಬಂದು, ಭಾರತಕ್ಕೆ ಬಂದು ನಮ್ಮ ಜನರನ್ನು ಯಾವ ರೀತಿ ಜಡ್ಜ್ ಮಾಡ್ತಾರೆ. ಇನ್ನೂ ಭಯಂಕರವಾದ ಒಂದು ಪ್ರಸಂಗ, ಸುಬ್ರಹ್ಮಣ್ಯದಲ್ಲಿ ನಾಡು ಬರ್ತಾ ಇದ್ದಾರೆ ವಿದ್ಯಾಭೂಷಣ ಸಂಗೀತ ಕಚೇರಿ 18 ಅವರ ಮಠದಲ್ಲಿ ಅವರು ಸ್ವಾಮಿಯಾಗಿದ್ದಾಗ, ಅವರ ಪೂರ್ವಾಶ್ರಮ ಅಂತ ಹೇಳೋಣ ಅದಕ್ಕೆ, ಅವರ ಪೂರ್ವಾಶ್ರಮದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಈಗ ಉತ್ತರಾಶ್ರಮದಲ್ಲಿ ಗೃಹಸ್ಥ ಆದರು, ಪೂರ್ವಾಶ್ರಮದಲ್ಲಿ ಸ್ವಾಮಿ ಆಗಿದ್ದರು. ಅದು ಸರಿ, ಅಲ್ಲಿ ಒಂದು ಉಪನ್ಯಾಸ, ನಾನು ಅಧ್ಯಕ್ಷ, ಈ ಮನುಷ್ಯ ಅಲ್ಲಿ ಉಪನ್ಯಾಸಕ, ಯಾರು ರೋಬರ್ಟ್ ಜೇಜನ್ ಬಸ್. ಸರಿ, ಝೈದನ್ ಅಂದರೆ ಡಚ್ ಭಾಷೆಯಲ್ಲಿ ದಕ್ಕನ್ ಅಂತ. ಝೈದನ್ ಬಸ್ ಅಂದರೆ ದಕ್ಷಿಣ ಅರಣ್ಯ, ತೆಂಕ ಅರಣ್ಯ, ತೆಂಕಾಡು. ನಾನು ತೆಂಕಾಡು ಅಂತ ಕರಿತಿದ್ದೆ ಅವನು. ಸರಿ, ಅಲ್ಲಿ ಇವ್ರದ್ದು ಉಪನ್ಯಾಸ. ಏನು ಹೇಳಿದ್ರು ಗೊತ್ತಾ? ಯಾಕೆಂದ್ರೆ ನಮ್ಮ ದೇಶದ ಬಗ್ಗೆ ವಿದೇಶಿಯರು ಹೇಗೆ ಅವರು ನೋಡ್ತಾರೆ, ಹೇಗೆ ಜಡ್ಜ್ ಮಾಡ್ತಾರೆ, ಅಥವಾ ಹೇಗೆ ಅಪಹಾಸ್ಯ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ತಮ್ಮ ಮುಂದೆ ಈ ಅನುಭವವನ್ನು ಹಂಚಿಕೊಳ್ತಾ ಇದ್ದೇನೆ. ಅವರು ಉಪನ್ಯಾಸ ಮಾಡಿದರು. ನಾನು ಜರ್ಮನಿಯಲ್ಲಿ MA ಮಾಡಿದ ಮೇಲೆ, ಅದು ಹಿಂದೂಯಿಸಂ ಮೇಲೆ ಮಾಡಿದ್ದೇನೆ, ಇಂಡಾಲಜಿ. ಭಾರತಕ್ಕೆ ಹೋಗಿ, ಯಾಕೆಂದ್ರೆ ಭಾರತದಲ್ಲಿ 5000 ವರ್ಷ ಪ್ರಾಚೀನವಾದ ಸಂಸ್ಕೃತಿ ಇದೆ. ಅದನ್ನು ಕಲಿತುಕೊಂಡು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ದ ಹೈಯೆಸ್ಟ್ ರೆಸ್ಪೆಕ್ಟ್ ಐ ಕೇಮ್ ಟು ದಿಸ್ ಕಂಟ್ರಿ. ಭಾರತಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದರೆ ಬಂದು ಕೇಳಿದಂತೆಲ್ಲ ಕೆಲವರ ಹತ್ರ, ಏನು ನೀವು ಅಷ್ಟಮಿ ಮಾಡ್ತೀವಿ, ಒಂದು ಕೃಷ್ಣಾಷ್ಟಮಿ, ಶಿವರಾತ್ರಿ, ಗಣೇಶ ಚತುರ್ಥಿ, ಏಕಾದಶಿ, ವಾಟ್ ಇಸ್ ಇದರ ಅರ್ಥ ಏನು, ಮೀನಿಂಗ್ ಏನು, ಅದು ಪೂಜೆ ಕನಿಷ್ಠ ಅವರು ಎಲ್ಲಿ ತನಕ ಅಂದರೆ ಎಲ್ಲವೂ ಸಂಶಯ. ನೀವು ಮದುವೆ ಮಾಡೋ ಮಾಲೆ ಯಾಕೆ ಇಲ್ಲಿ ಹಾಕೋದಂತೆ, ನೀವು ಮದುವೆ ಮಾಡುವ ಮಾಲೆ ಯಾಕೆ ಹಾಕ್ತೀರಿ, ಅದೊಂದು ಸಂಶಯ ಅವರಿಗೆ. ಆಮೇಲೆ ದೇವರ ಪೂಜೆ ಗಂಟಾಮಣಿ ಆಗಬಾರ್ದು, ಎಲ್ಲರೂ ಬಾರಿಸ್ತಾರೆ, ಇವರು ಬಾರಿ ಯಾಕೆ ಗಂಟಾಮಣಿ ಬಾರಿಸೋದು ಗೊತ್ತಿರೋದಿಲ್ಲ. ನೀವು ಗಂಟಾಮಣಿ ಯಾಕೆ ಬಾರಿಸ್ತೀರಿ, ಇದೆಲ್ಲ ಡೌಟ್ಸ್ ಅವರು. ಯಾಕಂದ್ರೆ ವಿನೋದಕ್ಕೋಸ್ಕರ ಅಲ್ಲ, ಜಸ್ಟ್ ನೋ. ಅಲ್ಲಿ ಬಂದು ಕೇಳಿದ್ರಂತೆ. ಕೇಳಿದಾಗ 2 ವಿಧವಾದ ಉತ್ತರ ಬಂತು ಅಂತ ಹೇಳ್ತಾರೆ ಅವರು. ಕೆಲವರು ಮೈಲಿಗೆ ಭಾರತೀಯರು, ಅವ್ರು ಹೇಳ್ತಿದ್ರೆ ಯಾಕೆ ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ಅಜ್ಜೆ ಮಾಡ್ತಿದ್ರು, ನಾವು ಮಾಡ್ತೇವೆ. ಯಾಕೆಂದ್ರೆ ಇವ್ರಿಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ಅಜ್ಜೆ ಮಾಡ್ತಿದ್ರು, ನಾವು ಮಾಡ್ತೇವೆ. ಮಡಿಯುವಂತರ ಅಂತ ಕೇಳಿದ್ರೆ, ನೀವು ಮ್ಲೇಚ್ಛರು, ನಿಮ್ಗೆ ಹೇಳಿಕಾಗಲ್ಲ ಅಂತ. ನಿಜವಾಗಿ ಇಬ್ಬರಿಗೂ ಗೊತ್ತಿಲ್ಲ, ಉತ್ತರ ಬೇರೆ ಇದೆ. ಈ 2 ವಿಧವಾದ ಉತ್ತರ ಬಂದ ಮೇಲೆ ಅವರು ಇಷ್ಟಕ್ಕೆ ಹೇಳಿ, ನನಗೆ ಈ ಉತ್ತರ ಕೇಳಿ ಎಷ್ಟು ಅಸಹ್ಯ ಆಯಿತು ಅಂತಂದ್ರೆ, ಅವ್ರು ಹೇಳಿದರು, ನೀವು ಊಟ ಯಾಕೆ ಮಾಡ್ತೀರಿ? ಅಯ್ಯೋ, ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ಅಜ್ಜೆ ಮಾಡ್ತಾರೆ. ಹೀಗೆ ಉತ್ತರ ಕೊಟ್ಟರೆ ಎಷ್ಟು ಹೊಲಸು, ಅಷ್ಟು ಹೇಸಿಗೆ ಆಯಿತು ನನಗೆ ಅಂತ ಹೇಳಿ. ಆಮೇಲೆ ಒಂದು ಮಾತು ಹೇಳಿದ್ರು. ನಾನು ಅನೇಕ ನನ್ನ ಸ್ನೇಹಿತರ ಮಾತು ಹೇಳ್ಕೊಂಡಿದ್ದೇನೆ. ತಾವು ಏನು ಮಾಡುತ್ತೇವೆ ಅನ್ನುವುದನ್ನು ಗೊತ್ತಿಲ್ಲದೆ ಕಣ್ಮುಚ್ಚಿ ಮಾಡುತ್ತಿರುವ ನರಸತ್ತ ಜನಾಂಗ ತುಂಬಿರುವ ಈ ದೇಶಕ್ಕೆ ನಾನು ಬರಬಾರದಿತ್ತು ಅಂತ ಹೇಳಿದ್ರು. ಏನು ಭಯಾನಕ ಮಾತು. ನಾನು ಅಧ್ಯಕ್ಷ ಕೂತಿದ್ದೇನೆ ಅಂತ ಕೇಳ್ಕೋಬೇಕಾಯ್ತು. ನರಸತ್ತ ಜನಾಂಗ ತುಂಬಿರುವ ಅಂದರೆ ತಾವು ಏನು ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ.
ಬಟ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಮಾಡ್ತಾರೆ, ನಾವು ಮಾಡೋದು. ನೀವು ಮಾಲೆ ಹಾಕ್ತಿದ್ದೆ, ಎಲ್ಲ ಮದುವೆಗೆ ಹಾಕ್ತಾ ಇದ್ವಿ, ನಾವು ಹಾಕಿದೆವು ಅಷ್ಟೇ. ಯಾಕೆ ಗೊತ್ತಿಲ್ಲ. ಸಭೆಯಲ್ಲಿ ಯಾಕೆ ಮಾಲೆ ಹಾಕ್ತಾರೆ? ಎಲ್ಲರೂ ಮಾಲೆ ಹಾಕ್ತಾರೆ. ಅತಿಥಿಗಳಿಗೆ ಮಾಲಾರ್ಪಣೆ ಒಂದು ಕಾರ್ಯಕ್ರಮ ಇರುತ್ತೆ, ಹಾಕ್ತಾರೆ, ನಾವು ಹಾಕಿದೆವು. ನೋಡಿ, ಏನು ಮಾಡುತ್ತೇವೆ ಅನ್ನೋದು ಗೊತ್ತಿಲ್ಲದೆ ಮಾಡುವ ಈ ದಡ್ಡ ಜನಾಂಗ ತುಂಬಿರುವ, ನರಸತ್ತ ಜನಾಂಗ ಅಂತ ಹೇಳಿದ್ರು, ತುಂಬಿರುವ ಈ ದೇಶಕ್ಕೆ ನಾನು ಏಕೆ ಬಂದೆ ಅಂತ ಹೇಳಿದ್ರು. ನಾನು ಅಧ್ಯಕ್ಷ ಭಾಷಣದಲ್ಲಿ ಏನಾದ್ರು ಹೇಳಬೇಕಲ್ಲ ಉತ್ತರ ಅದಕ್ಕೆ. ನಾನು ಎದ್ದು ನಿಂತೆ, ನೀವು ಯಾರೋ ರಸ್ತೆಯಲ್ಲಿ ಹೋಗುವವರ ಹತ್ರ ಕೇಳಿ ಭಾರತವನ್ನು ಜಡ್ಜ್ ಮಾಡಬೇಡಿ. ನಿಮಗೆ ಏನು ಡೌಟ್ಸ್ ಇದೆ, ನಾನು ಇವತ್ತು ನಿಮಗೆ ಚಾಲೆಂಜ್ ಕೊಟ್ಟು ನಮ್ಮ ಮನೆಗೆ ಬನ್ನಿ. ನಾನು ಐ ಆಮ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆಲ್ ಯುವರ್ ಪ್ರಾಬ್ಲಮ್ಸ್. ನಾನು ಅದಕ್ಕೆ ಹೊಣೆ ಹೊತ್ಕೊಳ್ತೇನೆ. ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಯಲ್ಲಿ ಕೂತು ಪ್ರಶ್ನೆ ಹಾಕಿ, ಯಾರತ್ರ ದಡ್ಡರ ಹತ್ರ ಪ್ರಶ್ನೆ ಕೇಳಿ ಯಾವುದು ಉತ್ತರ ಕೊಡಲಿಲ್ಲ ಅಂತ ಭಾರತವನ್ನು ಟೀಕೆ ಮಾಡಬೇಡಿ. ನೀವು ಹಾಗೆ ಮಾಡದೆ ಇನ್ನು ಎಲ್ಲಿಯಾದ್ರೂ ನರಸತ್ತಂಗ ಜನಾಂಗ ಅಂತ ಹೇಳಿದ್ರೆ ನಿಮ್ಮ ನರ ಕಟ್ ಮಾಡಿ ಕಳಿಸ್ತೇನೆ ಅಂತ. ಅವರು ಪಾಪ ನಮ್ಮ ಮನೆ ಎಷ್ಟು ಸಿನ್ಸಿಯರ್ ಗೊತ್ತಾ, ನಮ್ಮ ಮನೆಗೆ ಬಂದು ಒಂದು 6 ತಿಂಗಳು ನಮ್ಮ ಮನೇಲಿ ಕೂತು, ಆಮೇಲೆ ಅವ್ರ ಎಲ್ಲ ಪ್ರಶ್ನೆಗಳು, ಅವರ ಜಿಜ್ಞಾಸೆಗಳು, ಆಚಾರ್ಯರ ಸಿದ್ಧಾಂತದ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಕೊನೆಗೆ ಅವರು ಹೋಗ್ಬೇಕಾಯ್ತು, ಅನಿವಾರ್ಯವಾಗಿ ವಿದೇಶಕ್ಕೆ ಹೋಗ್ಬೇಕಾಯ್ತು. ಅವ್ರ ಊರಿಗೆ ಹೋಗುವಾಗ ಅವ್ರು ಹೇಳಿದ ಮಾತೇನು ಗೊತ್ತುಂಟ, ನಿಮ್ಮ ಮನೆ ತುಂಬಾ ಕೆಟ್ಟ ಮನೆ. ಯಾಕಪ್ಪ? ಹೋಗ್ಲಿಕ್ಕೆ ಮನಸ್ಸಾಗುಲ್ಲ. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗ, ತುಂಬಾ ಕೆಟ್ಟ ಮನೆ ಇದ್ದು ಹೋಗ್ಲಿಕ್ಕೆ ಮನಸ್ಸಾಗುಲ್ಲ. ಐ ಲೈಕ್ ಇಟ್ ವೆರಿ ಮಚ್ ಅಂತ. ತುಂಬ ಅಂದರೆ ಇಷ್ಟು ವಿದೇಶೀಯರು ಬಂದು ನಮ್ಮ ಸಂಸ್ಕೃತಿಯ ತಿರುಳನ್ನು ತಿಳಿಸಿದರೆ ಅವರು ಹುಚ್ಚು ಕಟ್ಟಿ ಸಂತೋಷ ಮಾಡ್ತಾರೆ. ಆದರೆ ನಾವು ಏನು ಮಾಡಿದೆವು ಅಂದರೆ, ನಾವು ವಿದೇಶಿಯರಿಗೂ ತಿಳಿಸಲಿಲ್ಲ, ನಮ್ಮ ಜನಕ್ಕೂ ತಿಳಿಸಲಿಲ್ಲ, ನಾವು ತಿಳ್ಕೊಳ್ಳಿಲ್ಲ, ಮರೆತು ಬಿಟ್ಟೆವು. ಉಪನಿಷತ್ ಏನು ಹೇಳುತ್ತೆ? ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅವ್ರು ಹೇಳಿದರು, ನೀನು ಮೊದಲು ತಿಳ್ಕೋ. ಯಾವುದನ್ನು ತಿಳ್ಕೊಳ್ಳದೆ ಕಣ್ಮುಚ್ಚಿ ಮೂಢನಂಬಿಕೆಯಿಂದ ಮಾಡಬೇಡ. ವಿದ್ಯೆಯ ಕರೋತಿ, ತಿಳಿದು ಮಾಡು. ಬರೀ ತಿಳಿದರೆ ಸಾರದು. ಶ್ರದ್ಧೆಯ, ನಂಬಿ ಮಾಡು. ಸೊ ಅವರಿಗೆ ಒಂದು 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 ನಮಗೊಂದು ನಮ್ಮ ಸೂತ್ರ ಕೊಟ್ಟರು. ಫಸ್ಟ್ ನೋ ಇಟ್ ಆ್ಯಂಡ್ ದೆನ್ ಬಿಲೀವ್ ಇನ್ ಇಟ್ ಆ್ಯಂಡ್ ದೆನ್ ಡೂ ಇಟ್. ಇದು ಅವರು ಕೊಟ್ಟಂತಹ ಮೊದಲು ತಿಳ್ಕೋ. ನಾವು ಅದನ್ನು ಬಿಟ್ಟೆವು, ನಂಬುವುದನ್ನು ಮಾತ್ರ ಉಳಿಸಿಕೊಂಡ್ರು. ನಮ್ಮ ಹಿರಿಯರು ತಿಳ್ಕೊಳ್ಳೋದನ್ನು ಮರೆತರು, ನಂಬಿದರು. ನಮ್ಮ ಮುಂದಿನ ಜನಾಂಗದವರು ನಂಬುವುದನ್ನು ಬಿಟ್ಟು ಅಷ್ಟೇ. ಅದು ತಿಳ್ಕೊಳ್ಳದೆ ನಾವು ನಂಬಲಿಕ್ಕೆ ಆಗೋದಿಲ್ಲ. ನಾವು ತಿಳ್ಕೊಳ್ಳದೆ ನಂಬಿದರೆ ಮಕ್ಕಳು ಕೇಳ್ತಾರೆ ಯಾಕೆ ಅಂತ. ಯಾಕೆ ಅಂದ್ರೆ ಹಾಗೆಲ್ಲ ಉತ್ತರ ಏನು ನಿಮ್ಗೆ ಗೊತ್ತಿರ್ಬೋದು. ಮಕ್ಕಳು ಏನಾದ ಯಾಕೆ ಮಾಡ್ಬೇಕಪ್ಪ ಅಂದ್ರೆ, ಹಾಗೆಲ್ಲ ದೊಡ್ಡವರು ಪ್ರಶ್ನೆ ಉತ್ತರ ಪ್ರಶ್ನೆ ಮಾಡಬಾರ್ದು, ಕೇಳಿದ ಹಾಗೆ ಮಾಡ್ಬೇಕು, ಗೊತ್ತಾಯ್ತಾ? ಅಷ್ಟೇ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾಕೆ ಅಂತ. ದೊಡ್ಡವರಿಗೆ ಪ್ರಶ್ನೆ ಕೇಳಬಾರ್ದು, ಹೇಳಿದಷ್ಟು ಮಾಡಬೇಕು. ಇನ್ನೂ ಜೋರು ಅಂದ್ರೆ ಅದನ್ನು ಮಾಡದೇ ಇದ್ರೆ ನರಕಕ್ಕೆ ಹೋಗ್ತೀಯ. ದೊಡ್ಡ ಥ್ರೆಟ್ಟು. ಈ ಹುಡುಗರು ಏನ್ ಮಾಡಿದ್ರು ಗೊತ್ತಾ, ನೀವು ಸ್ವರ್ಗಕ್ಕೆ ಹೋಗ್ತೀರಲ್ಲ, ಅಲ್ಲಿ ಅದು ನಿಮ್ಗೆ ಕಾಟ ಇಲ್ಲ, ನಾವು ನರಕಕ್ಕೆ ಹೋಗ್ತೀವಿ. ಅಲ್ಲೇ ನೀವು ಒಬ್ಬಂತರಿಲ್ಲ, ಸುಖವಾಗಿರ್ಬೋದು. ಅಂದ್ರೆ ನಮ್ಮ ಧರ್ಮದ ಸಂಸ್ಕೃತಿಯ ಅವನತಿಗೆ ಕಾರಣ ವಿದೇಶಿಯರಲ್ಲ, ನಾವೇ. ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಲಿಲ್ಲ, ತಿಳುವಳಿಕೆ ಕೊಡಲಿಲ್ಲ. ಅವರನ್ನು ಇಂಗ್ಲೀಷ್ ಸ್ಟೈಲಲ್ಲಿ ಕಲೀರಿ, ಇಂಗ್ಲೀಷ್ ಶಾಲೆ ಹೋಗಿ ಇಂಗ್ಲೀಷ್ ಮೀಡಿಯಂ ಕಲೀರಿ. ನಮ್ಮದನ್ನು ಏನು ಕಲಿಸಲೇ ಇಲ್ಲ. ಬೆಂಗಳೂರಿಗೆ ಒಂದು ಮನೆಗೆ ಹೋಗಿದ್ದೆ, ಅಲ್ಲಿ ಇನ್ಯಾವ ಬರ್ತೀರಿ ಅಂತ. ನಾನು ಮುಂದೆ ಆದರೆ ನೆಕ್ಸ್ಟ್ ಗುರುವಾರ ಬರ್ತೇನೆ. ಗುರುವಾರ ಅಂದ್ರೆ ಯಾವ ವಾರ ಅಂಕಲ್ ಅಂತ ಕೇಳ್ತೆ ಆ ಮಗು. ಯಾಕೆ ಅವರಿಗೆ ಶುದ್ಧ ಕನ್ನಡದಲ್ಲಿ ಮಾತಾಡೋದು. ಕಡೆ ತರಿಸದೆ ಹಾಗೆ ಹೇಳಿಬಿಡ್ತೆ, ಅರ್ಥ ಆಯ್ತದೆ. ಅಲ್ಲಿ ನೀವು ಕನ್ನಡ ಮಾತಾಡಿ ಅರ್ಥ ಆಗೋದಿಲ್ಲ ಬೆಂಗಳೂರಿನಲ್ಲಿ. ಆ ಹುಡುಗರು ಅದು ಮತ್ತೆ ಇನ್ನೊಂದು ಆಯ್ತು, ಸಂಬಂಧವಾದಿ ಶಬ್ದಗಳೇ ಇಲ್ಲ. ಎಲ್ಲ ಗಂಡಸರು ಅಂಕಲ್ಲು, ಎಲ್ಲ ಹೆಂಗಸರು ಆಂಟಿ. ಅದ ಸಂಬಂಧ ಅತ್ತೆ, ಮಾವ, ಅಣ್ಣ, ತಮ್ಮ. ಕೆಲಸದ ಹೆಂಗಸು ಕೂಡ ಮನೆ ಒಂದು ಆಂಟಿ ಇವಾಗ ಏನಂತೆ, ನನಗೆ ಎಲ್ಲರೂ ಆಂಟಿ. ಯಾವ ಸಂಬಂಧ ಪ್ರಜ್ಞೆ ರಿಲೇಷನ್ನು ಹೋಯ್ತು, ಬರೀ ಆಂಟಿ. ಅದು ಕಡೆಗೆ ಆಂಟಿ ಆಗ್ಬಿಡುತ್ತೆ. ನಮ್ಮ ಅವಸ್ಥೆ ಹೀಗಾಗಿದೆ. ನಾವು ಸಾಂಸ್ಕೃತಿಕವಾಗಿ ನಮ್ಮನ್ನು ಮಾರಿಕೊಂಡಿದ್ದೇವೆ. ಮತ್ತು ಎಲ್ಲಿ ತನಕ ಅಂದರೆ, ಅಲ್ಲಿ ಮಕ್ಕಳು ಇಂಗ್ಲೀಷ್ ಮಾತಾಡಿದ ಖುಷಿ, ಅವ್ರಿಗೆ ಬರೋಲ್ಲ ಇಂಗ್ಲೀಷು. ನನ್ನ ಮಗ ಇಂಗ್ಲೀಷ್ ಮಾತಾಡ್ತಾನೆ ಅಂತ ಕಾಲ್ ಹಿಡ್ಕೊಳ್ತಿರುತ್ತೆ. ಅಂದರೆ ನಾವು ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ತಿಳ್ಕೊಂಡಿದ್ದೇವೆ ಭಾರತದವರು. ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿರಬಹುದು, ಮೆಂಟಲಿ ವಿ ಆರ್ ಸ್ಟಿಲ್ ಸ್ಲೇವ್ಸ್. ನಾವು ಬೌದ್ಧಿಕವಾಗಿ ಬ್ರಿಟಿಷರ ದಾಸರು. ಇವತ್ತಿಗೂ ಆ ದಾಸ್ಯ ಹೋಗಲಿಲ್ಲ. ನೋಡಿ, ಎಲ್ಲಿಯಾದರೂ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಏನು ಮಾಡ್ತಾ ಇದ್ದೀನಿ ಅಂದರೆ, ಅಯ್ಯೋ ಏನೋ ಮನೇಲಿ ತೋಟ ಗೀಟ ಮಾಡ್ಕೊಂಡು ಅಷ್ಟೇನಾ. ಸೊ ಇಫ್ ಯು ಆರ್ ಲಿವಿಂಗ್ ಇಂಡಿಪೆಂಡೆಂಟ್ಲಿ, ಯು ಆರ್ ನೋವೇರ್ ಇನ್ ದಿಸ್ ಕಂಟ್ರಿ, ಇನ್ ದಿಸ್ ಕಂಟ್ರಿ, ಇನ್ ದ್ಯಾಟ್ ಕಂಟ್ರಿ.
ಆ್ಯಂಡ್ ಇಫ್ ಯು ಆರ್ ಅಂಡರ್ ಸಂಬಡಿ ವರ್ಕಿಂಗ್ ಅಂಡರ್ ಸಂಬಡಿ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ನಾನು ಅಟೆಂಡ್ ಯು ಆರ್ ಹಿಯರ್. ನಿಮ್ಗೆ ಯಾವುದೋ ಒಬ್ಬನ ದಾಸನಾಗಿ ಬದುಕಿ ನಿಮ್ಗೆ ಅಸ್ತಿತ್ವ ಇದೆ. ನೀವು ಸ್ವತಂತ್ರ ಏನೋ ತೋಟ ಕೃಷಿ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಾನು ಯಾರು ಜಾತಕವೇ ಕೊಡೋದಿಲ್ಲ. ನಿಮ್ಮ ಜಾತಕ ಕೇಳೋದೇ ಇಲ್ಲ. ಹುಡುಗಿ ನಮ್ಮ ಮನೆಯಲ್ಲಿ ಹುಡುಗಿ ಇದೆ ಅಂದರೆ ನೀವು ಇಂಡಿಪೆಂಡೆಂಟು. ನೀವು ಯಾವುದು ದಾಸನ ನಿಮಗೆ ಈ ಮೆಂಟಾಲಿಟಿ ಹೋಗಿಲ್ಲ ಇನ್ನು ನಮ್ಮ ದೇಶದಲ್ಲಿ. ನಾವು ಇನ್ನೊಬ್ಬರ ದಾಸ್ಯದಲ್ಲಿದ್ದೇವೆ ಅಂದಾಗ ಮಾತ್ರ ನಮಗೆ ಎಕ್ಸಿಸ್ಟೆನ್ಸು. ವಿ ಆರ್ ಸ್ಲೇವ್ಸ್. ಆ ಮಾನಸಿಕವಾಗಿ ಅದನ್ನು ಹೊರಗೆ ಬರಲಿಕ್ಕೆ ಆಗಲಿಲ್ಲ ನಮ್ಮ ಜನಕ್ಕೆ. ತಮಾಷೆ ಏನು ಅಂದರೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರು ಸೈಂಟಿಸ್ಟ್ ಬೆಂಗಳೂರಿನವರು ಹೋಗಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ನಾವು ಕಂಪೇರಿಟಿವ್ ಸ್ಟಡಿ, ನಮ್ಮ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷಿಯಂಟ್ಸ್ ಆ್ಯಂಡ್ ದ ಮಾಡರ್ನ್ ಸೈನ್ಸ್, ಇದನ್ನು ಬ್ರಿಡ್ಜ್ ಮಾಡಬೇಕು. ಆವಾಗ ನಾವು ವಿ ಕ್ಯಾನ್ ಗಿವ್ ಸಮಥಿಂಗ್ ನ್ಯೂ ಟು ದ ವರ್ಲ್ಡ್. ನಮ್ಮ ಹುಡುಗರು ಎರಡನ್ನೂ ಕಲಿಯುವಂತೆ ಮಾಡಬೇಕು ಅಂತ. ಇದಕ್ಕೆ ಮನಮೋಹನ್ ಸಿಂಗ್ ಡೋಂಟ್ ಬಿ ಸ್ಯೂಡೋ ಸೈಂಟಿಸ್ಟ್ ಅಂತ ಹೇಳಿದರು. ಅದು ಎರಡನ್ನು ಬ್ರಿಡ್ಜ್ ಮಾಡೋದು ಮೂಲಕ ಅವ್ರು ಸ್ಯೂಡೋ ಸೈಂಟಿಸ್ಟ್. ಅವ್ರಿಗೆ ನಂಬಿಕೆ ಇಲ್ಲ. ನಮ್ಮ ದೇಶವನ್ನು ಆಳುವವರಿಗೆ ಇಂಥ ಪ್ರಜ್ಞೆ ಇಲ್ಲದಂತ. ನಾನು ನಮ್ಮ ಪ್ರಧಾನಮಂತ್ರಿಯನ್ನ ಟೀಕೆ ಮಾಡ್ತಾ ಇಲ್ಲ. ಒಳ್ಳೆಯ ಸಜ್ಜನ, ತುಂಬ ಸಜ್ಜನ. ಅವ್ರು ಎಷ್ಟು ಸಜ್ಜನ ಅಂದರೆ ಅದು ರಾಜಕೀಯ ಮಾಡುವುದಕ್ಕೆ ಅನಧಿಕಾರಿಯಾಗುವಷ್ಟು ಸಜ್ಜನ. ಟೂ ಗುಡ್ ಟು ಬಿ ಆನ್ ಅಡ್ಮಿನಿಸ್ಟ್ರೇಟರ್. ಅದು ತುಂಬ ಸಜ್ಜನ, ತುಂಬ ಪ್ರಾಮಾಣಿಕ. ಆದರೆ ಏನು ಮಾಡೋದು ಪಾಪ. ನಮ್ಮ ದೇಶವನ್ನು ಆಳ್ತಾ ಇದ್ದದ್ದು ಕಂಟ್ರಿ ವಾಸ್ ರೂಲ್ಡ್ ಬೈ ಟೂ. ಯಾವುದು? ಒಂದು ಸೋನಿಯಾ ಗಾಂಧಿ, ಇನ್ನೊಂದು ಕರಪ್ಷನ್. ಎರಡು ನಮ್ಮ ದೇಶವನ್ನು ಆಳ್ತಾ ಇತ್ತು. ಈಗ ಅದರಿಂದ ಬಿಡುಗಡೆಯಾಗಿ ಏನೋ ಹೊಸತನ ಬರ್ತಾ ಇದೆ. ಅದರಿಂದ ನೋಡಿ, ಈ ತನಕ ನಾಳೆ ಭಗವದ್ಗೀತೆಯನ್ನು ನೀವು ಉಲ್ಲೇಖ ಮಾಡುವುದು ಅಪರಾಧ, ಸೆಕ್ಯುಲರ್ ಕಂಟ್ರಿ. ಆದರೆ ಮೋದಿಯವರು ಜಪಾನಿಗೆ ಹೋಗಿ ಅವರ ಪ್ರೈಮ್ ಮಿನಿಸ್ಟರ್ಗೆ ಭಗವದ್ಗೀತೆಯನ್ನು ಪ್ರೆಸೆಂಟ್ ಮಾಡಿದರು. ದಿಸ್ ವಾಸ್ ಓನ್ಲಿ ಪಾಸಿಬಲ್ ಆಫ್ಟರ್ ಮೋದಿ. ಅಲ್ಲಿ ತನಕ ಹಾಗೆ ಮಾಡೋ ಹಾಗೆ ದೇವರು ಕಣ್ಣು ತೆರೆದಿದ್ದಾನೆ. ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಾನು ಅವರು ಹೇಳಿದಲ್ಲ, ವಿದೇಶಿಯರು ನಮ್ಮನ್ನು ಕಂಡಾಗ ನಾನು ಅವ್ರ ಕಡೆಗೆ ಅವ್ರಿಗೆ ಎಷ್ಟು ಸಜ್ಜನರು ಅಂದರೆ ಪ್ರತಿ ವರ್ಷ ಬರ್ತಾರೆ. ನಮ್ಮ ಮನೆ ಬಂದು 2 ದಿವಸ ಇದ್ದು ಹೋಗ್ತಾರೆ. ಅವರು ಈಗ ಜರ್ಮನಿಯಲ್ಲೇ ಇದ್ದಾರೆ ಪ್ರೊಫೆಸರ್. ಅಂಥ ಎಷ್ಟೋ ಜನ ವಿದೇಶಿಯರು ಆಚಾರ್ಯರ ಸಿದ್ಧಾಂತವನ್ನು ಕಲಿಬೇಕು ಅಂತ ವಿಶೇಷ ಉದ್ದೇಶದಿಂದ 100 ಜನ ನಮ್ಮ ಮನೆಗೆ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ. ನಮ್ಮ ದೇಶದವರು ಯಾರು ಹೆಚ್ಚು ಬರೋಲ್ಲ. ಸಿದ್ಧಾಂತ ಪಾಠ ಮಾಡಿದ್ದೆ ಯಾರು ಹೆಚ್ಚು ಬರೋಲ್ಲ. ಆದರೆ ವಿದೇಶದವರು ತುಂಬ ಬರ್ತಾರೆ. ಅದು ಅಂದರೆ ಇವತ್ತು ಒಂದು ಪ್ರಾಯ ನಾವು ಈ 700 ವರ್ಷದಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ತಾಡಪತ್ರಿಯಲ್ಲಿ ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಮತ್ತು ಸಿದ್ಧಾಂತವನ್ನು ಪಾಠ ಮಾಡ್ತಾ ಇದ್ದಾರೆ. ಗ್ರೇಟ್ ಸರ್ವಿಸ್ ಹುಟ್ಟಿದ್ರು, ಇಲ್ಲಿ ಹುಟ್ಟಿರಲಿಲ್ಲ ಅಷ್ಟೇ. 700 ವರ್ಷದ ಹಿಂದೆ ತಾಡಪತ್ರಿಯವರು ಅಮೆರಿಕಕ್ಕೆ ಬಂದಿದ್ದರೆ ಮದ್ದು ಸಿದ್ಧಾಂತ ತುಂಬ ಪಾಪ್ಯುಲರ್ ಆಗ್ತಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಅದು ಬನ್ನಿ ನಮಗೆ ಹೇಳಿ ಅಂತಂದರೆ ಅಯ್ಯೋ ಮಡಿ ನಾವು ಬರೋಲ್ಲ ಅಂತ ಕೂತ್ಬಿಟ್ಟು. ಅಲ್ಲಿ ಕೂತು ಏನು ಮಡಿ ಮಾಡೋದು ಬೇರೆ ವಿಷಯ. ಅದು ಇಲ್ಲಿ ಬಂದ ಮೇಲೆ ಯಾರು ಅದು ಬರೋಲ್ಲ. ಹಾಗಾಗಿ ಒಂದು ದೃಷ್ಟಿಯಿಂದ ಆಚಾರ್ಯರ ಸಿದ್ಧಾಂತ ಜನಕ್ಕೆ ಮುಟ್ಟದೇ ಇರುವುದಕ್ಕೆ ಮುಖ್ಯ ಕಾರಣ ಅತಿಯಾದ ಮಡಿವಂತಿಕೆಯಾಗಿದೆ. ಆಮೇಲೆ ಏನಾಯಿತು, ಅತಿಯಾದ ಮಡಿವಂತೆ ಇವತ್ತು ವಾಷಿಂಗ್ಟನ್ನಲ್ಲಿ ದಾಸಾಹಿತ್ಯ ಸಮ್ಮೇಳನ ಅಂತ ಇದೆ. ನಾನು ಇಲ್ಲೇ ಕೂತು ಮಾತಾಡಿದೆ, ನನ್ನ ಮೈಕಲ್ಲಿ ಅಲ್ಲಿ ಫೋನಲ್ಲಿ ತೊಗೊಂಡ್ರು. ಅಲ್ಲಿ ದಾಸಾಹಿತ್ಯ ಯಾಕೆ ಹುಟ್ಟಿತು ಗೊತ್ತಾ? ವೇದಾಂತ ಅನ್ನೋದು ಸಂಸ್ಕೃತ ಪಂಡಿತರ ಸೊತ್ತಾಗಿ ಉಳಿಯಿತು, ಜನಸಾಮಾನ್ಯರಿಗೆ ಮುಟ್ಲೇ ಇಲ್ಲ. ಈ ಪಂಡಿತರು ಏನು ಮಾಡಿದ್ರು ಅಂದರೆ ಏನು ಮಾಡಲಿಲ್ಲ, ಜನಕ್ಕೆ ಮುಟ್ಟಿಸಲೇ ಇಲ್ಲ. ಅದು ಮಠದ ಪಂಡಿತರು ಸ್ವಾಮಿಗಳು ಅವರೊಳಗೆ ವೇದಾಂತ ಸಂಸ್ಕೃತ ಗೊತ್ತಿರದೇ ಇದ್ದವರಿಗೆ ಮೋಕ್ಷವೇ ಇಲ್ಲ ಶುರು ಮಾಡಿಬಿಟ್ರು ಪಂಡಿತರು. ನೀವು ಮೋಕ್ಷಕ್ಕೆ ಹೋಗಬೇಕು ಸಂಸ್ಕೃತ ಮಾತ್ರ ಕಲಿಬೇಕು ಅಂತ. ಇದು ಇಸ್ಲಾಂನಲ್ಲಿ ನೀವು ಅರೇಬಿಕ್ ಗೊತ್ತಿರದೇ ಇದ್ದರೆ ಮೋಕ್ಷಕ್ಕೆ ಹೋಗೋಲ್ಲ. ಹಾಗೆ ಇವರು ಸಂಸ್ಕೃತ ಗೊತ್ತಿದ್ರೆ ಮೋಕ್ಷಕ್ಕೆ ಹೋಗೋಲ್ಲ. ಸಂಸ್ಕೃತ ಗೊತ್ತಿದ್ದರೆ ಮಾತ್ರ ಮೋಕ್ಷ ಇನ್ನೂ ಏನಾಯಿತು, ಸುಧಾಮಂಗಳ ಆದರೆ ಮಾತ್ರ ಮೋಕ್ಷ ಅಂತ ಅಲ್ಲಿವರೆಗೆ ಬಂತು. ಕಡೆಗೆ ಇದರಿಂದ ಬಿಡಿಸಬೇಕು, ಜನಸಾಮಾನ್ಯರಿಗೆ ವೇದಾಂತ ಮುಟ್ಟಬೇಕು ಅಂತ ಅದಕ್ಕಿಂತ ಮೊದಲೇ ವಚನ ಸಾಹಿತ್ಯದಲ್ಲಿ ಆಗಿ ಹೋಗಿತ್ತು ನೋಡಿ. ವಚನ ಸಾಹಿತ್ಯದಲ್ಲಿ ಅವರು ಶಿವಶರಣರು ಬೇಕಾದಷ್ಟು ಅನುಭವ ಸಾಹಿತ್ಯ ನಿರ್ಮಾಣ ಮಾಡಿಬಿಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಏನಿಲ್ಲ, ಬರೀ ಸಂಸ್ಕೃತ ಗ್ರಂಥಗಳು ಮಾತ್ರ ಇವತ್ತಿಗೂ ಬೇರೆ ಯಾವ ಮತದಲ್ಲಿ ಇಲ್ಲದಷ್ಟು ಗ್ರಂಥಗಳು ನಮ್ಮಲ್ಲಿವೆ. ಆದರೆ ಅದು ಜನಕ್ಕೆ ನಮ್ಮಲ್ಲಿ ಯಾಕೆ ಸಂಸ್ಕೃತದಲ್ಲಿ ಇತ್ತು? ಇಡೀ ದೇಶದ ಲಿಂಕ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು ಆವಾಗ. ಈಗ ಹೇಗೆ ಎಲ್ಲರಿಗೂ ಮುಟ್ಟಬೇಕು ಅಂತ ಇಂಗ್ಲೀಷ್ನಲ್ಲಿ ಬರೀತಾರೆ. ಹಾಗೆ ಆವಾಗ ಕನ್ಯಾಕುಮಾರಿಯಿಂದ ಹಿಮಾಲಯ ತನಕ ಇಡೀ ದೇಶಕ್ಕೆ ಮುಟ್ಟಬೇಕಾಗಿದ್ದರೆ ಅದರಿಂದ ಶಂಕರರಾಗಲಿ ರಾಮಾನುಜರಾಗಲಿ ಮಧ್ವರಾಗಲಿ ಅವರ ಸಂಸ್ಕೃತದಲ್ಲಿ ಬರೀದೆ ಬೇರೆ ಭಾಷೆಯಲ್ಲಿ ಬರೆಯುವ ಹಾಗಿಲ್ಲ. ಅವರ ದೇಶಿ ಭಾಷೆಯಲ್ಲಿ ಬರೆದರೆ ಅಷ್ಟೇ ಜನಕ್ಕೆ.
ಸೊ ಇಡೀ ದೇಶಕ್ಕೆ ಮುಟ್ಟಬೇಕು ಅಂತ ಸಂಸ್ಕೃತದಲ್ಲಿ ಬರೆದರು. ಅದ ನಂತರ ಅದು ಸಂಸ್ಕೃತ ಪಂಡಿತರ ಜನಸಾಮಾನ್ಯಕ್ಕೆ ಮುಟ್ಟಿಸಲಿಲ್ಲ ಅಂತ ಆದಾಗ ಕನ್ನಡದ ಜನಕ್ಕೆ ಮುಟ್ಟಬೇಕು, ಯಾಕೆ ವಚನ ಸಾಹಿತ್ಯ ಮತ್ತು ಶಿವಶರಣ ಸಾಹಿತ್ಯವಾಗಿ ಅದು ಜನಕ್ಕೆ ಮುಟ್ಟಿಸಿತು. ಅದಕ್ಕೆ ದಾಸಪಂಥ ಹುಟ್ಟಿತು. ಒಂದು ದೃಷ್ಟಿಯಿಂದ ದಾಸಪಂಥ ರಿವಲ್ಯೂಷನ್. ಈ ಮಡಿವಂತರಿಂದ ವೇದಾಂತವನ್ನು ಬಿಡುಗಡೆಗೊಳಿಸಬೇಕು ಅನ್ನೋದಕ್ಕೋಸ್ಕರ ದಾಸ ಸಾಹಿತ್ಯ ಸೃಷ್ಟಿಯಾಯಿತು. ದಾಸ ಸಾಹಿತ್ಯದ ನೇತಾರರಾಗಿ ಮೊದಲು ಪುರಂದರದಾಸರು, ಕನಕದಾಸರು. ನೋಡಿ, ಅಲ್ಲೇ ಶುರುವಾಯಿತು. ಒಬ್ಬರು ಬ್ರಾಹ್ಮಣ, ಒಬ್ಬರು ಅಬ್ರಾಹ್ಮಣ. ಕನಕದಾಸರು ಬಹಳ ಮುಖ್ಯ ದಾಸರು ಕನ್ನಡದ ದಾಸ ಪರಂಪರೆಯಲ್ಲಿ. ಮತ್ತು ಇಬ್ಬರು ಅದ್ಭುತ ಕವಿಗಳು. ಕನಕದಾಸರ ಕವನ ಶಕ್ತಿ, ಅವರ ಆ ಕನಕದಾಸರ ಮುಂಡಿಗೆಗಳು ನೋಡಬೇಕು, ಏನು ಅದ್ಭುತವಾಗಿದೆ. ಅದ್ಭುತವಾದ ಕವಿಯವರು, ಅಷ್ಟೇ ಅದ್ಭುತವಾದ ಅನುಭಾವಿಯವರು. ಅವರ ಊರಿನಲ್ಲಿ, ಕನಕದಾಸರ ಊರು ಅದರ ಹತ್ತಿರ, ಕಾಗಿನೆಲೆಯಲ್ಲೆಲ್ಲ, ಕಾಗಿನೆಲೆ ಹತ್ತಿರ ಒಂದು ದೇವಸ್ಥಾನ ಇದೆ. ಅದು ಕನಕದಾಸರು ವ್ಯವಸ್ಥೆ ಮಾಡಿದ್ದಂತೆ. ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ನಾನು ಇತ್ತೀಚೆಗೆ ಹೋಗಿ ನೋಡಿ ಬಂದೆ. ಅದರಲ್ಲಿ ಬೆಳಗಾತ ಹನುಮಂತನ ಅಲಂಕಾರ, ಮಧ್ಯಾಹ್ನ ಭೀಮನ ಅಲಂಕಾರ, ಸಾಯಂಕಾಲ ಮಧ್ವಾಚಾರ್ಯನ ಅಲಂಕಾರ. ಆ ವಿಗ್ರಹಕ್ಕೆ ಇವತ್ತಿಗೂ ಹಾಗೆ ಪೂಜೆ ನಡೀತಾ ಇದೆ. ಅದು ಕನಕದಾಸರು ಮಾಡಿದ ವ್ಯವಸ್ಥೆ. ಹೀಗೆ ಅವರು ಮೊದಲು ಶ್ರೀ ವೈಷ್ಣವರಾಗಿದ್ದರು, ರಾಮಾನುಜ ಮತದ ಅನುಯಾಯಿಗಳಾಗಿದ್ದರು. ಕೊನೆಗೆ ವ್ಯಾಸತೀರ್ಥರ ಪರಿಚಯ ಆದಮೇಲೆ ಅವರು ಮಾಧ್ವ ಆದರೂ, ಮಾಧ್ವ ದೀಕ್ಷೆ ತಗೊಂಡು. ಹಾಗೆ ವ್ಯಾಸತೀರ್ಥರು ಇಬ್ಬರು ಸಂತರನ್ನು ಕೊಟ್ಟರು, ಪುರಂದರದಾಸರು ಮತ್ತು ಕನಕದಾಸರು. ಅದರ ಜೊತೆಗೆ ಅವರು ಅದನ್ನು ವಚನ ಸಾಹಿತ್ಯದಲ್ಲೂ ಪದ್ಯ ಸಾಹಿತ್ಯ ಕೊಟ್ಟರು. ಇವರು ಕನ್ನಡದಲ್ಲಿ ಪದ್ಯಗಳನ್ನು ಬರೆದು ಜನರನ್ನು ಎಚ್ಚರಿಸಿದರು. ಇಬ್ಬರೂ ಕೂಡ ಬಹಳ ಅದ್ಭುತವಾದಂತಹ ಸಂತರು. ಮತ್ತೆ ಸಮಾಜವನ್ನು ಟೀಕಿಸುವಲ್ಲಿ ನಿರ್ದಾಕ್ಷಿಣ್ಯವಾಗಿ ಮಾತಾಡಿದರು. ಪುರಂದರದಾಸರು ಅವರು ಬಹಳ ದೊಡ್ಡ ಕವಿ. ಅವರ ಭಾಷೆಯಲ್ಲಿ ಬಹಳ ಸರಳವಾಗಿ ನೋಡಿ, ಅವರು ಒಂದು ಕಡೆ ಹೇಳಿದರು, ಅಲ್ಲಿರುವುದು ನಮ್ಮನೆ, ಎಲ್ಲಿರುವುದು ಸುಮ್ಮನೆ. ಅಂದರೆ ಎಷ್ಟು ಚಂದ, ವೆರಿ ಸಿಂಪಲ್. ಆದರೆ ಅದು ಎಷ್ಟು ಡೆಪ್ತಿಕೊಂಡು ಹೋಗುತ್ತೆ ನಮ್ಮನ್ನು. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಒಂದು ದಿವಸ ಅಲ್ಲಿಗೆ ಹೋಗಬೇಕು, ನಮ್ಮ ನಿಜವಾದ ಮನೆ ಅಲ್ಲಿದೆ. ಇಷ್ಟು ಸಣ್ಣ ಪೀಸ್ನಲ್ಲಿ ಫಿಲಾಸಫಿಯ ಡೆಪ್ತಿಕೊಂಡು ಹೋಗ್ತಾರೆ ನಮ್ಮನ್ನು. ಆ ಲ್ಯಾಂಗ್ವೇಜಿಗೆ ಅಂತ ಡೆಪ್ತ್ ಕೊಟ್ಟವರು ಪುರಂದರದಾಸ್. ಕನ್ನಡ ಭಾಷೆ ನಾನು ಅನೇಕ ಸರ್ತಿ ನೆನಪಿಸಿದ್ರು ನಮ್ಮ ಶ್ರೀಪ್ರಸಾದ್ ಅವರು. ಕನ್ನಡ ಭಾಷೆಯಲ್ಲಿ ಆಚಾರ್ಯರ ಸಿದ್ಧಾಂತದ ಛಾಪು ಇದೆ. ಯಾಕೆಂದರೆ ದೇವರು ದೊಡ್ಡವನು. ನೋಡಿ, ಈ ದೇವರೊಂದು ಬಹುವಚನ, ದೊಡ್ಡವನು ಏಕವಚನ, ಅನ್ಗ್ರಾಮ್ಯಾಟಿಕಲ್. ಅದು ಗ್ರಾಮರ್ ಪ್ರಕಾರ ಆದರೆ ಎಷ್ಟೊಂದು ಶುದ್ಧ ತಪ್ಪು. ಆದರೆ ಕನ್ನಡದಲ್ಲಿ ನೀವು ದೇವನು ದೊಡ್ಡವನು ಹೇಳಿದರೆ ನೀವು ಯಾವಾಗ ಕನ್ನಡ ಕಲಿತದ್ದು ಅಂತ ಕೇಳ್ತಾರೆ. ಪರ್ಫೆಕ್ಟ್ ಆಗಿ ಮಾತಾಡಿದರೆ ದೇವನು ದೊಡ್ಡವನು, ಓಹ್ ನೀವು ಯಾವಾಗ ಕನ್ನಡ ಕಲಿತದ್ದು. ಮತ್ತೆ ತಪ್ಪು ಹೇಳಿದರೇ ನೀವು ಕನ್ನಡಿಗ ಆಗ್ತದೆ. ದೇವರು ಬಹುವಚನ ಇರಬೇಕು, ದೊಡ್ಡವನು ಏಕವಚನ. ಸಂಸ್ಕೃತದಲ್ಲಿ ಕೂಡ ಇಲ್ಲ ಈ ಬ್ಯೂಟಿ, ಯಾವ ಲ್ಯಾಂಗ್ವೇಜ್ನಲ್ಲಿ ಇಲ್ಲ. ದೇವರು ದೊಡ್ಡವನು ಅಂತ ಏನು ತಮಾಷೆ ನೋಡಿ. ದೇವರು ಅನ್ನೋದು ಬಹುವಚನ ಇದೆಯಲ್ಲ, ಬಹುವಚನ ಅನ್ನೋದು ಗೌರವ ಸೂಚಕ, ಮಹಾತ್ಮ್ಯ. ನೀವು ದೊಡ್ಡವ ಅನ್ನೋದನ್ನು ಬಹುವಚನ ಹೇಳುತ್ತೆ. ಅಂದ್ರೆ ದೊಡ್ಡವರು ಅಂತ ಅಂದುಕೊಳ್ಳಿಗ ಮನೆಯಲ್ಲಿ ನೋಡಿ, ತಂದೆ ತಾಯಿ ಇರ್ತಾರೆ. ತಂದೆಯನ್ನು ಅಪ್ಪ ನೀವು ಅಂತ ಮಕ್ಕಳು, ಯಾಕಂದ್ರೆ ಒಂದು ಸ್ವಲ್ಪ ಭಯಾನಕ ವಸ್ತು. ಅಮ್ಮನನ್ನು ಅಮ್ಮ ನೀನು ಯಾಕಂದ್ರೆ ಪ್ರಿಯವಾದ ವಸ್ತು. ಸೊ ನೀನು ನನ್ನ ಪ್ರೀತಿ ಇದೆ ಬಹುವಾಗಿರತಕ್ಕಂಥ. ಅದು ಹಾಡಬೇಕಾದ ನೋಡಿ. ನಮ್ಮ ದುರಂತ, ಹೆಣ್ಮಕ್ಳು ಚೆನ್ನಾಗಿ ಹಾಡ್ತಿದ್ರು. ಗಂಡಸರು ಹೆಂಗಸರು ದ್ವಾದಶ ಸ್ತೋತ್ರ ಹೇಳಬಾರ್ದು. ಮತ್ತೆ ಇವರಿಗೆ ಛಂದಸ್ಸು ಮೀಟರು ಗೊತ್ತಿಲ್ಲದೆ ಇದ್ದವ್ರು ಹೇಳಬೇಕು, ಲಯಜ್ಞಾನ ಇಲ್ಲದೆ ಇದ್ದವ್ರು ಹೇಳಬೇಕು. ಇವರಿಗೆ ಅದು ಯಾವ ಛಂದಸ್ಸು ಯಾವ ಲಯ ಗೊತ್ತಿಲ್ಲ. ಇವು ಬೆಂಗಳೂರಿನಲ್ಲಿ ಕೇಳಿ ಯಾವ ಪಂಡಿತರದು ಅದು ಎಂಥದ್ದು ಅಗಣಿತ ಅಗಣಿತ ಗುಣಮಯ ಶರೀರ ಹೇ ವಿಗತ, ಹಾಗೆ ಹೇಳ್ತಾರೆ ಎಲ್ಲರೂ. ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭೌಮವ ಶರಣ ಅಂತ ತಾಳೆಯಲ್ಲಿ ಹೇಳಿ. ಅಗಣಿತ ಗುಣಗಣಮಯ ಶರೀರ ಹೋಯ್ತದೆ, 5 ಮಾತ್ರ. ಅದು ಹಾಗೆ ಆಚಾರ್ಯ ಬಂದೇ ಇಲ್ಲ. ಅಪರಿಮಿತ ಅಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ. ಇದು ಇರೋದು ಮೂಲ ಪಾಠ. ಸೊ ಹೆಣ್ಮಕ್ಳ ಹತ್ರ ಕೊಟ್ಟಿದ್ರೆ ದ್ವಾದಶ ಸ್ತೋತ್ರ ಸುಂದರವಾಗಿ ಹಾಡ್ತಿದ್ರು. ಕೊಡಲೇ ಇಲ್ಲ. ಹೋಗ್ಕೊಳ್ಳಿ, ಮಧ್ವಾಚಾರ್ಯ ವಾಯುಸ್ತುತಿ ಆದ್ರೂ ಹೇಳಿ ಅಂದರೆ ಅಯ್ಯಯ್ಯೋ ಅದನ್ನು ಹೇಳ್ತಾರೆ ಹೇಳಬಾರ್ದು. ಹೋಗ್ಕೊಳ್ಳಿ, ದೇವರನಾಮ ಆದ್ರೂ ಹೇಳೋಣ, ಅದು ವಿಷ್ಣು ಸಹಸ್ರ, ಅಯ್ಯೋ ನರಕಾದ ದಿನರ್ಥ ಆಗುತ್ತೆ. ಅಂದರೆ ದೇವರನಾಮ ಹೇಳಿದ್ರೆ ನರಕಾದ ದಿನರ್ಥ ಆಗುತ್ತೆ ಅಂತ ಯಾರು ಹೇಳ್ತಾರೋ ಅವರಿಗೆ ನರಕಾದ ದಿನರ್ಥ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಯಾರಾದ್ರು ಹೇಳಿದರೆ ಅವ್ರು ಮೊದಲು ಉಚ್ಚಾರ ಆಸ್ಪತ್ರೆ ಸೇರಿಸ್ತಾರೆ. ಯಾಕಂದ್ರೆ ಕೇಳಿ ಕಥೆ. ಮಂಗಳೂರಿನಲ್ಲಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ಉಪನ್ಯಾಸ ಮಾಡಿದ್ವಿ 25 ವರ್ಷದ ಕೆಳಗೆ.
ಅಲ್ಲಿ ಈಕ್ವಲಿ ಅರ್ಧಾಂಶ ಹೆಂಗಸರು ಅರ್ಧಾಂಶ ಗಂಡಸರು. ನಾನು ಒಂದು ಮಾತು ಹೇಳಿದೆ, ಗಂಡಸರು ವಿಷ್ಣು ಸಹಸ್ರನಾಮ ಹೇಳೋಲ್ಲ, ಯಾಕಂದ್ರೆ ಪುರುಸೋದಿಲ್ಲ, ಆಫೀಸಿಗೆ ತಡವಾಗುತ್ತೆ ಅಂತ. ಹೆಂಗಸರು ಹೇಳಬಾರ್ದು, ಆಗ ಅವ್ರು ಹೇಳೋಲ್ಲ, ಅವ್ರು ಹೇಳಬಾರ್ದು, ವಿಷ್ಣು ಸಹಸ್ರನಾಮ ನಾಶ ಆಗ್ತಾ ಇದೆ, ನೀವಾದ್ರೂ ಹೇಳ್ರಿ ಅಂತ ಹೆಣ್ಮಕ್ಳಿಗೆ ಹೇಳಿದೆ ಆ ಸಭೆಯಲ್ಲಿ. ನಾವು ಉಡುಪಿ ಬಂದ್ಬಿಟ್ಟೆ. ಆಮೇಲೆ ಒಂದು ದಿವಸ ನಾನು ಮಂಗಳೂರು ಹೋಗುವಾಗ ಪುಸ್ತಕದ ಅಂಗಡಿಯವರು ತುಂಬಾ ಥ್ಯಾಂಕ್ಸ್ ಸರ್ ಅಂದರು. ಯಾಕಪ್ಪ ಅಂದ್ರೆ ನೀವು ವಿಷ್ಣು ಸಹಸ್ರ ಹೆಂಗಸರು ಓದ್ಬೋದು ಅಂತ ಹೇಳಿ. ನಮ್ಮ ಅಂಗಡಿಯಲ್ಲಿ ವಿಷ್ಣು ಸಹಸ್ರ ಧೂಳಿ ಹಿಡ್ಕೊಂಡಿತ್ತು, ಎಲ್ಲ ಹೆಂಗಸರು ತಗೊಂಡು ಮಾರಿ ಎಲ್ಲ ತಗೊಂಡ್ರು, ಎಲ್ಲ ಪುಸ್ತಕ ಮಾರಿ ಹೋಯ್ತು, ಥ್ಯಾಂಕ್ಸ್ ಅಂತಾರೆ. ಅಲ್ಲಿಂದ ನಾನು ಉಪನ್ಯಾಸ ಮುಗಿಸಿ ಕೆಳಗಿಳಿರೋ ಪಾಪ ಒಬ್ಬ ವಯಸ್ಸಾದ ಹೆಣ್ಮಗಳು ಪೆಚ್ಚು ಮೊರೆ ಹಾಕೊಂಡು ನಿಂತಿದ್ದಾರೆ ಡ್ಯಾನ್ಸ್ನ ಹತ್ರ. ಏನಮ್ಮ, ಇಲ್ಲ ನೀವು ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳಿದರೆ ಅವರು. ಹೌದು. ಆಮೇಲೆ ನಾನು ಹೇಳಿ ಶುರು ಮಾಡಿದೆ. ಹೌದು, ಏನಾಯ್ತು? ಆಮೇಲೆ ನಮ್ಮ ಪಕ್ಕದ ಮನೆಯವರು ಪಂಡಿತರು ಬಂದು ನೀನು ವಿಷ್ಣು ಸಹಸ್ರನಾಮ ಹೇಳಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರು. ಅದು ಬಿಟ್ಬಿಟ್ಟೆ. ನನಗೆ ಏನು ಮಾಡೋದು ಗೊತ್ತಿಲ್ಲ. ನೀವು ಹೇಳು ಅಂತ ಹೇಳ್ತೀರಿ, ಅವ್ರು ಹೇಳಬಾರ್ದು ಅಂತ ನಾನು ಏನು ಮಾಡೋದು? ನಾನು ನೀವು ಒಂದು ಕೆಲಸ ಮಾಡಿ, ಇನ್ನು ಯಾರು ಕೇಳಲಿಕ್ಕೆ ಹೋಗ್ಬೇಡಿ, ನೀವು ವಿಷ್ಣು ಸಹಸ್ರನಾಮ ಹೇಳಿ. ಹೇಳೋ ಮುಂಚೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿದ್ದರಿಂದ ಏನೇನು ಪಾಪ ಬರುತ್ತೆ ಅದು ಬನ್ನಂಜಿಯವರಿಗೆ ಬರಲಿ. ನಾನು ಹೇಳಿದ್ದಲ್ವ ನಿಮಗೆ, ಪಾಪ ನನಗೆ ಬರಲಿ, ಪುಣ್ಯಮಾತ್ಮಗಳು ದೇವರ ಪ್ರಾರ್ಥನೆ ಮಾಡಿ ಹೇಳಿ. ಎಷ್ಟು ಮಿಸ್ಗೈಡ್ ಮಾಡ್ತಾರೆ ಅಂದರೆ ದೇವರನ್ನ. ನಿಜವಾಗಿ ಆದರೆ ಮಹಾಭಾರತದಲ್ಲಿ ಏನಿದೆ ಗೊತ್ತಾ? ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ತ್ರಯೀನ ಶ್ರುತಿ ಗೋಚರ ಇತಿ ಭಾರತ ವ್ಯಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ವೇದ ಓದಲಿಕ್ಕೆ ಕಷ್ಟ ಆದವರಿಗೋಸ್ಕರ ಭಾರತ ರಚಿಸಿದೆ ಎಂದು. ಅಂದ್ರೆ ಭಾರತಕ್ಕೆ ಮುಖ್ಯ ಅಧಿಕಾರ ವೇದ ಓದದವರು, ದಟ್ ಮೀನ್ಸ್ ವಿಮೆನ್ ಫೋ. ಅವರು ಮತ್ತೆ ವಿಷ್ಣು ಸಹಸ್ರ ಮಾಡೋದು ಭಾರತದಲ್ಲಿ, ಮಹಾಭಾರತದ ಒಂದು ಚಾಪ್ಟರ್. ಅದರಲ್ಲಿ ಇನ್ನೊಂದು ತಮಾಷೆ ನೋಡಿ, ವಿಷ್ಣು ಸಹಸ್ರನಾಮದ ಕೊನೆಯ ವಾಕ್ಯ, ಮಹಾಭಾರತದ ಕೊನೆ ಅಲ್ಲಿ ಫಲಶ್ರುತಿಯಲ್ಲಿ ಅಲ್ಲಿ ಶೂದ್ರ ಸುಖಮವಾಪನೆ ಆದಂತಿದೆ. ಹೆಂಗಸರು ಶೂದ್ರರು ಇಂದು ಬರೆಯ ಶೂದ್ರರು ಓದ್ಬೋದು ಅಂತ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ಅದಕ್ಕೆ ಬಹಳ ಆಶ್ಚರ್ಯ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತುಂಟ, ವ್ಯಾಖ್ಯಾನ ಮಾಡಿದ್ರು ಹಿಂದಿನವರು, ಶೂದ್ರ ಸುಖಮವಾಪನೆ ಆದ ಅನ್ಯೈ ಬ್ರಾಹ್ಮಣೈ ಪಾಠಯಿತ್ವ ಇತ್ಯರ್ಥ ಅಂತ ಬರೀತಾರೆ. ಅದು ಓದಿದೆ. ಅದೇ ಉಳಿದವರು ಅವರ ಓದಬೇಕು, ಶೂದ್ರವಾದ ಬೇರೆ ಅರ್ಥ ಓದಿಸ್ಬೇಕು ಅಂತ. ಆದರೆ ಭಾರತದಲ್ಲಿ ಹಾಗಿಲ್ಲ. ಇದು ತಮಾಷೆ ಏನು ಅಂದರೆ, ಯಾರ್ಯಾರಿಗೆ ದೇವರ ಮೇಲೆ ಭಕ್ತಿ ಇದೆ, ಯಾರ್ಯಾರಿಗೆ ಓದ್ಲಿಕ್ಕೆ ಬರುತ್ತೆ, ಅವರೆಲ್ಲರೂ ಅಧಿಕಾರಿಗಳು. ಒಂದು ತಮಾಷೆ ಹೇಳ್ತೇನೆ ನಿಮಗೆ. ಉಡುಪಿಯಲ್ಲಿ ನಾನು ವಿಷ್ಣು ಸಹಸ್ರನಾಮದ ಮಹತ್ವದ ಬಗ್ಗೆ ಮಾತಾಡಿದ ಮೇಲೆ ಮಣಿಪಾಲದಲ್ಲಿ ಇಬ್ಬರು ಹರಿಜನ ದಂಪತಿಗಳು, ಅದು ಫ್ಯಾಮಿಲಿ, ಹರಿಜನ ಫ್ಯಾಮಿಲಿ, 2 ಮನೆ ಹರಿಜನರು, ಅವ್ರು ಬರ್ತಿದ್ರು ಉಪನ್ಯಾಸ ಕೇಳಲಿಕ್ಕೆ. ಒಂದು ದಿವಸ ನಮ್ಮ ಮನೆ ಬಂದು ಒಂದಿಷ್ಟು ಹಣ್ಣು ಇಟ್ಕೊಂಡು, ಗುರು ನಮಸ್ಕಾರ, ಹಣ್ಣಿಟ್ಟು ನಮಸ್ಕಾರ, ಏನಪ್ಪ ಅಂದರೆ ನಿಮ್ಮ ವಿಷ್ಣು ಸಹಸ್ರನಾಮದ ಬಗ್ಗೆ ನೀವು ಉಪನ್ಯಾಸ ಕೇಳಿದ ಮೇಲೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ವಿಷ್ಣು ಸಹಸ್ರನಾಮ ದೇವರ ಮುಂದೆ ಕೂತು ವಿಷ್ಣು ಸಹಸ್ರನಾಮ ಪಠಿಸದೆ ನಾವು ನೀರು ಮುಟ್ಟೋದಿಲ್ಲ. ಹರಿಜನ ದೀಕ್ಷೆ, ನಾವು ಎಲ್ಲರಿಗೂ ವೈಷ್ಣವ ದೀಕ್ಷೆ ಕೊಡಬೇಕು, ವೈಷ್ಣವ ಭಕ್ತಿ ಹುಟ್ಟಿಸಬೇಕು, ಯಾರನ್ನು ಬಹಿಷ್ಕಾರ ಹಾಕಬಾರದು. ಇನ್ನೊಂದು ಪ್ರಸಂಗ ಹೇಳಬೇಕು. ನಾನು ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಸ್ವಾಭಾವಿಕವು ಬ್ರಾಹ್ಮಣಾದಿ ಶವಾದ್ಯೇದೇವ ಭಿದ್ಯತೆ ಯೋನಿ ಭೇದಕೋ ಭೇದ ಜ್ಞೇಯ ಉಪಾಧಿತ ಸ್ವಯಂ ಅಂತ. ನಿಜವಾಗಿ ಬ್ರಾಹ್ಮಣ ಯಾರು? ದೊಡ್ಡ ಸಮಸ್ಯೆ ಅದು. ಯಾರು ಹಿಂದೂ ದೇಶದಲ್ಲಿ ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಪರಿಭೇದವೇ ಈ ದೇಶದ ಅಭಿಶಾಪ ಅಂತ ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಅಲ್ಲಿ ಇರೋದು ವರ್ಣ ಮತ್ತು ಜಾತಿ ಎರಡಕ್ಕೂ ಒಂದೇ ಶಬ್ದ ಇಂಗ್ಲಿಷಲ್ಲಿ ಕ್ಯಾಸ್ಟ್ ಅಂತ. ಅದರಿಂದ ಅದು ಸಮಸ್ಯೆ. ಸಂಸ್ಕೃತದಲ್ಲಿ ಜಾತಿ ಅಂದರೆ ಅಪ್ಪನಿಂದ ಮಗನಿಗೆ ಆ ಜಾತಿ, ಅಪ್ಪ ಯಾವ ಜಾತಿಯ ಮಗ ಯಾವ ಜಾತಿ, ಅಮ್ಮ ಯಾವ ಜಾತಿಯ ಮಗ ಯಾವ ಜಾತಿ. ಆದರೆ ವರ್ಣ ಅದಲ್ಲ. ವರ್ಣ ಅಂದರೆ ಬಣ್ಣ. ಯಾವ ಬಣ್ಣ? ಕೋಟಿನ ಬಣ್ಣವೋ, ಅಂಗಿಯ ಬಣ್ಣವೋ, ಚರ್ಮದ ಅಲ್ಲ. ಬಣ್ಣ ಅಂದರೆ ಒಬ್ಬ ಮನುಷ್ಯನ ವಿಷಯ ಗೊತ್ತಾದಾಗ ಅವನ ಬಣ್ಣ ಬಯಲಾತು ಅನ್ನೋದು ನಾವು. ಅಂದರೆ ಅವನ ಮನಸ್ಸು, ಅವನ ಒಳಗಿನ ಹುಡುಗು. ಸೊ ಬಣ್ಣ ಅಂದರೆ ಮನಸ್ಸಿನ ಬಣ್ಣ, ದ ನೇಚರ್ ಆಫ್ ದ ಸೋಲ್. ಹಾಗಾಗಿ ಒಂದು ವ್ಯಕ್ತಿಗೆ 4 ಥರದ ಬಣ್ಣ ಇದೆ, ಅಂದರೆ 4 ಥರದ ಸ್ವಭಾವ ಇದೆ. ಕೆಲವರು, ಸಮ್ ಪೀಪಲ್ ಆರ್ ಆಫ್ಟರ್ ನಾಲೆಜ್, ದೇ ಆರ್ ಕಾಲ್ಡ್ ಬ್ರಾಹ್ಮಿನ್ಸ್. ಸಮ್ ಪೀಪಲ್ ಆರ್ ಆಫ್ಟರ್ ಅಡ್ಮಿನಿಸ್ಟ್ರೇಷನ್, ದೇ ಆರ್ ಕಾಲ್ಡ್ ಕ್ಷತ್ರಿಯಾಸ್. ಸಮ್ ಪೀಪಲ್ ಆರ್ ಆಫ್ಟರ್ ಕಲ್ಟಿವೇಷನ್ ಆರ್ ಇಂಡಸ್ಟ್ರಿ, ದೇ ಆರ್ ಕಾಲ್ಡ್ ವೈಶ್ಯಾಸ್. ಅಂಡ್ a few people are after only service, they can serve ಅದರ್ಸ್ ಇದನ್ನ. ಇನ್ನೊಬ್ಬರಿಗೋಸ್ಕರ ಸರ್ವಿಸ್ ಮಾಡಿ ಅವರು ಸ್ವಂತವಾಗಿ ಏನು ಮಾಡಲ್ಲ, ದೇ ಆರ್ ಕಾಲ್ಡ್ ಶೂದ್ರಾಸ್. ಅಂದರೆ ಸರ್ವಿಸ್. ಆಚಾರ್ಯ ಹೇಳಿದ್ರು
ಇದು ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ಸರ್ವಿಸ್ ಉಂಟಲ್ಲ ಅದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ ಅಂದ್ರು ಆಚಾರ್ಯ. ಸೊ ಇಫ್ ಯು ವಾಂಟ್ ಟು ಬಿ ಎ ಹ್ಯೂಮನ್ ಬೀಯಿಂಗ್, service is a must. If you are not Shudra, you are not a human being, according to Madhvacharya. ಬೇಸಿಕಲಿ ಶೂದ್ರನಂತೆ ಇನ್ನೊಬ್ಬರಿಗೆ ಸರ್ವಿಸ್ ಮಾಡತಕ್ಕಂಥ ಮನೋವೃತ್ತಿ ಬೆಳೆಸ್ಕೊಳ್ಬೇಕು. ಆಮೇಲೆ ಇಫ್ ಸಮಥಿಂಗ್ ಇಸ್ ಆಡೆಡ್, ಅದ್ರ ಜೊತೆಗೆ ನೀನು ಕಲ್ಟಿವೇಷನ್ ಮಾಡಿದ್ರೆ ಯು ಆರ್ ವೈಶ್ಯ, ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಯು ಆರ್ ಕ್ಷತ್ರಿಯ, ಜೊತೆಗೆ ಜ್ಞಾನ ಪ್ರಸಾರ ಮಾಡಿದರೆ. ನಾನು ಮೊನ್ನೆ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಕರೆದಿದ್ರು, ಅಲ್ಲಿ ಸಂಸ್ಕೃತ ವಿಂಗಿನಲ್ಲಿ, ಅಲ್ಲಿ ಅವ್ರ ಪಾಪ ಯೂನಿವರ್ಸಿಟಿ ಒಳ್ಳೆ ಸಂಸ್ಥೆಯಲ್ಲಿ ಸ್ವಾಗತ ಮಾಡಿದರು. ನಾನು ಸಂಸ್ಥೆಯಲ್ಲಿ ಮಾತಾಡಿದೆ, ಅಲ್ಲಿ ಹೇಳಿದೆ ನಾನು, ಅವರು ಗೋಲ್ಡ್ಮನ್ ಅಂತ ಅಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಗೋಲ್ಡ್ಮನ್ ಈಸ್ ಆಲ್ಸೋ ಎ ಬ್ರಾಹ್ಮಿನ್, ಐನ್ಸ್ಟೈನ್ ಈಸ್ ಆಲ್ಸೋ ಎ ಬ್ರಾಹ್ಮಿನ್. ಯಾಕೆಂದ್ರೆ ದೇ ಆರ್ ಆಫ್ಟರ್ ನಾಲೆಡ್ಜ್. ಶಾಸ್ತ್ರ ಹೇಳೋದು ಯಾರು ಜ್ಞಾನದ ಪಿಪಾಸ ಉಳ್ಳವರು ಅವರು ಬ್ರಾಹ್ಮಣರು, ತಂದೆ ಯಾವ ಜಾತಿ ಇರಬಹುದು. ಇದು ಆಚಾರ್ಯ ಹೇಳಿದ ಮಾತು. ಯೋನಿ ಭೇದ ಕೃತಃ ಭೇದ ಜ್ಞೇಯ ಉಪಾಧಿಕಸ್ತಯಂ. ತಂದೆ ಬ್ರಾಹ್ಮಣ ಆಗಿ ಮಗ ಶೂದ್ರ ಆಗ್ಬೋದು ಅಲ್ವ. ತಂದೆ ಒಳ್ಳೆ ವೈದಿಕ ಪಂಡಿತರು, ಮಗ ಅಮೇರಿಕಕ್ಕೆ ಬಂದು ನಾನ್ ವೆಜ್ ತಿಂದ, ಡ್ರಿಂಕ್ಸ್ ತಗೊಂಡ, ಅವನೇನು ಬ್ರಾಹ್ಮಣ? ಅಂಥವನ್ನು ನೋಡಿದ್ದೆ ನಾನು. ಅಮೇರಿಕಕ್ಕೆ ಬಂದು ಫ್ಯಾಷನ್ ಅಂತ ತಿನ್ಬಿಡೋದು, ನಾನ್ ವೆಜ್ ತಿನ್ನೋದೇನು ಕುಡಿಯೋದೇನು ಆನಂದವೇ ಆನಂದ ಮನೆ ಬಿಟ್ಟು ಬಂದ ಮೇಲೆ. ಆಮೇಲೆ ಮಗ ಹುಟ್ಟಿದ, ಅವ್ನು ದೊಡ್ಡದಾಗ ಅವ್ನು ನಾನ್ ವೆಜ್ ತಿನ್ನಬಾರ್ದು, ನೀವು ಉಪನಯನ ಆಗಬೇಕು, ಏನು ಪ್ರಾರಂಭ ಅವ್ರು ತಿಂತಾರೆ. ಮಗನಿಗೆ ಅಯ್ಯೋ ಮಗ ನನ್ನ ಹತ್ರ ಹೇಳ್ತಾರೆ, ಮಗ ನಾನ್ ವೆಜ್ ತಿನ್ನಬಾರ್ದು, ಅವ್ರಿಗೆ ಉಪನಯನ ಆಗ್ಬೇಕು, ಏನು ಮಾಡೋದು, ನಿಮ್ಮ ಪ್ರಾರಂಭ ತೆಗಿಬೇಕಾದ್ರೆ ಮಾಡ್ಕೊಂಡಿದ್ದಾರೆ. ಇವ್ರು ತಿಂತಾರೆ ಫ್ಯಾಷನ್ಗೆ, ಅವ್ರ ಮಕ್ಕಳು ತಿನ್ನಬಾರ್ದಂತೆ, ಅವರು ವೈದಿಕ ಸಂಪ್ರದಾಯ ಬೆಳಿಬೇಕು. ಸೊ ಹಾಗಾಗಿ ಅವರು ಮಗ ಬ್ರಾಹ್ಮಣ, ಅವರು ತಂದೆ ದೊಡ್ಡ ವೇದಾಂತ ಪಂಡಿತರು. ಇಲ್ಲಿ ಇವರು ಬಂದು ನಾನ್ ವೆಜ್ ತಿಂತಾರೆ, ಒಳ್ಳೆ ಫಸ್ಟ್ ಕ್ಲಾಸ್ ಫಿಶ್ ಕರಿ, ಅದು ಇದು ತಂದೂರಿ ಎಲ್ಲ ತಗೋತಾರೆ. ಆಮೇಲೆ ಅವ್ರ ಮಕ್ಕಳು ತಿನ್ನಬಾರದು ಮಡಿ ಅವರು. ಹಾಗಾಗಿ ಆ ಮಗ ಇದ್ದಾನಲ್ಲ, ಅವನು ಬ್ರಾಹ್ಮಣ ಅಲ್ಲ, ಅಪ್ಪ ಬ್ರಾಹ್ಮಣ. ಅದೇ ಅಪ್ಪ ಶೂದ್ರ ಇರ್ಬೋದು, ಮಗ ಬ್ರಾಹ್ಮಣ ಇರ್ಬೋದು. ನಿಮಗೆ ಒಂದು ಕಥೆ ಹೇಳ್ತೇನೆ. ನಾನು ಶಿವಮೊಗ್ಗದಲ್ಲಿ ಉಪನ್ಯಾಸ ಮಾಡ್ತಿದ್ದಾಗ ಒಬ್ಬ ಕುರುಬರ ಹುಡುಗ ಬರ್ತಿದ್ದ ಉಪನ್ಯಾಸಕ್ಕೆ. ನನಗೆ ಒಂದು ಕುರುಬ ಅಂದರೆ ಗೊತ್ತಿಲ್ಲ, ಫಸ್ಟ್ ಕ್ಲಾಸ್ ದ್ವಾದಶ ನಾಮ ಹಾಕೊಂಡು ಮುಂದೆ ಕೂತ್ಕೊಳ್ತಿದ್ದ. ಒಂದು ದಿವಸ ಬಂದ ನನ್ನ ಹತ್ರ, ಏನಪ್ಪ? ಅಲ್ಲ ನಾನು ಕುರುಬರವ. ಹೌದು, ನನಗೆ ಆಶ್ಚರ್ಯ. ಅದಕ್ಕೆ ನಾನು ದ್ವಾದಶ ರಾಮನ ಕುರುಡಿ ಯಾವನೋ ಮಾಧು ಬ್ರಾಹ್ಮಣ ಇರಬೇಕು ಅಂತ ತಿಳ್ಕೊಂಡಿದ್ದೆ ನಾನು. ಅದೇ ಮಾಧು ಬ್ರಾಹ್ಮಣ ಭಾಳ ಜನ ಹಾಕೋಲ್ಲ ಬಿಡಿ, ಅವ್ನು ಹಾಕೊಂಡಿದ್ದ ದ್ವಾದಶ ನಾಮ ಹಾಕೊಂಡು. ಏನು ಬಂದಿದ್ರೆ ನನಗೆ ಮಾಂಸ ತಿನ್ನೋದಕ್ಕೆ ಇಷ್ಟ ಆಗೋದು, ನಾನು ಶುದ್ಧ ಶಾಕಾಹಾರಿಯಾಗಿ ಬದುಕಬೇಕು ಅಂತ ನನ್ನ ಆಸೆ. ನಮ್ಮ ಮನೇಲಿ ಬೈತಾರೆ, ಇದನ್ನೇ ಜಾತಿಗೆ ಅವಮಾನ, ನೀವು ಕುರುಬರಾಗಿ ಮಾಂಸ ಇಲ್ಲದೆ ಜಾತಿಗೆ ಅವಮಾನ, ಮಾಂಸ ತಿನ್ನಬೇಕು ಅಂತ ಮನೆಯಲ್ಲಿ ಬೈತಾರೆ. ನಾ ಏನು ಮಾಡಬೇಕು ಅಂತ ಕೇಳಿ ನಾನು ಹೇಳಿದೆ, ಇನ್ನೊಬ್ಬರ ಇಷ್ಟಕ್ಕೋಸ್ಕರ ನೀನು ಊಟ ಮಾಡೋದಲ್ಲ, ನಿನಗೆ ಬೇಕು ಅಂತಿದ್ರೆ ತಿನ್ನು, ನನ್ನಿಂದ ಆಕ್ಷೇಪ ಇಲ್ಲ, ಬೇಡ ಅಂತಿದ್ರೆ ತಿನ್ಬೇಡ ಅಂತ ಹೇಳಿ. ಸೊ ಮಾಂಸ ಬಿಟ್ಟೆ. ಒಂದು ದಿವಸ ನನ್ನ ಅಂಗಡಿ ಹೋದೆ, ನಾನು ಸ್ಪೆಕ್ಸ್ ಮಾರಾಟ ಮಾಡ್ತಿದ್ದೆ. ನನ್ನ ಜನ್ಮದಲ್ಲಿ ಮಧ್ಯದಲ್ಲಿ ನಾನು ನೀರು ಕುಡಿಯಿಲ್ಲ. ಇದು 79 ವರ್ಷದ ಪರಿಣಾಮ. ಮುಂಚೆ ನೀರು ಇಟ್ಟರು ಮುಟ್ತಿರ್ಲಿಲ್ಲ ಉಪನ್ಯಾಸ ಮುಗಿಯವರೆಗೆ. ಸರಿ, ನನ್ನ ಅಂಗಡಿಗೆ ಒಮ್ಮೆ ಬನ್ನಿ ಅಂತ ಹೋದೆ ಅಂಗಡಿಗೆ. ಅವನು ನನ್ನ ಕಣ್ಣಿಗೆ ಆಗುವಂಥ ಒಂದು ಸ್ಪೆಕ್ಸ್ ತೆಗೆದಿಟ್ಟಿದ್ದಾರೆ, ಅದನ್ನು ನಾನು ಪರ್ಸೆಂಟ್ ಮಾಡಲಿಕ್ಕೆ ಅಂತ ಅವನು ಕರೆದದ್ದು. ಅದು ನನ್ನ ಮುಂದೆ ಇಟ್ಟ. ನಾನು ಹೇಳಿದೆ, ನೀನು ವ್ಯಾಪಾರ ಮಾಡಿ ಜೀವನ ಮಾಡುವ, ಇದರ ಆ್ಯಕ್ಚುಯಲ್ ರೇಟ್ ಎಷ್ಟು ಅಂತ ಹೇಳು, ಪ್ರೈಸ್ ಅದನ್ನು ಕೊಡ್ತೇನೆ, ಬೇಕಾದ್ರೆ ಲಾಭ ಬೇಡ. ಏನು ಹೇಳಿದೆ ಗೊತ್ತಾ? ನೀವು ನನಗೆ ನಿಜವಾಗಿ ಇದಕ್ಕೆ ಬೆಲೆ ಕೊಡುವುದಾದರೆ ದುಡ್ಡು ಕೊಡುವುದು ಬೇಡ, ನನಗೊಂದು ಆಶೀರ್ವಾದ ಮಾಡಿ. ಏನು ಆಶೀರ್ವಾದ? ಮುಂದಿನ ಜನ್ಮದಲ್ಲಿಯೂ ನಾನು ಮಾಧ್ವನಾಗಿ ಹುಟ್ಟುವಂತೆ ನನಗೆ ಆಶೀರ್ವಾದ. ಐ ಸಾ ಕನಕದಾಸ ಇನ್ ಹಿಮ್. ಅವನು ಕನಕದಾಸನೇ ನನ್ನ ಎದುರು ಬಂದ ಅಂತ ಅಷ್ಟು ಗೌರವ ನನಗೆ ಬಂದವನ ಮೇಲೆ ಅವನು ಅಂದು ಕಾಲು ಹಿಡಿದ್ರಿಂದ ನಾನು ಮಾಧ್ವನಾಗಿ ಹುಟ್ಟುವಂತೆ ಆಶೀರ್ವಾದ ಮಾಡಿ, ಇನ್ನೇನು ಬೇಡ ನನಗೆ, ದುಡ್ಡು ಬೇಡ ಅಂತ. ಸೊ ಈ ಒಳ್ಳೆಯತನ ಯಾವ ಜಾತಿಯಲ್ಲಿದ್ದರೆ ಹೇಳಿ, ಅವನು ನಿಜವಾಗಿ ಬ್ರಾಹ್ಮಣ, ಅವನು ಸ್ವಭಾವತಃ ಬ್ರಾಹ್ಮಣ, ಜನ್ಮತಃ ಕುರುಬ. ಸೊ ಈ ಡಿಸ್ಟಿಂಕ್ಷನ್ ಅನ್ನು ಶಾಸ್ತ್ರಕಾರ ಸ್ಪಷ್ಟ ಆಚಾರ್ಯ ಹೇಳಿದ್ದಾರೆ. ಸ್ವಾಭಾವಿಕವೂ ಬ್ರಾಹ್ಮಣಾಗಿ ಅವನ ಕ್ವಾಲಿಟಿಯಿಂದ ಅವನು ಬ್ರಾಹ್ಮಣ, ಜನ್ಮದಿಂದ ಬ್ರಾಹ್ಮಣ ಅನ್ನೋದು ಇಟ್ ಇಸ್ ಸೋಷಿಯಲ್. ನಾನು ಫಿಲಾಸಫಿ ಆಸ್ ನಥಿಂಗ್ ಟು ಡು ವಿತ್ ದ ಸೋಷಿಯಲ್ ಕಸ್ಟಮ್ ಅಂತ ಹೇಳಿದ್ರು ಆಚಾರ್ಯ. ನಾನು ಒಬ್ಬರು ಹರಿಜನರ ಪೂಜಾರಿಗಳು ಅಂತ ಹೇಳ್ತಾರೆ, ಈಡಿಗರು. ಅವರು ಒಂದು ಸರ್ತಿ ನಾನು ಉಪನ್ಯಾಸ ಕರೆದ್ರು. ನಾನು ಈ ವಿಷಯ ಹೇಳಿದೆ, ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ? ಆಚಾರ್ಯರೇ, ಈ ತನಕ ಒಬ್ಬ ಬ್ರಾಹ್ಮಣನ ಈ ವಿಷಯ ಹೇಳಿರಲಿಲ್ಲ, ಹೇಳಿದ್ರೆ ಮಧ್ವಾಚಾರ್ಯ ನಾವು ತಲೆಯಲ್ಲಿ ಹೊತ್ತು ಕೊಂಡಾಡ್ತಿದ್ದೆವು ಅಂತ ಹೇಳಿದ್ರು. ಅದು ನಾವು ಹೇಳಿದೆ, ನಾವು ಗುರುತು ಮಾಡಿದ್ದೆವು. ಹಾಗಾಗಿ ಎಷ್ಟೋ ವಿಷಯಗಳು, ಅದ್ಭುತವಾದ ವಿಷಯಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಆಚಾರ್ಯರು. ವೈಜ್ಞಾನಿಕವಾಗಿ ನೀವು ನಾನು ಯಾವಾಗಲೂ ಹೇಳೋದು ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ
ಎಬ್ರಹಾಂ ವರ್ಗೀಸ್ ಅನ್ನೋನು ಅವನು ವಾಷಿಂಗ್ಟನ್ನಲ್ಲಿದ್ದ ಈಗ ಎಲ್ಲಿದ್ದಾನೆ ಗೊತ್ತಿಲ್ಲ. ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ, ಅಮೆರಿಕದಲ್ಲಿ ಪಬ್ಲಿಷ್ ಆದ ಪುಸ್ತಕ, ನೀವು ಕೆಲವರು ಓದಿರ್ಬೋದು, ಇಲ್ಲಿ ದಯವಿಟ್ಟು ಓದಿ, ಗೊತ್ತು ಇಟ್ಟು. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಇವತ್ತು ಜ್ಞಾನದ 3-4 ಪಿಲ್ಲರ್ಸ್, ಆಧಾರ ಸ್ತಂಭಗಳು, ವಿಜ್ಞಾನ ಬೆಳೆಯಲಿಕ್ಕೆ ಕಾರಣ ಪುರುಷರು 4 ಉಂಟು. ಅದರಲ್ಲಿ ಒನ್ ಆಫ್ ದಮ್ ಈಸ್ ಮಧ್ವಾಚಾರ್ಯ. ಮತ್ತೆ ಭಾರತದಲ್ಲಿ ಯಾವ ಹೆಸರು, ಮತ್ತೆ 3 ಜನ ವಿದೇಶಿಯರು, ಅದು ಬಿಡಿ. ಆ ಇಡೀ ಪ್ರಪಂಚದ ಜ್ಞಾನದ ಪಂಚಾಂಗ ಹಾಕಿಕೊಟ್ಟ ಮಹಾಮೇಧಾವಿಗಳಲ್ಲಿ ಒಬ್ಬರು ಮಧ್ವಾಚಾರ್ಯರು ಅಂತ ಬರೀತಾರೆ. ಅವನು ಚರ್ಚಿನಲ್ಲಿ ಮಧ್ವಾಚಾರ್ಯ ಬಗ್ಗೆ ಭಾಷಣ ಮಾಡ್ತಾನೆ. ಅವನು ಅದ್ರಲ್ಲಿ ಬರೀತಾನೆ, ಮಧ್ವಾಚಾರ್ಯರು ಹಿ ವಾಸ್ ಅನ್ ಇಂಟೆಲೆಕ್ಚುವಲ್ ಜಯಂಟ್, ಹಿ ವಾಸ್ ಎ ಫಿಲಾಸಫರ್, ಹಿ ವಾಸ್ ಎ ರೆಸ್ಲರ್, ಹಿ ವಾಸ್ ಎ ಮ್ಯೂಸಿಷಿಯನ್, ಹಿ ವಾಸ್ ಎ ಮೌಂಟೇನಿಯರ್ ಅಂಡ್ ವಾಟ್ ನಾಟ್, ಹಿ ವಾಸ್ ಎವ್ರಿಥಿಂಗ್ ಅಂತ ಬರೀತಾನೆ ಅದರಲ್ಲಿ ಮಧ್ವಾಚಾರ್ಯ ಬಗ್ಗೆ. ಶಂಕರರನ್ನ ಮೆಚ್ಚೋದಿಲ್ಲ, ಅದು ಅನ್ಸೈಂಟಿಫಿಕ್ ಅಂತ ಹೇಳ್ತಾರೆ. ವಿಷಯ ಏನು ಗೊತ್ತಾ, ಶಂಕರರು ಒಂದೇ ಜೀವ ಎಲ್ಲ ಕಡೆ, ಶರೀರ ಮಾತ್ರ ಬೇರೆ, ಶರೀರ ಹೋದರೆ ಅಖಂಡವಾಗಿ ಒಂದು ಅಂತ ಹೇಳಲ್ಲ. ಅವರ ಕಾಲದಲ್ಲಿ ಅದು ಕರೆಕ್ಟ್ ಇತ್ತು. ಯಾಕೆಂದ್ರೆ ಆವಾಗ ಏನಿತ್ತು ಕಾನ್ಸೆಪ್ಟ್ ಗೊತ್ತಾ, ದ ಸೋಲ್ ಈಸ್ ಆಮ್ನಿಪ್ರೆಸೆಂಟು. ನನ್ನ ಆತ್ಮವು ಆಮ್ನಿಪ್ರೆಸೆಂಟು, ನಿಮ್ಮ ಆತ್ಮಕ್ಕೆ ಎಷ್ಟು ಆತ್ಮ ಬೇಕು? ಹಾಗಾದ್ರೆ ಶಂಕರ್ ಹೇಳಿದ್ರೆ ಅಷ್ಟೇ, 1000 ಆತ್ಮ ಬೇಡ, ಒಂದು ಆತ್ಮ, ಅದು ಆಮ್ನಿಪ್ರೆಸೆಂಟು. ದೇಹದ ಒಳಗಿರುವುದು ಅದಷ್ಟು, ದೇಹ ಹೋದ್ಮೇಲೆ ಒಂದೇ. ಸೊ ಇಟ್ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಮೇಲೆ ಸೋಲ್ ಈಸ್ ಆಮ್ನಿಪ್ರೆಸೆಂಟ್ ಅನ್ನೋ ಕಾನ್ಸೆಪ್ಟ್ ಬಿದ್ದು ಹೋಯಿತು. ಜೈನರು ಬಂದರು, ಸೋಲ್ ಈಸ್ ನಾಟ್ ಆಮ್ನಿಪ್ರೆಸೆಂಟ್. ಮತ್ತೆ ಅದು ಕಾಲಿನಿಂದ ತಲೆಯ ತನಕ ಅನುಭವ ಬರುತ್ತೆ ನಮಗೆ. ಆದ್ದರಿಂದ ನಮ್ಮ ದೇಹದ ಪರಿಮಾಣವೇ ಆತ್ಮದ ಪರಿಮಾಣ ಅಂತ ಪ್ರಚಿತಿ ಆಯಿತು. ಅವಾಗ ವೇದಾಂತಿಗಳು ಕೇಳಿದ್ರು, ಅಲ್ಲಯ್ಯ ಅದು ಇಲಾಸ್ಟಿಕ್ಕು ಆತ್ಮ. ಯಾಕೆಂದ್ರೆ ಇರುವೆಯ ಒಳಗಿದ್ದ ಆತ್ಮ ಆನೆಯಾಗಿ ಹುಟ್ಟಿದಾಗ ಏನಾಗಬೇಕು, ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಯಾಕೆ? ಅಥವಾ ಆನೆಯಾಗಿದ್ದ ಒಂದು ಜೀವ ಇರುವೆಯಾಗಿ ಹುಟ್ಟಿದ್ರೆ ಆ ಆತ್ಮ ಹೇಗೆ ಅದರೊಳಗೆ ಹೋಗಬೇಕು, ಕಂಪ್ರೆಸ್ ಮಾಡಬೇಕು. ಆದ್ದರಿಂದ ದಿಸ್ ಈಸ್ ನಾಟ್ ಕರೆಕ್ಟ್. ಮತ್ತೆ ಏನು ಅಂದರೆ, ಆತ್ಮ ಈಸ್ ಸ್ಮಾಲರ್ ದ್ಯಾನ್ ಆನ್ ಆಟಮ್. ಇದನ್ನ ಫಿಲಾಸಫಿ ಉಪನಿಷತ್ಕಾರರು ಘೋಷಿಸಿದರು. ಆಚಾರ್ಯ ಇಫ್ ಆತ್ಮ ಆರ್ ಸೋಲ್ ಈಸ್ ಸ್ಮಾಲರ್ ದ್ಯಾನ್ ಆಟಮ್, ಅವಾಗ ಅದ್ವೈತ ಇಸ್ ರಾಂಗ್. ಯಾಕಂದ್ರೆ ನಿಮ್ಮ ಒಳಗಿರೋದು ಆತ್ಮ, ನನ್ನ ಒಳಗಿರೋ ಆತ್ಮ ಬೇರೆ ಬೇರೆ. ಆತ್ಮ ಆಮ್ನಿಪ್ರೆಸೆಂಟು ಅನ್ನುವ ಕಾನ್ಸೆಪ್ಟ್ ಇದ್ದಾಗ ಶಂಕರ್ ಹೇಳಿದ್ದು ಕರೆಕ್ಟ್. ಅದು ಬಿದ್ದು ಹೋಯ್ತು ಈಗ. ಈಗ ನಿಜವಾಗಿ ಅದು ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಅದ್ವೈತ ಈಸ್ ಔಟ್ಡೇಟೆಡ್. ಅದು ಆ ಕಾನ್ಸೆಪ್ಟೇ ಬರಲಿಕ್ಕೆ ಸಾಧ್ಯ ಇಲ್ಲ ಇದು. ಅದು ಆಚಾರ್ಯ ಹೇಳಿದ್ರು ಸ್ಮಾಲರ್ ದ್ಯಾನ್ ಆನ್ ಆಟಮ್. ನಮಗೆ ಗೊತ್ತಿರುವ ವಸ್ತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಆತ್ಮ. ಅವಾಗ ಬಂತು ಆತ್ಮ ಇರುವುದಲ್ಲಿ ಹಾಗಾದ್ರೆ. ಯಾಕೆಂದರೆ ಕಾಲಿಗೆ ಚುಚ್ಚಿದ್ರೂ ನೋವಾಗುತ್ತೆ, ತಲೆಗೆ ತಾಗಿದ್ರೂ ನೋವಾಗುತ್ತೆ, ಎಲ್ಲ ಕಡೆ ಸೆನ್ಸೇಷನ್ ಇದೆ. ಆತ್ಮ ಎಲ್ಲಿದೆ? ಅದಕ್ಕೆ ಮಧ್ವಾಚಾರ್ಯರು ಬಹಳ ಅದ್ಭುತವಾದ ಉತ್ತರ ಕೊಟ್ಟರು. ಆತ್ಮ ಎಲ್ಲಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಯಾಕೆ? ನೀವು ನಾನು ಅಂತ ಹೇಳ್ತೀವಿ, ನಾನು ಅನ್ನುವ ಕೈಯಲ್ಲಿ ಹೋಗುತ್ತೆ, ನಾನು ಹೇಳ್ತೇನೆ, ಅದೇನು ಇಲ್ಲಿ ಹೋಗೋದು, ನಾನು ಹೇಳ್ತೇನೆ, ತಲೆ ತಟ್ಟೆ. ಸೊ ಯು ನೋ ದಟ್ ಯು ಆರ್ ಹಿಯರ್. ಯು ಆರ್ ಅನ್ನೋಯಿಂಗ್ಲಿ ಯು ನೋ ದಟ್ ಯು ಆರ್ ಹಿಯರ್. ಯು ಆರ್ ಅನ್ವೇರ್ ಆಫ್ ಇಟ್. ಯು ಆರ್ ಅನ್ವೇರ್ ಆಫ್ ಯುವರ್ ನಾಲೆಜ್. ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ನಾನು ತಕ್ಷಣ ನಮಗೆ ಸಬ್ಕಾನ್ಷಿಯಸ್ನಲ್ಲಿ ಕೈ ಹೋಗೋದೇ ಇಲ್ಲಿ, ದೇವರು ಇಲ್ಲಿ, ಆಮೇಲೆ ದೇವರಿಗೇ ಗೊತ್ತು, ಅದೇ ಇಲ್ಲಿ ಹೋಗೋದು, ದೇವರಿಗೆ ಗೊತ್ತು ಮೇಲೆ. ಗಾಡ್ ಈಸ್ ಎವ್ರಿವೇರ್. ಅದು ದೇವರಿಗೆ ಹಿ ಈಸ್ ಎವ್ರಿವೇರ್, ಬಟ್ ಸ್ಟಿಲ್ ಹಿ ಈಸ್ ಎಬೋವ್ ಆಲ್. ಅದಕ್ಕೆ ದೇವರಿಗೆ ಗೊತ್ತು. ತಮಾಷೆ ಅಂದರೆ ಶಿವರಾಮ ಕಾರಂತರು ಅವ್ರು ದೇವ್ರನ್ನ ನಂಬ್ತಿರ್ಲಿಲ್ಲ, ಕೊನೆಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಅವರು ಪ್ರಾರಂಭದಲ್ಲಿ ದೇವರನ್ನ ನಂಬ್ತಿರ್ಲಿಲ್ಲ. ಒಂದ್ಸರ್ತಿ ಅವ್ರೇನೋ ಭಾಷಣ ಮಾಡುವಾಗ ಓ ದೇವರೇ ಅಂತ ಅಂದ್ಬಿಟ್ರು. ಯಾಕೆ ಸ್ವಾಮಿ ನೀವು ಓ ದೇವರೇ ಅಂತ ಕೈ ಮೇಲೆ ಹೋಯ್ತು ಅಂತ ಯಾರ ಕೇಳಿದ್ರು. ಏನು ಮಾಡೋದಪ್ಪ, ಸಂಸ್ಕಾರದ ಮನೆಯಲ್ಲಿ ಹುಟ್ಟಿದ್ದರು ಪ್ರಾರಂಭ. ದೇವರ ನಂಬೋ ಮನೆಯಲ್ಲಿ ಹುಟ್ಟಿದ್ರೆ ನನಗೋದು ಆಟೋಮ್ಯಾಟಿಕಲಿ ಕೈ ಮೇಲೆ ಹೋಯಿತು. ಬಟ್ ಐ ಡೋಂಟ್ ಬಿಲೀವ್ ಇನ್ ಇಟ್. ಹಾಗೆ ನಮಗೆ ಜನ್ಮ ಅದನ್ನು ಆಚಾರ್ಯ ಹೇಳ್ತಾರೆ, ಆತ್ಮ ಇದೆ. ಆತ್ಮ ಎಲ್ಲಿದೆ ಎನ್ನುವುದು ಆವಿಪಾಲ ಗೋಪಾಲಂ. ಅದು ದನ ಕಾಯುವ ಕುರಿ ಕಾಯುವ ಮಂದಿಗೂ ಗೊತ್ತಿದೆ. ಅದ್ರಲ್ಲಿ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ. ದಟ್ ಈಸ್ ಸತ್ಯ. ಸೋ ಬ್ಯೂಟಿಫುಲ್. ಮಧ್ವಾಚಾರ್ಯ ಕೆಲವು ವಿಷಯಗಳನ್ನು ಇವತ್ತು ನೋಡಿ, ಪುನರ್ಜನ್ಮದ ಬಗ್ಗೆ ಅವ್ರು ಕೆಲವು ಯುಕ್ತಿಗಳನ್ನು ಹೇಳ್ತಾರೆ. ಇವತ್ತು ಸೈಂಟಿಸ್ಟ್ ಅದೇ ಕನ್ಕ್ಲೂಷನ್ ಬರ್ತಾ ಇದ್ದಾರೆ. ಮಗು ಹುಟ್ಟಿದ ತಕ್ಷಣ ತಾಯಿ ಎದೆ ಹಾಲನ್ನು ಹರಿಸುತ್ತೆ. ಯಾಕೆ? ಇವತ್ತು ವಿಜ್ಞಾನದಲ್ಲಿ ಆ ಜಿಜ್ಞಾಸೆ ಬಂದಿದೆ. ಅದು ಪೂರ್ವ ಜನ್ಮದಲ್ಲಿ ತಾಯಿ ಎದೆ ಹಾಲು ಕುಡಿದ ನೆನಪಿನಿಂದ ಎದೆ ಹಾಲನ್ನು ಹುಡುಕುತ್ತೆ. ಇಲ್ಲ ಬಂದಾಗ ಎಲ್ಲ ಪ್ರಾಣಿಗಳು ಎದೆ ಹಾಲು ಯಾಕೆ ಹೋಗ್ತವೆ? ಸೊ ಅದು ಆ ಮೆಮೊರಿ ಎಲ್ಲಿಂದ ಬಂತು? ಅದು ಪರಿವೇಶ ಬರ್ತದೆ, ಕಂಟಿನ್ಯೂ ಆಗೋದು. ಹೀಗೆ ಈ ಮಾತುಗಳನ್ನು ಆಚಾರ್ಯ ಹೇಳಿದ್ದಾರೆ. ಆಮೇಲೆ ಬಹಳ ತಮಾಷೆ,
ದೇವರಿಲ್ಲ ಅಂತ ಹೇಳಿದರೆ ಅವ್ರು ಹೇಳೋದು ಅದಕ್ಕೇನು ತಿಳುವಳಿಕೆ ಬೇಡ, ದೇವರಿಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅದರಿಂದ. ಸೊ ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ದೇವರಿಲ್ಲ ಅಂತ ಹೇಳಲಿಕ್ಕೆ ಇಗ್ನೋರೆನ್ಸ್ ವಿಲ್ ಡೂ. ದೇವರು ಇದ್ದಾನೆ ಅಂತ ಹೇಳಿದ್ರೆ ತುಂಬ ನಾಲೆಜ್ ಬೇಕಪ್ಪ, ಹುಡುಗಾಟ ಅಲ್ಲ ಅದು ಅಂತ. ಹೀಗೆ ಅವರು ಬಹಳ ರೋಚಕವಾಗಿ ಮತ್ತೆ ಇನ್ನೊಂದು ಏನಂದ್ರೆ ಅವರು ಯಾವತ್ತೂ ಕೂಡ ತರ್ಕದಲ್ಲಿ ನಿಲ್ಲಿಸುವುದಿಲ್ಲ ವಿಷಯ. ಒಂದು ತಮಾಷೆ ಹೇಳ್ತೇನೆ ನಾನು. ಒಬ್ಬರು ಹೆನ್ರಿ ಲೆನಾರ್ಟ್ ಅಂತ, ಈಸ್ ಫ್ರಮ್ ಬೆಲ್ಜಿಯಂ. ಇದೆಲ್ಲ ಅನೇಕ ಕಡೆ ನಾನು ಹೇಳಿದ ವಿಷಯಗಳ ಹೊಸ್ತೇನಲ್ಲ. ಅವ್ರು ಉಡುಪಿಗೆ ಬಂದರು. ಅವರು ಕಂಪೇರಿಟಿವ್ ಸ್ಟಡಿ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ ಅದಕ್ಕೋಸ್ಕರ ಬಂದರು. ಒಂದು 15 ದಿವಸ ನನ್ನ ಜೊತೆಗೆ ಇದ್ದರು. ಕಡೆ ಅವ್ರು ಹೋಗೋ ಮುಂಚೆ ಒಂದು ಯಾರಾದರೂ ಒಬ್ಬರು ಸ್ವಾಮಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸ್ಟೇಟ್ಮೆಂಟ್, ಯಾಕಂದರೆ ಮಧ್ವ ಸಿದ್ಧಾಂತಕ್ಕೆ ಅಥೆಂಟಿಕ್ ಪರ್ಸನ್ ಬೇಕಲ್ಲ, ಅದೊಂದು ಸ್ವಾಮಿಗಳು ಭೇಟಿ ಆಗಬೇಕು ಅಂತ. ಆವಾಗ ಪರ್ಯಾಯ ಸ್ವಾಮಿಗಳು ಒಬ್ಬರು ಇದ್ದದ್ದು, ಯಾವ ಸ್ವಾಮಿಗಳು ಇರಲಿಲ್ಲ. ಇವರ ಗುರುಗಳ ಕಾಲದಲ್ಲಿ ಅಂತ ಅವರು ಇರಲಿಲ್ಲ, ಇವರು ಗುರುಗಳು ಇರಲಿಲ್ಲ. ಯಾರು ಒಬ್ಬರೇ ಪರ್ಯಾಯ ಸ್ವಾಮಿಗಳು. ಅವ್ರು ಯಾರು ಅಂತ ಬೇಡ, XYZ. ನಾನು ಅವರ ಹತ್ರ ಹೋಗಿ ಹೇಳಿದೆ, ನಾವೊಬ್ಬರು ಇಂಗ್ಲೀಷು ರಿಸರ್ಚ್ ಮಾಡೋರು ಬಂದಿದ್ದಾರೆ, ಅವನು ಕರ್ಕೊಂಡು ಬರ್ತೀನಿ. ಅಯ್ಯೋ ಅವ್ರು ಏನಾದ್ರು ಪ್ರಶ್ನೆ ಕೇಳ್ತಾರೆ, ಕರ್ಕೊಂಡು ಬಂದ್ಬಿಡಿ ಅವ್ನು, ಹಾಗೆ ಸಾಕಾಗಿ ಸ್ವಾಮಿಗಳು ಹೇಳಿದ್ರು. ನಾನು ಹೇಳಿದೆ ಅದು ಆಗೋಲ್ಲ, ಹಾಗೆ ಮಾಡಿದರೆ ನಾನು ಉಡುಪಿಗೆ ಹೋದೆ, ಅಲ್ಲಿ ಅಥೆಂಟಿಕ್ ಪರ್ಸನಾಲಿಟೀಸ್ ಯಾರೂ ನನಗೆ ಇಂಟರ್ವ್ಯೂ ಕೊಡಲಿಲ್ಲ ಅಂತ ಅವ್ರು ರೆಕಾರ್ಡ್ ಮಾಡ್ತಾರೆ. ಇಟ್ ವಿಲ್ ಬಿ ರೆಕಾರ್ಡೆಡ್ ಇಂಟರ್ನ್ಯಾಷನಲ್. ಅದನ್ನು ನೀವು ಭೇಟಿ ಕೊಡಲೇಬೇಕು. ಆಮೇಲೆ ಇದೇನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅವ್ನು ಇಂಗ್ಲೀಷ್ನಲ್ಲಿ ಕೇಳ್ತಾನೆ, ನಾನು ನಿಮ್ಗೆ ಹೇಳ್ತೇನೆ, ನೀವು ಏನೋ ಹೇಳಿ, ನಾನು ಸ್ವಾಮೀಜಿ ಸೇಸ್ ದ್ಯಾಟ್ ಅಂದರೆ ಸೊ ಯು ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂತ ಹೇಳಿದೆ. ಮರು ದಿವಸ ಕರ್ಕೊಂಡು ಬಂದೆ. ಸರಿ, ಒಂದು ದಿವಸ ಅವನು ಕರ್ಕೊಂಡು ಹೋದೆ. ನೋಡಿ ತಮಾಷೆ, ಅವನು ಪ್ರಶ್ನೆ ಹಾಕಿದ, ವಾಟ್ ಈಸ್ ಯುವರ್ ಒಪಿನಿಯನ್ ಆರ್ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಜೀವತ್ರೈವಿಧ್ಯ ಅವನಿಗೆ ಹಾಕಿದ ಪ್ರಶ್ನೆ. ಯಾಕೆಂದರೆ ಬೇರೆ ಯಾವ ಫಿಲಾಸಫಿ ಇರಲಿಲ್ಲ. ಜೀವರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು. ಈ ಭಾರತದ ಫಿಲಾಸಫರು ಬೇರೆ ಯಾರು ಹೇಳಿಲ್ಲ ವೆಸ್ಟ್ನಲ್ಲಿ. ಆದರೆ ಉಂಟು, ವೆಸ್ಟ್ನಲ್ಲಿ ಹೇಳದಿದ್ದರೂ ಉಂಟು. ಯಾಕೆಂದರೆ ಒಂದೇ ಜನ್ಮ. ಕ್ರಿಶ್ಚಿಯಾನಿಟಿಯಲ್ಲಿ ಪುನರ್ಜನ್ಮ ಇಲ್ಲ. ದೇರ್ ಇಸ್ ನೋ ಥಿಯರಿ ಆಫ್ ರೀಇನ್ಕಾರ್ನೇಷನ್. ಸೊ ಒಂದು ಜನ್ಮದಲ್ಲಿ ನೀವು ಸಾಧನೆ ಮಾಡದೇ ಇದ್ದರೆ ದೇವರ ಹತ್ರ ಹೋಗಲ್ಲ, ಇಟರ್ನಲ್ ಹೆಡ್ಡೇಗತಿ. ಇಟ್ ಈಸ್ ಸೋ ಇನ್ ಇಸ್ಲಾಂ ಆಲ್ಸೋ. ಆದರೆ ಅವರು ಹೇಳೋದಿಲ್ಲ ನಿತ್ಯ ನರಕ, ಆದರೆ ಅವರ ಸಿದ್ಧಾಂತ ನಿತ್ಯ ನರಕ ಇದೆ. ಅದು ಹೋಗಲಿ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅವನು ಕೇಳಿದ ಪ್ರಶ್ನೆ ಅಬೌಟ್ ಜೀವತ್ರೈವಿಧ್ಯ. ನಾನು ಹೇಳಿದೆ, ಸ್ವಾಮಿ ನಿಮ್ಮ ಅನುಭವ ಏನು ಅಂತ ಕೇಳ್ತಾ ಇದ್ದಾನೆ. ಏನು ಅನುಭವ ಹೇಳೋದು ಆಚಾರ್ಯ? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಗೌಭೂತ ಸರ್ಗೌ ದೈವ ಆಸುರ ಏವಚ. ಆಮೇಲೆ ಋಗ್ವೇದದಲ್ಲಿ ಹೇಳಿದ್ದಾರೆ, ವೀರ ವಕ್ಕು ಉಗ್ರಂಧ ಮಾಯನ್ನ ಅನ್ಯವನ್ಯ ಮತೆ ದೇನೀಯಮಾನ ಏಧಮಾನ ದುಡುಭೇ ಸಿರಾಜ ಚೋಷ್ಕೂಯತೆ ವಿಷಯ ಇಂದ್ರೋ ಮನುಷ್ಯಾನ್. ಇಟ್ ಇಸ್, ನಾನು ಹೇಳಿದೆ, ಸ್ವಾಮೀಜಿ ಸೇಸ್ ದಟ್ ಇಟ್ ಈಸ್ ಮೆನ್ಷನ್ಡ್ ಇನ್ ಭಗವದ್ಗೀತಾ ಆ್ಯಂಡ್ ಆಲ್ಸೋ ಇನ್ ಋಗ್ವೇದ. ಅವ್ನು ಏನು ಹೇಳ್ತಾ ಗೊತ್ತಾ? ಐ ಕ್ಯಾನ್ ರೀಡ್ ಆಲ್ ದೋಸ್ ಬುಕ್ಸ್ ಇನ್ ಮೈ ಕಂಟ್ರಿ ಇಟ್ಸ್. ವೈ ಶುಡ್ ಐ ಕಮ್ ಓವರ್ ಹಿಯರ್? ಐ ವಾಂಟ್ ಟು ನೋ ವೆದರ್ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಅದು ಪ್ರಶ್ನೆ. ನಮ್ಮಲ್ಲಿ ಯಾವ ಪುಸ್ತಕ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಟು ಪಂಡಿತರು ಅದನ್ನು ಬಿಡಲಿಲ್ಲ. ಅನುಭವವೇ ಆಚಾರ್ಯರು ಅದೇ ಹೇಳಿ, ಶಾಸ್ತ್ರಾರ್ಥ ಯುಕ್ತ ಅನುಭವ ಪ್ರಮಾಣ ಅಂತ ಆಚಾರ್ಯ ಹೇಳಿದವರು. ಯಾವುದನ್ನು ಕೊಟೇಶನ್ ಅನ್ನು ನಿಲ್ಬೇಡ, ಅದನ್ನು ಅನುಭವಿಸು ಅಂತ. ಅವನು ಅಲ್ಲಿ ಬಂದ, ನಿಮ್ಮ ಅನುಭವ ಹೇಳಿ ಅಂತ. ನಾನು ಹೇಳಿದೆ, ಅದು ಕೊಟೇಶನ್ ಎಲ್ಲ ಬೇಡ ಅಂತ ಹೇಳಿ. ಅಷ್ಟೊತ್ತಿಗೆ ಕೆಲವರು ಪಂಡಿತರು ಕೂತಿದ್ರು, ಅವರ ಮಠದ ದಿವಾನರು. ಅವ್ರು ಹೇಳಿದ್ರು, ಯು ಸಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ಯು ಮಸ್ಟ್ ಬಿಲೀವ್. ಯಾಕೆ ಯು ಬಿಲೀವ್ ಇನ್ 10 commandments, ದಟ್ ವೈ ವಿ ಬಿಲೀವ್ ಇನ್ ಭಗವದ್ಗೀತಾ. ಹೂ ಟೋಲ್ಡ್ ಯು ದಟ್ ಐ ಬಿಲೀವ್ ಇನ್ ಭಗವದ್ಗೀತಾ ಬೈಬಲ್ ಅಂತ ಹೇಳಿದವರು. ಐ ಡೋಂಟ್ ಬಿಲೀವ್. ಹೂ ಡಾಂಟ್ ಯು ದಟ್ ಐ ಬಿಲೀವ್ ಇನ್ ಬೈಬಲ್. ಐ ಡೋಂಟ್ ಬಿಲೀವ್ ಇನ್ ಬೈಬಲ್. ಅಲ್ಲಿ ತಪ್ಪದಾದರು. ಇವರು ಸ್ವಾಮಿ ಹೇಳಿ, ಸ್ವಾಮಿ ನಿಮ್ಮ ಅನುಭವ ಬೇಕಂತ. ಎಂಥದ್ದು ಅನುಭವ ಹೇಳೋದು ಆಚಾರ್ಯ? ಏನಾದ್ರು ಹೇಳಿ ಕಳಿಸಿ, ಏನಾದರೂ ಹೇಳಿ ಕಳಿಸಿಯವರನ್ನ ಅಂದರು ಸ್ವಾಮಿಗಳು. ಕಡೆಗೆ ಸ್ವಾಮೀಜಿ ಸೇಸ್ ದ್ಯಾಟ್ ಅಂತ ಶುರು ಮಾಡಿದೆ. ನಾನು ಹೇಳಿದೆ, ಆಲ್ ದ ಸೋಲ್ಸ್ ಆರ್ ಜಸ್ಟ್ ಲೈಕ್ ಸೀಡ್ಸ್. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ. ಇಟ್ ಇಸ್ ಟೋಲ್ಡ್ ಇನ್ ಉಪನಿಷತ್. ಆಲ್ ದ ಜೀವಾಸ್ ಆರ್ ಜಸ್ಟ್ ಲೈಕ್ ಸೀಡ್ಸ್ ಅಂಡ್ ಎವ್ರಿ ಸೀಡ್ ಗಾಟ್ ಇಟ್ಸ್ ಓನ್ ಸ್ಪೆಕ್ಯುಲರ್, ಇಟ್ಸ್ ಓನ್ ನೇಚರ್. ಅದು ಒಂದೊಂದು ನೇಚರ್ ಇನ್ನೊಂದಲ್ಲಿಲ್ಲ, ಭಿನ್ನ. ಈಗ ಮಾವಿನ ಬೀಜ, ಅದರಿಂದ ಮಾವಿನ ಹಣ್ಣೆ ಆಗೋದು. ಸೊ ಪ್ರತಿಯೊಂದು ವಸ್ತುವಿಗೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ HCT ಅಂದರೆ ಇಂಡಿವಿಜುವಲ್ ನೇಚರ್. ಹಾಗೆ ಎಲ್ಲ ಜೀವನಗಳಿಗೆ ಅದರದ್ದೇ ಆದ ಸ್ವತಂತ್ರ ಸ್ವಭಾವ ಇದೆ. ಕೆಲವು ಸಾತ್ವಿಕ ಇರುತ್ತೆ, ಕೆಲವು ರಾಜಸ. ಅದು
ಸಹಜ ಬೀಜಗಳಲ್ಲಿದ್ದ ಹಾಗೆ. ದಟ್ ಈಸ್ ಸ್ವಾಮೀಜಿಸ್ ಎಕ್ಸ್ಪೀರಿಯನ್ಸ್. ದಟ್ಸ್ ಆಲ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ವಾಕ್ಯಾರ್ಥ ಇಲ್ಲ. ಆದರೆ ನೀವು ಲಾಜಿಕ್ ಹೇಳಿದರೆ ಅವನು ಲಾಜಿಕ್ ಮಾಡ್ತಾನೆ. ಇಲ್ಲ, ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ಸ್ವಾಮಿಗಳು ಅಂತ ಹೇಳಿದ್ರೆ ತಕ್ಷಣ ಎದ್ದು ನಮಸ್ಕಾರ ಮಾಡಿ ಮತ್ತಷ್ಟು ಹೊರಟೋಗ್ಬಿಟ್ಟ. ಹಾಗಾಗಿ ಆಚಾರ್ಯರು ಇದನ್ನು ಒತ್ತು ಕೊಡ್ತಾರೆ. ಯಾವುದನ್ನು ಲಾಜಿಕ್ನಲ್ಲಿ ನಿಲ್ಲಿಸಬೇಡ. ಲಾಜಿಕ್, ನಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಲಾಜಿಕ್, ಬಿಕಾಸ್ ಎನಿಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಲಾಜಿಕ್. ದಟ್ ಈಸ್ ಆಲ್ಸೋ ಎ ಲಾಜಿಕ್. ಆದ್ದರಿಂದ ಲಾಜಿಕ್ನಿಂದ ಏನನ್ನೂ ಅದರಲ್ಲೂ ನಮ್ಮ ಪ್ರತ್ಯಕ್ಷಕ್ಕೆ ಗೋಚರವಾಗದ ಅತೀಂದ್ರಿಯ ಶಬ್ದಗಳ ವಸ್ತುಗಳನ್ನು ಲಾಜಿಕ್ನಿಂದ ಪ್ರೂವ್ ಮಾಡೋದು ಹೇಗೆ? ಇದು ಕವಾಟ್ ನೋಡಿ ಒಂದು ಸಾಮಾನ್ಯ ಇಟ್ಟು ಬೀಗ ಹಾಕಿ ಲಾಜಿಕ್ನಲ್ಲಿ ಏನಿದೆ ಅಂತ ಹೇಳಿದಾಗ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ನೀವು ಅದನ್ನು ನೋಡಬೇಕು, ಇಲ್ಲ ಅದು ಮೊದಲು ನೋಡಿ ಗೊತ್ತಿರಬೇಕು. ಸೊ ಅದರಿಂದ ಅದಕ್ಕೆ ಹೆಸರೇ ನೋಡಿ, ಇದನ್ನು ಮೊದಲು ಹೇಳಿದವರು ಆಚಾರ್ಯರು ಅನುಮಾನ ಅಂತ ಹೆಸರು ಅದಕ್ಕೆ. ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದ ಅನುಮಾನ. ಅಂದರೆ ಇನ್ಫೆರೆನ್ಸು ಅಂತೇವೆ ನಾವು ಇಂಗ್ಲಿಷ್ನಲ್ಲಿ, ಲಾಜಿಕ್ ಅಂತೇವೆ. ಅನುಮಾನ ಅಂದರೆ ಒಂದೋ ಪ್ರತ್ಯಕ್ಷವನ್ನು ಅನುಸರಿಸಿದರೆ ಅದು ಪ್ರಮಾಣ, ಒಂದೋ ಶಬ್ದವನ್ನು ಅನುಸರಿಸಿದರೆ ಎರಡೂ ಅದಕ್ಕೆ ಅನುಸರಣೆ ಹಿಂಬದಿಂದ ಬ್ಯಾಕ್ಗ್ರೌಂಡ್ನಲ್ಲಿ ಪ್ರತ್ಯಕ್ಷ ಆಗಮ ಇಲ್ಲದೇ ಇದ್ದರೆ ಅನುಮಾನ ಆಗೋದು, ಲಾಜಿಕ್ ಆಗೋಲ್ಲ. ಆದ್ದರಿಂದ ಹಿಂದಿನವರು ಏನು ಹೇಳಿದರು, ಇದು ದೊಡ್ಡ ಕಷ್ಟ. ದೇವರ ಬಗ್ಗೆ ತಿಳ್ಕೋಬೇಕು. ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರತ್ಯಕ್ಷ ಇಲ್ಲ, ನ ತತ್ರ ಚಕ್ಷುರ್ಗಚ್ಚತಿ. ಆಮೇಲೆ ಶಬ್ದದಿಂದ ಹೇಳಲಿಕ್ಕೆ ಶಬ್ದಕ್ಕೊಂದು ಸ್ವಭಾವ ಏನು ಗೊತ್ತಾ? ನಮಗೆ ಯಾವುದು ಗೊತ್ತುಂಟೋ ಅದು ಮಾತ್ರ ಶಬ್ದದಿಂದ ಗೊತ್ತಾಗೋದು, ಗೊತ್ತಿರೋದು ಗೊತ್ತಾಗೋಲ್ಲ. ಈಗ ಒಬ್ಬ ಮನುಷ್ಯನಿಗೆ ಆನೆ ಅಂದರೆ ಯಾವ ಪ್ರಾಣಿ ಮೊದಲು ನೋಡಿದ್ರೆ ಅದು ಆನೆ ಅಂತ ಹೇಳಿದ್ರೆ ಆ ಪ್ರಾಣಿ ನೆನಪಾಗುತ್ತೆ. ಅದಕ್ಕೆ ಗೊತ್ತಿಲ್ಲದಿದ್ದರೆ ಆನೆ ಅಂದರೆ ಏನೇ ಗೊತ್ತಾಗಲ್ಲ. ಸೊ ಭಾಷೆ ಗೊತ್ತಿದ್ದದ್ದನ್ನು ನೆನಪಿಸುತ್ತೆ ಹೊರತು ಇಲ್ಲದನ್ನು ಪರಿಚಯಿಸುವುದಿಲ್ಲ. ಅದರಿಂದ ದೇವರು ಗೊತ್ತಿಲ್ಲದ ವಸ್ತು, ಆದ್ದರಿಂದ ಶಬ್ದದಿಂದ ಪರಿಚಯಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ಲಾಜಿಕ್ಕೂ ಇಲ್ಲ, ಪ್ರತ್ಯಕ್ಷವಿಲ್ಲ, ಆಗುವುದಿಲ್ಲ. ಇದು ತಮಾಷೆ. ಶಬ್ದದಿಂದ ಹೇಳಲಿಕ್ಕಾಗದ ಸಂಗತಿಯನ್ನು ಶಬ್ದದ ಮೂಲಕ ಹೇಳುವ ಪ್ರಯತ್ನವೇ ಉಪನಿಷತ್ತುಗಳು. ಅದು ಅದ್ಭುತ. ಅವರು ಹೇಳಿರೋದಕ್ಕೆ ದೇವರೊಂದೇನು, ದೇವರನ್ನು ಓಂ ಅಂದರೆ ಏನು ನೋಡಿ. ಶಬ್ದದಿಂದ ನಾವು ಮೊದಲು ಪಾಸಿಟಿವ್ ಆಗಿ ಇಂಟರ್ಪ್ರೇಟ್ ಮಾಡಲಿಕ್ಕೆ ಬರುವುದಿಲ್ಲ, ನೆಗೆಟಿವ್ ಆಗಿ ಇರಬೇಕು. ಇವಾಗ ಒಬ್ಬ ಕಾಫಿ ಕುಡಿದವನೇ ಇರ್ತಾನೆ. ಕಾಫಿ ಹೇಗಿರುತ್ತೆ ಅಂದರೆ ಕಾಫಿ ಹೇಗಿರುತ್ತೆ ಅಂದರೆ ಅದು ಟೀ ಹಾಗೆ ಇಲ್ಲ, ಆರೆಂಜಿನ ಹಾಗೆ, ಜ್ಯೂಸ್ನ ಹಾಗಿಲ್ಲ, ಇಲ್ಲ. ಮತ್ತೆ ಹೇಗಿದೆ ಕುಡಿದು ನೋಡು. ಶಬ್ದದಿಂದ ಅದು ಹೇಗೆ ಇಲ್ಲ ಅಂತ. ಸೊ ಮೊದಲು ಒಂದು ವಸ್ತುವನ್ನು ನೆಗೆಟಿವ್ ಆಗಿ ಇಂಟರ್ಪ್ರೇಟ್ ಮಾಡಲಿಕ್ಕೆ ಮಾತ್ರ ಇಟ್ ಈಸ್ ಓನ್ಲಿ ಪಾಸಿಬಲ್. ಥ್ರೂ ಲ್ಯಾಂಗ್ವೇಜ್ ಓನ್ಲಿ ನೆಗೆಟಿವ್ ಇಂಟರ್ಪ್ರಿಟೇಷನ್ ಈಸ್ ಪಾಸಿಬಲ್. ಅದಕ್ಕೆ ಓಂ ಅಂದರೆ ಆ ಅಂದರೆ ಅಲ್ಲ. ದೇವರು ಏನು ಅಂದರೆ ಅದು ನೀನು ತಿಳ್ಕೊಂಡದ್ದು ಯಾವುದೂ ಅಲ್ಲ, ಅದು ಮಣ್ಣಲ್ಲ, ನೀರಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶ ಅಲ್ಲ. ನೇತಿ ಆತ್ಮ ಮೊದಲು ನೋಡಿ ಅವರು ನೆಗೆಟಿವ್ ಆಗಿ ಹೇಳಿದ್ರು. ಅಲ್ಲ ಆ ಅನ್ನೋದಕ್ಕೆ ಮೂರರ್ಥ ಸಂಸ್ಕೃತ. ಒಂದು ಅಲ್ಲ ಅಂತ, ಒಂದು ಇಲ್ಲ ಅಂತ, ಒಂದು ಬೇರೆ ಅಂತ, ಭಿನ್ನ ಅಂತ. ಸೊ ಅಲ್ಲ ಯಾವುದಲ್ಲ, ನೀನು ತಿಳ್ಕೊಳ್ಳೋದು ಯಾವುದೂ ಅಲ್ಲ. ಯಾಕೆಂದರೆ ನಿನಗೆ ಗೊತ್ತಿರುವುದು ಈ ಪ್ರಪಂಚದಲ್ಲಿ ಸತ್ವ ರಜಸ್ತಮಸ್ಸು ದೋಷಗಳು, ಈ ಪ್ರಪಂಚದಲ್ಲಿ ಎಲ್ಲ ಡಿಫೆಕ್ಟ್ಸು ದೋಷಗಳು ನೋಡಿ, ಅದು ಇಲ್ಲ. ಸೊ ಮೊದಲು ಅಲ್ಲ, ಆಮೇಲೆ ಇಲ್ಲ. ಆದರೆ ಯಾಕೆಂದರೆ ಅದು ಎಲ್ಲಕ್ಕಿಂತ ವಿಲಕ್ಷಣ. ಆ ಅನ್ನೋದಕ್ಕೆ ನೋಡಿ, ನಾವು ಸಂಸ್ಕೃತದಲ್ಲಿ ಆ ಅನ್ನೋದಕ್ಕೆ ಅವನ ಅಸುರ, ಇನ್ನು ಅದು ಭಿನ್ನ ಅಂತ, ಅವನ ಅಸುರ ಅಂತ ಹೇಳ್ತೀವಿ. ವಿರೋಧಿ ಅಂತ ಇನ್ನೊಂದು ಅರ್ಥ. ಒಂದು ಅಲ್ಲ, ಒಂದು ಇಲ್ಲ, ಒಂದು ವಿರುದ್ಧ ಅಂತ. ಯಾಕೆಂದರೆ ಅಸುರರು ಅಂತ ಹೇಳ್ತೇವೆ ನಾವು. ಅಸುರರು ಅಂದರೆ ದೇವತೆಗಳಲ್ಲದವರಲ್ಲ. ದೇವತೆಗಳಲ್ಲದವರೆಲ್ಲ ಅಸುರರು, ನಾವೆಲ್ಲ ಅಸುರಾಗಿರ್ತೇವೆ. ದೇವತೆಗಳಿಗೆ ವಿರೋಧ ನಿಂತವರು ಅಸುರರು, ನಾವು ದೇವತೆಗಳಿಗೆ ವಿರೋಧ ಮಾಡೋಲ್ಲ, ಅದು ನಾವು ಅಸುರಲ್ಲ. ಸೊ ವಿರುದ್ಧ ಅನ್ನೋದು ಇನ್ನೊಂದು ಆ. ಆಮೇಲೆ ಅಪುತ್ರ ಅಂದರೆ ಮಕ್ಕಳು ಇಲ್ಲ. ಅಸುಂದರ ಅಂದರೆ ಸುಂದರ ಅಲ್ಲ. ಅವು ಅಲ್ಲ, ಇಲ್ಲ, ವಿರುದ್ಧ, ಮೂರು ಅರ್ಥ ಆಕಾರಕ್ಕೆ. ಸೊ ಅದರಿಂದ ಅಸುರ ಹಾಗೆ ಅವನು ವಿರುದ್ಧ ಯಾವುದಕ್ಕೆ? ಎಲ್ಲ ದೋಷಗಳಿಗೆ ವಿರುದ್ಧ ಸ್ವರೂಪ, ದೋಷಗಳ ವಿರುದ್ಧವಾದ ಗುಣಗಳಿಂದ ತುಂಬಿದವ. ಸೊ ಇದನ್ನು ಹೇಳುವಾಗ ನೆಗೆಟಿವ್ ಆಗಿ ಹೇಳಿದರು. ಬೇರೆ ಪರಿಚಯ ಮಾಡಲಿಕ್ಕೆ ನೋಡಿ, ಉಪನಿಷತ್ಕಾರರ ಒಂದು ಆ ಮೆಡಿಟೇಷನ್ನಲ್ಲಿ ಅವರು ಕಂಡುಕೊಂಡ ಸತ್ಯವನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅವರು ಪಟ್ಟ ಒದ್ದಾಟ ನೀವು ನೋಡಬೇಕು. ಹಾಗಾದರೆ ಎಂಥದ್ದು? ನಮ್ಗೆ ಗೊತ್ತಿರುವುದು ಯಾವುದೂ ಅಲ್ಲ, ಮತ್ತೇನು ಅದು? ಹೂ ಅಂದರೆ ಉಪರಿ, ನಿಮಗೆ ಗೊತ್ತಿರುವ ಎಲ್ಲಕ್ಕಿಂತಲೂ ಮೇಲೆ ಇದೆ. ಅದು ಸ್ವಲ್ಪ ಪಾಸಿಟಿವಿಗೆ ಒಂದು, ನಿಮಗೆ ಗೊತ್ತಿರುವ ಎಲ್ಲಕ್ಕಿಂತ ಅದು ಮೇಲೆ, ಎಬವ್ ಆಲ್. ಹಾಗಾದರೆ ನಾನು ರಗಳೆ ಬೇಡ, ದೇವರು ತಿಳ್ಕೊಳ್ಳಿಕ್ಕೆ ಆಗೋಲ್ಲ ಅಂದ್ರೆ ಯಾವಾಗ ಒಂದು ವೇದಾಂತ ಯಾಕೆ ಹೋಗ್ಬೇಕು? ಬಿಟ್ಬಿಡುವ ಅದನ್ನು. ಅಂದರೆ ಕೊನೆಗೆ ಮಾ ಅಂದರೆ ಟು ಬಿ ನೋ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ಹೇಗೆ ಅಂದರೆ ಸಮುದ್ರದ ನೀರನ್ನು ಮನೆಗೆತ್ತ ಅಂದರೆ ಆಗೋಲ್ಲ. ಆದರೆ ನೀವು ಕೊಂಡೋದ ತಂಬಿಕೆಯಲ್ಲಿ ಸಮುದ್ರ ನೀರು ತರಬಹುದು.
ಹಾಗೆ ನಿಮ್ಮ ತಟ್ಟೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ಭಗವಂತನ ಬಗ್ಗೆ ತಿಳ್ಕೊಳ್ಬಹುದು. ಇದೇನು ಹೇಳ್ತಾರೆ ಅಂತಂದರೆ, ದೇವರು ಅಂದರೆ ಏನು ಅಂದರೆ ಯಾವುದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲವೋ ಅದು ದೇವರು ಅಂತ ಗೊತ್ತಾಯ್ತಲ್ಲ, ಇಷ್ಟು ವಿಷಯ ಗೊತ್ತಾಯ್ತು. ಅದು ಹೀಗೆ ನೆಗೆಟಿವ್ನಿಂದ ಪಾಸಿಟಿವ್ಗೆ ಕರ್ಕೊಂಡು ಹೋಗಿ ಭಾಷೆಯಿಂದ ಹೇಳಲಿಕ್ಕೆ ಆಗದ್ದನ್ನು ಭಾಷೆಯ ಮೂಲಕವೇ ಕಮ್ಯುನಿಕೇಟ್ ಮಾಡಿದರು. ಇದು ಉಪನಿಷತ್ಕಾರರ ದೊಡ್ಡ ಮಹತ್ವ. ಒಂದು ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲ ಹೆಸರು ದೇವರ ಹೆಸರು. ಅದು ಮಧ್ವಾಚಾರ್ಯ ಹೇಳಿದ, ಆತನಿಗೆ ಯಾರು ಹೇಳಿಲ್ಲ. ಎವ್ರಿ ವರ್ಡ್ ಇನ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ಅಂತ. ಆದರೆ ಅವರು ಎಲ್ಲ ಪ್ರಶ್ನೆ ಯೋ ನಾಮಧ ಏಕೈವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೆ ಯಾವುದು ಕೊನೆಯ ಪ್ರಶ್ನೆಯಾಗಿ ಉಳಿಯುತ್ತದೋ ಅದು ದೇವರು. ವಾಟ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವ್ರು ಹೇಳುವ ರೀತಿ ನೋಡಿ. ಅವ್ರು ಹೇಳ್ತಾರೆ, ನತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ. ಲಾಜಿಕ್ ಮಾಡ್ಲಿಕ್ಕೆ ಆಗೋಲ್ಲ ದೇವ್ರ ಬಗ್ಗೆ, ಶಬ್ದದಿಂದ ಹೇಳಲಿಕ್ಕೆ ಆಗೋಲ್ಲ, ಪ್ರತ್ಯಕ್ಷ ಇಲ್ಲ. ಮತ್ತೆ ಒಬ್ಬ ಅಪರೋಕ್ಷ ಜ್ಞಾನಿಯ ಕಷ್ಟ ನೋಡಿ. ಒಬ್ಬ ಅಪರೋಕ್ಷ ಜ್ಞಾನಿ ಒಬ್ಬ ನಾಸ್ತಿಕ ಹೋಗಿ, ನೀವು ದೇವರನ್ನು ನಂಬುತ್ತೀರೋ ತೋರಿಸಿಬಿಡಿ, ಅಪ್ಪ ತೋರಿಸ್ಲಿಕ್ಕೆ ಆಗೋಲ್ಲ. ಆ ಶಬ್ದದಿಂದ ಹೇಳೋದು ನಿನಗೆ ಅರ್ಥ ಆಗೋಲ್ಲ, ಯಾಕಂದ್ರೆ ನಿನಗೆ ಗೊತ್ತಿರುವ ಭಾಷೆ ದೇವರನ್ನು ಹೇಳೋದಿಲ್ಲ. ಅದು ನವೀತ್ವ. ಆದ್ದರಿಂದ ನಿನಗೆ ಹೇಗೆ ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ, ನನಗೆ ನಿಜವಾದ ದೇವರ ಬಗ್ಗೆ ಪೂರ್ಣ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ನವಿಜಾನಿ ಮಹಾ ಯಥೈಕ ಧನುಷಿಷ್ಯ ಆಗ್ತದೆ. ನಿಮಗೆ ಅದನ್ನು ಹೇಗೆ ಹೇಳೋದು ಅನ್ನೋದು ಖಂಡಿತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರು ಏನು ಹೇಳೋದಂದರೆ, ನನಗೆ ಅನುಭವ ಇದೆ, ನಾನು ಅನುಭವಿಸಿದ್ದೇನೆ, ದಟ್ ಈಸ್ ವೈ ಐ ಬಿಲೀವ್ ಇನ್ ಗಾಡ್. ಬಟ್ ನೀನು ಡೋಂಟ್ ಡಿನೈ ಮೈ ಎಕ್ಸ್ಪೀರಿಯನ್ಸ್ ಥ್ರೂ ಯುವರ್ ನಾನ್ ಎಕ್ಸ್ಪೀರಿಯನ್ಸ್, ಟ್ರೈ ಟು ಎಕ್ಸ್ಪೀರಿಯನ್ಸ್. ಇಷ್ಟೇ ಅಪರೋಕ್ಷ ಜ್ಞಾನಿಗಳು. ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಆ ದೇವರು ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವರು ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ಹಗಲು ಹೊತ್ತು ಬಂದು ಚಂದ್ರನನ್ನು ತೋರಿಸಿ ಅಥವಾ ರಾತ್ರಿ ಬಂದು ಸೂರ್ಯನನ್ನು ತೋರಿಸ್ಲಿಕ್ಕೆ ಆಗುತ್ತೇನಪ್ಪ, ಕಾಲ ಬರಬೇಕು ಅವಾಗ ಕಾಣುತ್ತೆ ಅಂತ ಹೇಳಿ ಕಳಿಸ್ತೀವಿ. ನಮ್ಮಲ್ಲಿ ಎಷ್ಟೋ ಜನ ಭಾರಿ ಪ್ರಶ್ನೆ ಮಾಡ್ತಾರೆ, ತುಂಬ ಕಡೆ ಏನೇನೋ ಪ್ರಶ್ನೆಗಳು. ನಾನು ಕಡೆಗೆ ಒಂದು ಮಾತು ಹೇಳ್ತಿದ್ದೆ, ನೀವು ಎಲ್ಲ ಭಾಳ ಮಂದಿ ಕೇಳಿದಾಗ ನೀವು ಇನ್ನೂ ಕೂಡ ಯು ಆರ್ ಸ್ಟಿಲ್ ಕಿಂಡರ್ಗಾರ್ಟ್ ಸ್ಟೂಡೆಂಟ್ಸ್ ಇನ್ ಫಿಲಾಸಫಿ. ಪ್ರಶ್ನೆ ಮಾಡೋದೇನು ಗೊತ್ತುಂಟು, ಐನ್ಸ್ಟೈನನ್ನು ಕ್ವಶನ್ ಮಾಡೋದು. ಅಲ್ಲಪ್ಪ, ಐನ್ಸ್ಟೈನ್ಗೆ ಕೂಡ ಉತ್ತರ ಕೊಟ್ಟರು ನಿಮ್ಗೆ ಅರ್ಥ ಆಗೋಲ್ಲ. ಅದನ್ನ ಅರ್ಥ ಆಗಬೇಕಾದ್ರೆ ಸ್ವಲ್ಪ ವಯಸ್ಸು ಆಗಬೇಕು, ಆಮೇಲೆ ದೊಡ್ಡವರಾದ್ಮೇಲೆ ಮಾತಾಡೋಣ, ನೀವು ಹೋಗಿ ಅಂತ ಕಳಿಸ್ತೇನೆ. ಪ್ರಶ್ನೆ ಯಾರು ಮಾಡ್ಬೋದು ನೋಡಿ, ಎನಿ ಫೂಲ್ ಕ್ಯಾನ್ ಆಸ್ಕ್. ಆದ್ದರಿಂದ ಪ್ರಶ್ನೆ ಮಾಡೋದು ಸುಲಭ. ಅರ್ಥ ಆಗಬೇಕಾದ್ರೆ ತುಂಬ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಪ್ರಶ್ನೆ ಏನು ಬ್ಯಾಕ್ಗ್ರೌಂಡ್ ಇದ್ದವರು ಪ್ರಶ್ನೆ ಮಾಡಿ, ನನಗೇನು ಹೇಳ್ತೀರಿ ನೀವು? ನಾನು ಏನು ಹೇಳೋದಿಲ್ಲ, ಹೋಗಿ ಮನೆಗೆ ಕಳಿಸ್ತೇನೆ. ಏನು ಹೇಳ್ತೀನಿ ದೊಡ್ಡ ಸಂಗತಿ. ಏನು ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ, ನಿನಗೇನು ಅರ್ಥ ಆಗೋಲ್ಲ, ಏನು ಹೇಳಬೇಕು? ಒಬ್ಬ ಹುಡುಗ ನಾವು 5 ನಿಮಿಷದಲ್ಲಿ ಬಂದು ದೇವರಿದ್ದಾನೆ ಅಂತ ಪುರುಸೋದು 5 ನಿಮಿಷ ದೇವರಿದ್ದಾನೆ ಅಂತ ಹೇಗೆ ಪ್ರೂವ್ ಮಾಡ್ತಿತ್ತು ಅಲ್ಲ? ಯಾತಕ್ಕೂ ಉಪಯೋಗಗಳಿಗೆ ವಿದ್ಯೆ ಕಲಿಯಲಿಕ್ಕೆ 12 ವರ್ಷ ನೀನು ಅಪ್ಪ ದುಡ್ಡು ಹಾಳು ಮಾಡಿದ್ದಾನೆ, ಅದು ನಿನ್ಗೆ ಬರಲಿಲ್ಲ. ಅದು ದೇವರಿದ್ದಾನೆ 5 ನಿಮಿಷ ಅರ್ಥ ಆಗಬೇಕು, ಹೊರಟು ಹೋಗೋದು. ಅದೇನು ಅಷ್ಟು ಸುಲಭ ಜಾಮಲ್ಲ. ಹೀಗೆ ನಮ್ಮ ಜನರಿಗೆ ಅವ್ರ ಸಂಶಯಕ್ಕೆ 5 ನಿಮಿಷ ಪರಿಹಾರ ಬೇಕಾದ್ರೆ ಪುರುಸೋದಿಲ್ಲ. 5 ನಿಮಿಷ ಉತ್ತರ ಕೊಡಿ, ಬೇಡ ನೀನು ತಿಳ್ಕೊಳ್ಳೋದು ಬೇಡ, ಹೋಗೋದು ಕಳಿಸ್ಕೊಡ್ಬೇಕು. ಇದು ನೋಡಿ, ಆಚಾರ್ಯರ ಸಿದ್ಧಾಂತವನ್ನು ನಾನು ಕಲಿತಾಗ ನನಗೂ ಇದ್ದದ್ದು ಡೌಟ್ಸ್. ಮಧ್ವಾಚಾರ್ಯ ಹೇಳಿದ್ದೆ ಯಾಕೆ ಒಪ್ಪಬೇಕು? ಮೊದಲು ಬರೋದು ಅಪನಂಬಿಕೆ. ಸಮುದ್ರ ಮಥನ ಅಂದರೆ ಅದೇ ಮೊದಲು ವೇದಾಂತ ಶಾಸ್ತ್ರದ ಮಥನ ಮಾಡುವ ಮೊದಲು ಬರುವುದು ವಿಷ, ಅಪನಂಬಿಕೆಯ ವಿಷ. ಅಪನಂಬಿಕೆ ಬಂಧುಗಳೇ ವಿಷ ಬಂಧುಗಳೇ ಬಿಟ್ಟು ಬಿಡ್ತಾರೆ ಕೆಲವರು. ಅದನ್ನು ಜೀರ್ಣಿಸಿಕೊಂಡು ನೀವು ಮತ್ತು ಮಥನ ಮಾಡಿದರೆ ಜ್ಞಾನದ ಅಮೃತ ಸಿಗುತ್ತೆ. ದಟ್ ಈಸ್ ಸಮುದ್ರ ಮಥನ. ಅಂಥ ಒಂದು ಜ್ಞಾನದ ಬೆಳವಣಿಗೆಯಲ್ಲಿ ನಾವು ಸಾಗಬೇಕು. ನಿಮ್ಮ ಇಲ್ಲಿ ಇದ್ದುಕೊಂಡು ಕೂಡ ಇದು ಉಡುಪಿಯ ಕೃಷ್ಣ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಅಂದರೆ ಅವನು ಸರ್ವವ್ಯಾಪಿ, ಅಲ್ಲಿ ಇದ್ದಾನೆ, ಬಿಟ್ಟು ಬಂದದ್ದಲ್ಲ, ಇಲ್ಲಿಯೂ ಬಂದ್ಬಿಟ್ಟಿದ್ದಾನೆ, ಅದು ವಿಶೇಷ. ಹಾಗಾಗಿ ಕೃಷ್ಣನು ಇಲ್ಲಿ ಬಂದಿದ್ದಾನೆ, ಕೃಷ್ಣನ ಪೂಜೆ ಮಾಡುವವರು ಬಂದಿದ್ದಾರೆ, ಕೃಷ್ಣನ ನಾಡಿದ ಒಬ್ಬ ಅಯೋಗ್ಯ ಮನುಷ್ಯನೂ ಬಂದಿದ್ದಾನೆ. ಹಾಗಾಗಿ ಎಲ್ಲರಿಗೂ ಕೃಷ್ಣ ಒಳ್ಳೇದು ಮಾಡಿ ಪ್ರಾರ್ಥಿಸಿ ನನ್ನ ಮಾತನ್ನು